ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಶುಕಾಚಾರ್ಯರು ಪರೀಕ್ಷನಿಗೆ ಭಾಗವತದ ಕಥೆಯನ್ನು ತಿಳಿಸ್ತಾ ಅದರಲ್ಲಿ ವಿಶೇಷವಾಗಿ ಕೃಷ್ಣನ ಕಥೆಯನ್ನು ವಿವರಿಸಿಕೊಂಡು ಹೋಗ್ತಾ ಇದ್ದಾರೆ. ಕೃಷ್ಣ ಕಂಸನನ್ನು ಸಂಹರಿಸಿದಂತಹ ಕಥೆಯನ್ನು ತಿಳಿಸಿಕೊಂಡು ಕೃಷ್ಣ ಕಂಸನನ್ನು ಸಂಹರಿಸಿದ ಮುಂದಿನ ಗಳಿಗೆಯಲ್ಲಿಯೇ ತಾನು ತನ್ನ ತಂದೆ ತಾಯಿಯನ್ನು ವಸುದೇವ ದೇವಕಿಯರನ್ನು ಬಿಡುಗಡೆಗೊಳಿಸಿದಂತೆ ಬಿಡುಗಡೆಗೊಳಿಸಿ ತಾನು ಅಳುತ್ತಾನೆ. ಅಯ್ಯೋ, ನಾನು ತುಂಬ ತಪ್ಪು ಮಾಡಿಬಿಟ್ಟಿದ್ದೇನೆ, ನಿಮ್ಮ ಸೇವೆಯನ್ನು ಮಾಡಿಲ್ಲ. ಯಾವತ್ತೂ ಮಗನಾದವನು ತಂದೆ ತಾಯಿಯಂದಿರ ಸೇವೆಯನ್ನು ಮಾಡಬೇಕು. ಯಾರು ಮಗನಾಗಿದ್ದುಕೊಂಡು ತಂದೆ ತಾಯಿಯಂದಿರ ಸೇವೆಯನ್ನು ಮಾಡುವುದಿಲ್ಲ ಅವನು ನರಕಕ್ಕೆ ಹೋಗಿ ಬೀಳ್ತಾನೆ. ಈ ರೀತಿ ತಾನು ಬಹಳಷ್ಟು ದುಃಖವನ್ನು ವ್ಯಕ್ತಪಡಿಸ್ತಾನೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದೇನೆಂದರೆ, ವಾಸ್ತವಿಕವಾಗಿ ಕೃಷ್ಣನಿಗೆ ತಂದೆ ತಾಯಿಯಂದಿರ ಸೇವೆ ಅನ್ನೋದಕ್ಕೆ ನಂದಗೋಪ ಯಶೋಧೆಯಲ್ವಾ, ಇಲ್ಲಿ ಯಾಕೆ ಈ ರೀತಿ ಹೇಳ್ತಾ ಇದ್ದಾನೆ ಅಂದರೆ, ಇಷ್ಟೇ ತಂದೆ ತಾಯಿಯಂದಿರ ಸೇವೆಯ ಮಹತ್ವವನ್ನು ತಿಳಿಸಲಿಕ್ಕೋಸ್ಕರ. ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಹೇಳಿದಾಗೆ ತಂದೆಯ ಒಳಗೆ ಭಗವಂತ ಇದ್ದಾನೆ, ತಾಯಿಯೊಳಗೆ ಭಗವಂತ ಇದ್ದಾನೆ ಅಂತ ಆ ಭಗವಂತನ ಸೇವೆಯನ್ನು ಪ್ರತಿಯೊಬ್ಬರು ಮಾಡಲೇಬೇಕಾದದ್ದು. ಇದು ಕರ್ತವ್ಯ ಅಂತ ಆ ಕರ್ತವ್ಯವನ್ನು ತಿಳಿಸ್ಲಿಕ್ಕೋಸ್ಕರ ಭಗವಂತ ಈ ರೀತಿ ತಾನು ಹೇಳ್ತಾನೆ. ಆಮೇಲೆ ಕೃಷ್ಣ ಉಗ್ರಸೇನನ್ನು ತಾನು ರಾಜನನ್ನಾಗಿ ಮಾಡ್ತಾನೆ. ಉಗ್ರಸೇನನ್ನು ರಾಜನನ್ನಾಗಿ ಮಾಡಿ ತಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿರ್ತಾನೆ. ಸಾಮಾನ್ಯ ಯಾವುದೇ ಒಂದು ಅಧಿಕಾರವನ್ನು ಇಟ್ಕೊಳ್ಬೇಕು. ಕೃಷ್ಣನಿಗೆ ಅವಾಗ ಉಪನಯನ ಆಯಿತು. 12 ವರ್ಷಕ್ಕೆ ಕೃಷ್ಣನ ಉಪನಯನ ಆಯಿತು. ಕೃಷ್ಣ ಅವತಾರ ಮಾಡಿದ ಸಂದರ್ಭದಲ್ಲಿ 10,000 ಗೋದಾನವನ್ನು ಮಾಡ್ತೇನೆ ಅಂತ ವಸುದೇವ ತಾನು ಸಂಕಲ್ಪವನ್ನು ಮಾಡಿದ್ದಾನೆ. ಅದನ್ನು 12ನೇ ವರ್ಷದಲ್ಲಿ ಕೊಡ್ತಾನೆ. ಕೃಷ್ಣನ ಉಪನಯನದ ಕಾಲದಲ್ಲಿ ಕೃಷ್ಣ ಈ ವಸುದೇವ ತಾನು ಗೋದಾನವನ್ನು ಕೊಡ್ತಾನೆ. ಆ ಬಳಿಕ ಕೃಷ್ಣ ಯಾವತ್ತು ಉಪನಯನ ಆದಮೇಲೆ ಗುರುಕುಲಕ್ಕೆ ಹೋಗಿ ಅಧ್ಯಯನವನ್ನು ಮಾಡೋದು. ಸಾಂದೀಪಿನಿ ಗುರುಗಳ ಬಳಿ ಹೋಗಿ ಅಧ್ಯಯನವನ್ನು ಮಾಡ್ತಾನೆ. ಅಂದರೆ ಅದು ನೆಪ. ಯಾಕಂದರೆ ಯಾವತ್ತು ಗುರುಮುಖೇನ ಅಧ್ಯಯನವನ್ನು ಮಾಡದೇ ಇರಬಾರದು ಅಂತ ಅದಕ್ಕೆ ಸಾಂದೀಪಿನಿಗಳ ಬಳಿ ಹೋಗಿ 64 ದಿನದಲ್ಲಿ 64 ವಿದ್ಯೆಯನ್ನು ಕಲಿತ್ಕೊಳ್ತಾನೆ ಕೃಷ್ಣ. ಅಂದರೆ ಲೋಕದ ದೃಷ್ಟಿಯಲ್ಲಿ. ಆಮೇಲೆ ಹೊರಟು ಬರಬೇಕಾದ್ರೆ ಗುರುಗಳ ಹತ್ರ, ಗುರುಗಳೇ ನಿಮಗೆ ಏನು ದಕ್ಷಿಣ ಬೇಕು ಅಂತ ಕೇಳ್ತಾನೆ ಸಾಂದೀಪಿನಿಗಳ ಹತ್ರ. ಸಾಂದೀಪಿನಿಗಳು ಇಲ್ಲ, ನನಗೇನು ಬೇಕಾಗಿಲ್ಲ, ನನ್ನ ಪತ್ನಿಯನ್ನು ಕೇಳಬೇಕು. ಅವಳಾದರೂ ತನ್ನ ಗಂಡನ ಹತ್ರ ಬಂದು ಹೇಳ್ತಾರೆ, ನೋಡಿ ನನಗೆ ನಮ್ಮ ಮಗ ಸಮುದ್ರಕ್ಕೆ ಸ್ನಾನ ಮಾಡಲಿಕ್ಕೆ ಹೋದವನು ಮರಳಿ ಬಂದೇ ಇಲ್ಲ, ಹಾಗಿದ್ರು ಕೃಷ್ಣ ಬಂದಿದ್ದಾನೆ. ಅದಕ್ಕಾಗಿ ಕೃಷ್ಣನ ಬಳಿ ಆ ಮಗನನ್ನು ವಾಪಸ್ ಪಡೆಯೋಣ. ಈ ರೀತಿ ಆ ಸತ್ತು ಹೋದ, ಯಾವುದೋ ಸತ್ತು ಹೋದ ಗುರು ತಮ್ಮ ಮಗನನ್ನು ಮತ್ತೆ ಮರಳಿ ಪಡಿ ಕೇಳ್ತಾರೆ. ಕೃಷ್ಣನಾದ್ರೂ ಆಯಿತು ಅಂತ ಹೇಳ್ತಾರೆ. ನಾನು ಸಮುದ್ರದ ಬಳಿ ಹೋಗಿ ಸಮುದ್ರದ ಹತ್ರ ಕೇಳ್ತಾನೆ, ಅಂದರೆ ಸಮುದ್ರ ರಾಜನ ಹತ್ರ, ನನ್ನ ಗುರುಪುತ್ರ ಎಲ್ಲಿದ್ದಾನೆ, ಕೊಡು ವಾಪಸ್ ಅಂತ. ನನಗೆ ಗೊತ್ತಿಲ್ಲ, ನನ್ನ ಬಳಿ ಪಂಚಜನ ಅಂತ ಒಬ್ಬ ದೈತ್ಯ ಇದ್ದಾನೆ, ಅವನೇನಾದರೂ ಮಾಡಿದ್ದಾನೆ ಎಂದು ನೋಡುತ್ತಾ ಇದ್ದಾನೆ. ಕೃಷ್ಣ ಪಂಚಜನನ ಹತ್ರ ಕೇಳ್ತಾನೆ, ಪಂಚಜನ ನನಗೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಕೃಷ್ಣ ಅವನೊಟ್ಟಿಗೆ ಯುದ್ಧಕ್ಕೆ ನಿಂತ. ಯುದ್ಧದಲ್ಲಿ ಪಂಚಜನನ ಕೊಟ್ಟು ಪಂಚಜನನ ಮೂಳೆಗೆ ಪಾಂಚಜನ್ಯ, ಆ ಪಾಂಚಜನ್ಯ ಶಂಖವನ್ನು ಧಾರಣ ಮಾಡಿದ. ಮೂಲಭೂತವಾಗಿ ಭಗವಂತನ ಕೈಯಲ್ಲಿರುವಂತಹ ಶಂಖ ಏನಿದೆ ಅದು ಯಾವತ್ತೂ ಇರುವಂಥದ್ದು. ಅದೇ ಇಲ್ಲಿ ಒಂದಂಶದಿಂದ ಇದರಲ್ಲಿ ಬಂದು ಸೇರಿಕೊಳ್ಳುತ್ತೆ, ಈ ಪಾಂಚಜನ್ಯ ಶಂಖದಲ್ಲಿ. ಆ ಬಳಿಕ ಆ ಶಂಖವನ್ನು ಹಿಡ್ಕೊಂಡು ಭಗವಂತ ಸಂಯಮಿನಿ ಪಟ್ಟಣಕ್ಕೆ ಹೋದ, ಯಮನ ಪಟ್ಟಣಕ್ಕೆ. ಅಲ್ಲಿ ಹೋಗಿ ಶಂಖನಾದವನ್ನು ಮಾಡಿದಂತೆ ಕೂಡಲೇ ಯಮ ಹೊರಗೆ ಬಂದು ಕೃಷ್ಣನನ್ನು ಸ್ವಾಗತ ಮಾಡಿ, ಕೃಷ್ಣ ಯಾಕೋಸ್ಕರ ಬಂದಿದ್ಯಾ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ, ನನ್ನ ಗುರುಪುತ್ರ ನಿನ್ನ ಬಳಿ ಇದ್ದಾನೆ, ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಅಲ್ಲಿ ಇವನ ಗುರುಪುತ್ರ ಇದ್ದಾನೆ. ಆ ಗುರುಪುತ್ರನನ್ನು ಕರ್ಕೊಂಡು ಬಂದು, ಈಗ ಒಂದೊಮ್ಮೆ ಬದುಕಿದ್ರೆ ಎಷ್ಟು ವಯಸ್ಸಿನವನಾಗ್ತಾ ಇದ್ದ, ಅಷ್ಟು ವಯಸ್ಸಿನ ದೇಹವನ್ನು ಕೊಟ್ಟು ಕೃಷ್ಣ ಅವನನ್ನು ಗುರುಗಳ ಮುಂದೆ ತಂದು ನಿಲ್ಲಿಸ್ತಾನೆ. ಈ ರೀತಿ ಗುರುದಕ್ಷಿಣೆ ಅರ್ಪಣೆ ಮಾಡಿ ಕೃಷ್ಣ ವಾಪಸ್ ಮರಳಿ ಬಂದ. ಇಲ್ಲಿ ತಿಳ್ಕೊಳ್ಬೇಕಾದದ್ದೇನೆಂದರೆ, ಭಗವಂತ ಇಚ್ಛಿಸಿದಾದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಭಕ್ತರ ಎಂತಹ ಆಸೆಯನ್ನು ಪೂರ್ಣೆ ಮಾಡ್ತಾನೆ ಅಂತ. ಇದೊಂದು ಕೃಷ್ಣಾವತಾರದ ವೈಶಿಷ್ಟ್ಯ. ಇಲ್ಲಿ ಭಕ್ತರು ಕೇಳುವಂತಹ ಬೇಡಿಕೆಗಳೇನಿದೆ ಇದು ಬೇರೆಯವರಿಗೆ ಅಸಾಧ್ಯವಾಗಿರುವಂಥದ್ದು, ಕೃಷ್ಣನಿಂದ ಮಾತ್ರ ಪೂರ್ಣೆ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು. ಅಂಥದ್ದೆಲ್ಲ ಆಸೆ ಆಕಾಂಕ್ಷೆಗಳನ್ನು ಪೂರ್ಣೆ ಮಾಡಿದ್ದಾರೆ. ಮರಳಿ ಬಂದ ಮೇಲೆ ಗೋಪಿಕಾ ಸ್ತ್ರೀಯರಿಗೋಸ್ಕರ, ಆ ಗೋಪಾಲಕರಿಗೋಸ್ಕರ ಉದ್ಧವನನ್ನು ಕಳಿಸಿಕೊಟ್ಟ. ಯಾಕಂದರೆ ತಾನು ಬರ್ತೇನೆ ಅಂತ ಹೇಳಿದ್ದಾನೆ. ಆದರೆ ಹೋಗಿಲ್ಲ ಕೃಷ್ಣ. ಆದರೆ ಅವರು ದುಃಖದಲ್ಲಿದ್ದಾರೆ ಅಂತ ಗೊತ್ತುಂಟು ಕೃಷ್ಣನಿಗೆ. ನಂದಗೋಪ, ಯಾದವರ ಈ ಎಲ್ಲ ಗೋಪಾಲಕರು, ಅದಕ್ಕೋಸ್ಕರ ತಾನು ಕಳಿಸಿಕೊಟ್ಟ ಉದ್ಧವನನ್ನು.
ಉದ್ಧವನಾದರೂ ನಂದಗೋಪ ಯಶೋದೆಯರ ಬಳಿಗೆ ಹೋಗ್ತಾನೆ. ಅವರಾದರೂ ತುಂಬ ದುಃಖಿತರಾಗಿದ್ದಾರೆ. ಅವರು ಕೇಳ್ತಾರೆ, ನಮ್ಮನ್ನು ಕೃಷ್ಣ ಸ್ಮರಣೆಯಾದರೂ ಮಾಡ್ತಾನೆ, ಯಾವಾಗಾದರೂ ನಮ್ಮನ್ನು ಸ್ಮರಿಸಿಕೊಳ್ತಾನೆ ಕೃಷ್ಣ. ನಮಗಾದರೂ ಕೃಷ್ಣ ಇಲ್ಲದೆ ನಮ್ಮ ಜೀವನವೇ ನಡೀತಾ ಇಲ್ಲ. ಅಪಿಸ್ಮರತಿನ ಕೃಷ್ಣ ಮಾತರ ಸುಹೃದ ಸಖೀಂ ಗೋಪಾನ್ ವ್ರಜಂ ಚಾತ್ಮನಾಥಂ ಗಾವೋ ವೃಂದಾವನಂ ಗಿರಿಂ. ಈ ವೃಂದಾವನವನ್ನು, ಈ ಗೋವರ್ಧನ ಪರ್ವತವನ್ನು, ಗೋವುಗಳನ್ನು, ಗೋಪಿಕಾಸ್ತ್ರೀಯರನ್ನು ನಮ್ಮನ್ನೆಲ್ಲ ನೆನಪು ಮಾಡಿಕೊಳ್ತಾ ಇದ್ದಾನೆ. ಯಾಕಂದರೆ ಕೃಷ್ಣ ಇವಾಗ ಪಟ್ಟಣ ಸೇರ್ತಾನೆ. ಅವನಿಗೆ ನೆನಪಿದೆಯೋ ಇಲ್ವೋ, ನಮಗಾದರೂ ಕೂತಲ್ಲಿ ನಿಂತಲ್ಲಿ ಪ್ರತಿ ಕಡೆಯಲ್ಲಿ ಕೂಡ ಕೃಷ್ಣನೇ ನೆನಪಾಗ್ತಾನೆ. ಎಲ್ಲಿ ಹೋದರೂ ಅಲ್ಲಿ ಕೃಷ್ಣ ಕೂತ, ಇಲ್ಲಿ ಕೃಷ್ಣ ಆ ರೀತಿ ಮಾಡಿದ, ಇಲ್ಲಿ ಈ ರೀತಿ ಕೃಷ್ಣ ಈ ರೀತಿ ಮಾಡಿದ, ಈ ರೀತಿ ನೆನಪು ಮಾಡ್ಕೊಳ್ತಾ ನಮ್ಮ ಎಲ್ಲ ಕ್ರಿಯೆಗಳು ಕೂಡ, ನಮ್ಮ ಎಲ್ಲ ಕ್ರಿಯೆಗಳು ನಿಂತು ಹೋಗ್ತದೆ ಅಂತ ಆ ನಂದಗೋಪ, ಯಶೋದೆ ಮುಂತಾದವರೆಲ್ಲ ತಾವಾಡ್ತಾರೆ. ಅದಕ್ಕೆ ಆ ಉದ್ಧವ ತಾನು ಅವರನ್ನು ಸಾಂತ್ವನಗೊಳಿಸ್ತಾನೆ. ಕೃಷ್ಣ ಕೇವಲ ನಿಮ್ಮ ಮಗ ಮಾತ್ರ ಅಲ್ಲ, ಮತ್ತೆ ಎಲ್ಲರ ಮಗ, ಎಲ್ಲರ ತಂದೆ, ಎಲ್ಲರ ತಾಯಿ, ಸರ್ವಸ್ವ ಅವನೇ. ಯುವಯೋರೇವ ನೈವಾಯಮಾತ್ಮಜೋ ಭಗವಾನ್ ಹರಿ ಸರ್ವೇಷಾಮಾತ್ಮಜೋ ಖ್ಯಾತ್ಮ ಪಿತಾ ಮಾತಾ ಸ ಈಶ್ವರ. ಅವನು ಇಡೀ ಜಗತ್ತಿನ ತಂದೆ, ತಾಯಿ, ಮಗ, ಸರ್ವಸ್ವವೂ ಭಗವಂತನೇ. ನಿಜವಾಗ್ಲೂ ಇಷ್ಟಾದರೂ ಅವನಿಗೆ ಯಾರ ತಂದೆ ಇಲ್ಲ, ಅವನಿಗೆ ಯಾರ ತಾಯಿ ಇಲ್ಲ. ನ ಮಾತಾ ನ ಪಿತಾ ತಸ್ಯ ನ ಭಾರ್ಯ ನ ಸುತಾಲಯ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ ಭಗವಂತನಿಗೆ. ಅಲ್ಲ, ಲಕ್ಷ್ಮಿ ಭಗವಂತನ ಹೆಂಡತಿ ಅಲ್ವ, ಚತುರ್ಮುಖ ಭಗವಂತನ ಮಗ ಅಲ್ವ ಅಂತ ಹೇಳಿದ್ರೆ ಈ ಸಾಂಸಾರಿಕ ಬಂಧನದಿಂದ ಭಗವಂತ ಸಿಲುಕುವವನಲ್ಲ. ಮತ್ತೇನೆಂದರೆ ಇವರೆಲ್ಲರೂ ಕೂಡ ಭಕ್ತರು. ಭಕ್ತನಿಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಲಕ್ಷ್ಮಿಯನ್ನು ಯಾಕೆ ತನ್ನ ಪತ್ನಿಯಾಗಿ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಭಕ್ತಿ, ಅವಳ ಭಕ್ತಿಗೆ ಮೆಚ್ಚಿ. ಚತುರ್ಮುಖನನ್ನು ಯಾಕೋಸ್ಕರ ಮಗನಾಗಿ ಮಾಡ್ಕೊಂಡಿದ್ದಾನೆ ಅಂದರೆ ಅವನ ಭಕ್ತಿಗೆ ಮೆಚ್ಚಿ. ಯಾವತ್ತು ಭಗವಂತ ಭಕ್ತಿಯನ್ನು ಮಾತ್ರ ನೋಡುವ, ಅದಕ್ಕಿಂತ ಹೆಚ್ಚಿನ ಯಾವುದೇ ಸಂಬಂಧವೂ ಭಗವಂತನಲ್ಲಿಲ್ಲ ಅಂತ ಹೇಳ್ತಾ ನೀವು ಎಷ್ಟು ಪುಣ್ಯ ಮಾಡಿದ್ದೀರೋ ಏನು ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಭಗವಂತನೇ ನಿಮ್ಮ ಮಗನನ್ನಾಗಿ ನೀವು ಪಡೆದಿದ್ದೀರಲ್ವ. ಈ ರೀತಿ ಆ ನಂದಗೋಪ, ಯಶೋದೆ ಇವರನ್ನೆಲ್ಲ ಹೊಗಳಿ ನಂತರ ಗೋಪಿಕಾಸ್ತ್ರೀಯರನ್ನು ನೋಡಲಿಕ್ಕೆ ಬರ್ತಾನೆ ಉದ್ಧವ. ಗೋಪಿಕಾಸ್ತ್ರೀಯರಿಗೆ ತುಂಬ ಸಿಟ್ಟು ಕೃಷ್ಣನ ಮೇಲೆ. ಯಾಕಂದರೆ ಕೃಷ್ಣ ನಮ್ಮನ್ನು ಬಿಟ್ಟು ಹೋದ ಅಂತ. ಇವಾಗ ಉದ್ಧವ ಬಂದಿದ್ದಾನೆ ಅಂದರೆ ಯಾರಾದರೂ ನಗರದಿಂದ ಬಂದರೂ, ಪೇಟೆಯಿಂದ ಬಂದರೂ ಅಂದ್ರೆ ಅವನಿಗೆ ಸಿಟ್ಟು. ಅವನೊಬ್ಬ ಅಕ್ರೂರ ಬಂದ, ಅಕ್ರೂರ ಬಂದು ನಮ್ಮನ್ನು ಕೃಷ್ಣನಿಂದ ದೂರ ಮಾಡಿದ. ಇವನು ಯಾಕೆ ಬಂದಿದ್ದಾನೆ, ಇವನು ಇನ್ನೊಬ್ಬ ಅಕ್ರೂರ ಬಂದಿದ್ದಾನೆ ನಮ್ಮ ದೂರ ಮಾಡಲಿಕ್ಕೆ. ಈ ರೀತಿ ಅವರು ತಿಳ್ಕೊಳ್ತಾರೆ. ಆಗ ಒಬ್ಬಳು ಗೋಪಿಕಾ ಸ್ತ್ರೀ, ಅದೇ ಭ್ರಮರಗೀತೆ ಅಂತ ಒಂದು ಭ್ರಮರವನ್ನು ಇಟ್ಟುಕೊಂಡು ಕೃಷ್ಣನಿಗೆ ಬೈಯುವುದು, ಅದೇ ಭ್ರಮರಗೀತೆ ಅಂತ. ಆ ರೀತಿ ಅದರ ಸಿಟ್ಟು, ಕೃಷ್ಣನ ಮೇಲೆ ಅಷ್ಟು ಸಿಟ್ಟನ್ನು ತೋರಿಸ್ತಾರೆ. ಉದ್ಧವನ ಹತ್ರ ಸರಿ ಮಾತಾಡೋದೇ ಇಲ್ಲ. ಅದಕ್ಕೆ ಉದ್ಧವ ಹೇಳ್ತಾನೆ, ಕೃಷ್ಣ ನಿಮಗೋಸ್ಕರ ಸಂದೇಶವನ್ನು ಕಳಿಸಿದ್ದಾನೆ, ಸಂದೇಶ ನಮಗೋಸ್ಕರ ಕಳಿಸಿದ್ದಾನೆ ಅಂತ ಹೇಳಿದಾಗ ಎಲ್ಲ ಗೋಪಿಕಾಸ್ತ್ರೀಯರು ತಾವು ಕೂತು. ಆಗ ಕೃಷ್ಣ ಹೇಳ್ತಾನೆ, ಆಗ ಉದ್ಧವ ಹೇಳ್ತಾನೆ, ಕೃಷ್ಣ ನಿಮಗೋಸ್ಕರ ಹೇಳಿ ಕಳಿಸಿದ್ದಾನೆ. ಏನಂದರೆ ಯದ್ವಹಂ ಭವತೀನಾಂ ವೈ ದೂರೇ ವರ್ತ್ಯಪಿ ಯೋದೃಶಾಂ ಮನಸಃ ಸನ್ನಿಕರ್ಷಾರ್ಥಂ ಮದನುಧ್ಯಾನ ಕಾಮ್ಯಯ. ನಾನು ಯಾಕೆ ನಿಮ್ಮಿಂದ ದೂರ ಆದೆ ಅಂತ ಹೇಳಿದ್ರೆ ನನ್ನ ಧ್ಯಾನ ಮಾಡಿ ಎನ್ನುವ ಕಾರಣದಿಂದ, ಒಳಗಿನಿಂದ ನನ್ನ ಧ್ಯಾನವನ್ನು ಮಾಡಿ. ಯಾಕೆ ಅಂತ ಹೇಳಿದ್ರೆ ನಾನು ಹತ್ತಿರದಲ್ಲೇ ಇದ್ದೆ ಅಂತ ಹೇಳಿದ್ರೆ ನಿಮಗೆ ಅದು ಅತಿ ಪರಿಚಯ ಅವಜ್ಞಾನ. ಹೆಚ್ಚು ಹತ್ತಿರದಲ್ಲಿದ್ದಷ್ಟು ಕೂಡ ತಿರಸ್ಕಾರಕ್ಕೆ ಕಾರಣವಾಗುವುದು ಹೆಚ್ಚು. ಆ ಕಾರಣದಿಂದಾಗಿ ನಿಮ್ಮಿಂದ ದೂರ ಆದೆ. ಇವಾಗ ನನ್ನ ನೆನಪು ನಿಮಗೆ ಹೆಚ್ಚು ಬರ್ತಾ ಇದೆ, ಹಿಂದಿನಿಂದಗಿಂತ ಹೆಚ್ಚು ಬರ್ತಾ ಇದೆ. ಈ ರೀತಿ ನನ್ನನ್ನು ಧ್ಯಾನ ಮಾಡಿ ಒಳಗಿನಿಂದ ನನ್ನನ್ನು ಕಂಡು ನನ್ನನ್ನು ಸೇರಿ. ನಾನು ಹತ್ತಿರದಲ್ಲೇ ಇರ್ಬೋದು ನಿಮ್ಮನ್ನು, ಇದ್ದರೆ ನೀವು ಅಷ್ಟಕ್ಕಷ್ಟೇ ಆಗ್ತಾ ಇದೆ. ಯಾಕೆಂದರೆ ಅದರ ಉದಾಹರಣೆಯನ್ನು ಕೊಡ್ತಾನೆ ಕೃಷ್ಣ. ಯಥಾ ದೂರಚರೇ ಪ್ರೇಷ್ಠೆ ಮನಃ ವಿಷ್ಯ ವರ್ತತೆ ಸ್ತ್ರೀಣಾಂ ಚನ ತಥಾ ಚೇತಃ ಸನ್ನಿಕೃಷ್ಟೇ ಕ್ಷಗೋಚರೇ. ಯಾವುದೇ ವ್ಯಕ್ತಿ ಹತ್ತಿರದಲ್ಲಿದ್ದಾಗ ನಾವೇನಷ್ಟು ತಲೆಗೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಗಂಡ ಮನೆಯಲ್ಲೇ ಇದ್ದರೆ ಹೆಂಡತಿ ಅಷ್ಟು ತಲೆಗೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಹಾಗಿದ್ದಾರೆ ಗಂಡ, ಅಯ್ಯೋ ಅವರಿಗೆ ಕಲ್ಕೊಂಡಿದ್ದಾಗಿದ್ದಾರೆ. ಅದೇ ಗಂಡ ದೂರ ಹೋದರೆ ಇದೇ ಹೆಂಡತಿಯೇ ವಿಚಾರಿಸೋದೇನು, ಅರ್ಧ ಗಂಟೆ ಫೋನ್ ಮಾಡಿ ಅದು ತೊಗೊಂಡ್ರಾ, ಇದು ತೊಗೊಂಡ್ರಾ, ಅದು ಕೊಡಿದ್ರಾ, ಇದು ತೊಗೊಂಡ್ರು ನೋಡಿ, ಈ ರೀತಿ ವಿಚಾರಿಸೋದೇನು. ಮನೆಯಲ್ಲೇ ಅದೇ ಮನೆಯಲ್ಲಿದ್ದಾಗ ಒಂದು ದೊಡ್ಡ ಕಾಫಿ ಕೊಡಿ, ತಡೀರಿ ಅರ್ಧ ಗಂಟೆ ನಿಮಗೆ ಅಂತ ಹೇಳಿದ್ರೆ ಹತ್ತಿರದಲ್ಲಿದ್ದಾಗ ಅಷ್ಟೇ. ದೂರದಲ್ಲಿದ್ದಾಗ ಯಾಕಂದರೆ ಇದು ಆಸೆ
ಅದಕ್ಕಾಗಿಯೇ ನಾನು ನಿಮ್ಮಿಂದ ದೂರ ಆದೆ. ಯಾಕಂದರೆ ದೂರ ಆದಾಗ ನನ್ನ ಸ್ಮರಣೆ ಹೆಚ್ಚು ಬರ್ತದೆ. ಮಯ್ಯಾವೇಶ್ಯ ಮನಃ ಕೃಷ್ಣಂ ವಿಮುಕ್ತ ಶೇಷ ವೃತ್ತಿಯತ್ ಅನುಸ್ಮರದಿಯೋ ಮಾಂ ನಿತ್ಯಂ ಅಚಿರಾತ್ ಮಾಂ ಉಪೇಶ್ಯತ. ಈಗ ಮನಸ್ಸನ್ನು ನನ್ನಲ್ಲೇ ನಡಿ, ನೀವು ನನ್ನ ಹತ್ತಿರ ಬರಬೇಕು. ಯಾಕಂತ ಹೇಳಿದ್ರೆ ಶಾಶ್ವತವಾಗಿ ನನ್ನ ಬಳಿಗೇ ಇರಬೇಕು ಅಂತ ಹೇಳಿದ್ರೆ ದೇಹದಿಂದ ನನಗೆ ಹತ್ತಿರ ಆದರೆ ಪ್ರಯೋಜನ ಇಲ್ಲ, ಮತ್ತು ಮನಸ್ಸಿನಿಂದ ನನಗೆ ಹತ್ತಿರ ಆಗಿಲ್ಲ. ಅದ್ಯಾಗಂದರೆ ಭಕ್ತಿಯಿಂದ. ಅದಕ್ಕೆ ಭಕ್ತಿಯಿಂದ ನೀವು ನನ್ನನ್ನು ಧ್ಯಾನ ಮಾಡಿ ಒಳಗಿನಿಂದ ನನ್ನನ್ನು ಕಂಡು ನಂತರ ನನ್ನನ್ನೇ ಸೇರ್ತೀರಿ, ಶಾಶ್ವತವಾಗಿ ಸೇರ್ತೀರಿ. ಅದಕ್ಕಾಗಿ ನಿಮ್ಮಿಂದ ನಾನು ದೂರ ಆಗಿದ್ದೇನೆ ಅಂತ ಹೇಳಿ ಕೃಷ್ಣ ಅವರಿಗೆ ಸಮಾಧಾನಕರವಾದಂತಹ ಮಾತನ್ನು ಉದ್ಧವನ ಮೂಲಕ ಹೇಳಿ ಕಳಿಸಿದ್ದಾರೆ. ಅದನ್ನು ಕೇಳಿ ಸ್ವಲ್ಪ ಗೋಪಿಕಾಸ್ತ್ರೀಯರು ಸಮಾಧಾನವನ್ನು ತಂದರು. ಆಮೇಲೆ ಉದ್ಧವ ಕೆಲವು ದಿನ ಗೋಪಿಕಾಸ್ತ್ರೀಯರೊಟ್ಟಿಗೆ ಇದ್ದಂತೆ. ಗೋಪಿಕಾಸ್ತ್ರೀಯರೊಟ್ಟಿಗೆ ಇದ್ದು ನಂತರ ತಾನು ಹೊರಟು ಬರಬೇಕಾದ್ರೆ ಅವನು ಆಶ್ಚರ್ಯಪಡ್ತಾನೆ. ಈ ಗೋಪಿಕಾಸ್ತ್ರೀಯರು ಎಂಥ ಅದ್ಭುತವಾದ ಕೃಷ್ಣನ ಭಕ್ತಿಯನ್ನು ಮಾಡ್ತಾ ಇದ್ದಾರೆ ಅಂತ. ವೇಮಾಸ್ತ್ರೀಯ ವನಚರ ವ್ಯಭಿಚಾರಶೀಲ ಕೃಷ್ಣೇ ಕ್ವಚೈಷ ಪರಮಾತ್ಮ ನಿರೂಢಭಾವ. ಏನು ಈ ಹೆಣ್ಮಕ್ಕಳು ಚಂಚಲವಾದ ಮನಸ್ಸುಳ್ಳವರು, ಆದರೆ ಕೃಷ್ಣನಲ್ಲಿ ಏನು ಭಕ್ತಿ ಮಾಡ್ತಾ ಇದ್ದಾರೆ ಇವರು. ಇವರಿಗೆ ಯಾವುದೇ ಸಂಸ್ಕಾರಗಳಿಲ್ಲ, ಯಾವುದೇ ಗುರುಕುಲದ ವಾಸ ಇಲ್ಲ, ಯಾವುದೇ ವೇದಾಧ್ಯಯನ ಇಲ್ಲ. ಹಾಗಿದ್ರೂ ಏನು ಕೃಷ್ಣನಲ್ಲಿ ಭಕ್ತಿ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ, ಭಗವಂತನ ಭಕ್ತಿಯಲ್ಲಿ ಮುಖ್ಯವಾದ ಬೇಕಾದದ್ದೇನೆಂದರೆ ಅನನ್ಯವಾಗಿ ಮನಸ್ಸನ್ನು ದೇವರನ್ನು ನಿಲ್ಲಿಸುವುದು. ಹಾಗಿದ್ರೆ ವೇದಾಧ್ಯಯನ ಬೇಡ, ಸಂಸ್ಕಾರಗಳು ಬೇಡ, ಆ ರೀತಿ ಹೇಳಲಿಕ್ಕೆ ಇಲ್ಲ. ಯಾಕಂದರೆ ಇವೆಲ್ಲವೂ ಕೂಡ ಭಗವಂತನಲ್ಲಿ ಮನಸ್ಸು ನಿಲ್ಲಿಸಲಿಕ್ಕೆ ಪೂರಕವಾಗಿರುವಂಥದ್ದು. ಭಗವಂತನ ಅಪರೋಕ್ಷ, ಅದೇ ಒಳಗಿನಿಂದ ದೇವರನ್ನು ಕಾಣಬೇಕು, ಅದಕ್ಕೆ ಪೋಷಕವಾಗಿರುವುಗಳೇ ಇವೆಲ್ಲ. ಆದರೆ ಗೋಪಿಕಾಸ್ತ್ರೀಯರಲ್ಲೊಂದು ವಿಶೇಷ. ಯಾಕಂತ ಹೇಳಿದ್ರೆ ಅವರು ಒಳಗಿನಿಂದಲೇ ಅಪ್ಸರಾಸ್ತ್ರೀ. ಆ ಕಾರಣದಿಂದಾಗಿ ಯಾವುದು ಇಲ್ಲದೆ ಅವರ ಅಧ್ಯಯನವನ್ನು ಅಂದರೆ ಒಳಗಿನಿಂದ ಭಗವಂತನನ್ನು ಕಾಣಬಲ್ಲರು. ಅದಕ್ಕಾಗಿ ಭಗವಂತ ಅವರೊಟ್ಟಿಗೆ ಇದ್ದಾರೆ. ಹೀಗೆ ಗೋಪಿಕಾಸ್ತ್ರೀಯರನ್ನು ಹೊಗಳಿ ಪಡೆಗೆ ಹೊರಡಬೇಕಾದ್ರೆ ನೋಡಿ ಎಷ್ಟು ಹೇಳ್ತಾನೆ ಉತ್ತಮ ಅಂತ ಹೇಳಿದ್ರೆ, ಒಂದೇ ನಂದ ಬ್ರಜ ಸ್ತ್ರೀಣ ಪಾದರೇಣು ಅಭೀಕ್ಷ್ಣಶಃ ಯಾಸಾಂ ಹರಿಕಥೋದ್ಗೀತಂ ಪುನಾದಿ ಭುವನತ್ರಯ. ಗೋಪಿಕಾಸ್ತ್ರೀಯರ ಪಾದಗಳಿಗೆ ನಮಸ್ಕಾರ ಮಾಡ್ತೇನೆ ಅಂತ ಉದ್ಧವ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ಯಾರ ಸ್ಮರಣೆ ಮಾತ್ರದಿಂದಲೇ 3 ಲೋಕವು ಅಂದರೆ ಇಡೀ ಭೂಮಿ ಪವಿತ್ರವಾಗ್ತದೋ ಅಂತ ಗೋಪಿಕಾಸ್ತ್ರೀಯರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಆ ಉದ್ಧವ ತಾನು ಮರಳಿ ಬಂದ. ಕೃಷ್ಣ ಅಕ್ರೂರನ ಮನೆಗೆ ಬರ್ತೇನೆ ಅಂತ ಹೇಳಿದ ಮೊದಲು. ಈಗ ತಾನು ಅಕ್ರೂರನ ಮನೆಗೆ ಹೋಗ್ತಾನೆ. ಅಕ್ರೂರನ ಮನೆಗೆ ಹೋಗಿ ಅಕ್ರೂರನ ಹತ್ರ ಹೇಳ್ತಾರೆ, ಅಕ್ರೂರ ನಿನ್ನೊಂದು ಕೆಲಸ ಆಗಬೇಕಾಗಿದೆ ಅಂತ. ಏನು ಕೃಷ್ಣ ಹೇಳು, ನಾನು ತಯಾರಿದ್ದೇನೆ ಅಂತ ಹೇಳ್ತಾನೆ. ನೀನೀಗ ಹಸ್ತಿನಪುರಕ್ಕೆ ಹೋಗಬೇಕಾಗಿದೆ. ಯಾಕಂದರೆ ಹಸ್ತಿನಪುರದಲ್ಲಿ ಧೃತರಾಷ್ಟ್ರ ಪಕ್ಷಪಾತ ಮಾಡ್ತಾ ಇದ್ದಾನೆ. ತನ್ನ ತಮ್ಮನ ಮಕ್ಕಳಾದ ಪಾಂಡವರನ್ನು ಒಂದು ರೀತಿ ನೋಡ್ಕೊಳ್ತಾ ಇದ್ದಾನೆ, ತನ್ನ ಮಕ್ಕಳಾದ ದುರ್ಯೋಧನಾದಿಗಳನ್ನ ಇನ್ನೊಂದು ರೀತಿ ನೋಡ್ತಾ ಇದ್ದಾನೆ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಮಣ್ಣು, ಆ ರೀತಿ. ಅದಕ್ಕಾಗಿ ನೀನು ಧೃತರಾಷ್ಟ್ರನ ಬಳಿ ಹೋಗಿ ಹೇಳಬೇಕು, ನಿನ್ನ ತಮ್ಮನ ಮಕ್ಕಳನ್ನು ನಿನ್ನ ಹಾಗೆ ನೋಡ್ಕೊಳ್ಬೇಕು, ಆ ರೀತಿ ನೀನು ಹೇಳಿ ಬರಬೇಕು ಅಂತ ಕೃಷ್ಣ ಅಕ್ರೂರನಿಗೆ ಹೇಳ್ತಾನೆ. ಅಕ್ರೂರ ಆಯ್ತು ಅಂತ ಒಪ್ಪಿ ಹಸ್ತಿನಪುರಕ್ಕೆ ಹೋದ. ಹಸ್ತಿನಪುರಕ್ಕೆ ಹೋಗಿ ಮೊದಲು ಕುಂತಿಯನ್ನು ಕಾಣ್ತಾನೆ. ಕುಂತಿಗಂತೂ ಅಕ್ರೂರನ್ನು ಕಂಡಾಗ ಅಷ್ಟು ಖುಷಿಯಾಯಿತು. ಅದರೊಟ್ಟಿಗೆ ದುಃಖ ಉಬ್ಬಳಿಸಿ ಬರ್ತದೆ. ನನ್ನನ್ನು ಯಾರೂ ಕೇಳುವವರಿಲ್ಲದೆ ಅನಾಥವಾಗಿದ್ದಾಗ ನಾನು 5 ಮಕ್ಕಳನ್ನು ಕಟ್ಕೊಂಡು ಕೃಷ್ಣನಾಗಾದರೂ ನನ್ನ ಬಗ್ಗೆ ಗಮನ ಬರ್ತಲ್ವ, ಕೃಷ್ಣ ಆದರೂ ನನ್ನನ್ನು ನೋಡ್ಕೊಳ್ತಾ ಇದ್ದಾನಲ್ವ ಅಂತ ಹೇಳಿ ಅವಳು ಕೃಷ್ಣನನ್ನು ಕೃಷ್ಣ ಕೃಷ್ಣ ಮಹಾಯೋಗಿನ್ ಸರ್ವಾತ್ಮನ್ ವಿಶ್ವಪಾಲಕ ಪ್ರಪನ್ನಂ ಪಾಯಿಗೋವಿಂದ ಶಿಶುಭೀ. ಈ ಮಕ್ಕಳೊಟ್ಟಿಗೆ ಒದ್ದಾಡ್ತಾ ಇರುವ ನನ್ನನ್ನು ನೀನೇ ಕಾಪಾಡಬೇಕು ಅಂತ ಕೃಷ್ಣನನ್ನು ಸ್ಮರಣೆ ಮಾಡ್ತಾನೆ. ಅಕ್ರೂರನಾದರೂ ಸಭೆಗೆ ಹೋದ. ಧೃತರಾಷ್ಟ್ರನ ಹತ್ರ ಹೇಳಿದ, ನೋಡು, ನೀನು ಅನ್ಯಾಯ ಮಾಡ್ತಾ ಇದ್ದ. ಯಾವತ್ತೂ ಮನುಷ್ಯ ಸಂಪತ್ತಿನ ಮೇಲೆ ಕಣ್ಣನ್ನಿಡುವಂಥದ್ದಲ್ಲ. ಯಾಕೆ ಅಂತ ಹೇಳಿದ್ರೆ ಸಂಪತ್ತು ಬರ್ತದೆ ಹೋಗ್ತದೆ, ಮನುಷ್ಯ ಬರುವವನೊಬ್ಬನೇ. ಏಕಃ ಪ್ರಸೂಯತೆ ಜಂತು ಏಕ ಏವ ಪ್ರಲೀಯತೆ ಏಕೋನು ಭುಂಕ್ತೆ ಸುಕೃತಂ ಏಕ ಏವ ಚ ದುಷ್ಕೃತಂ. ಮನುಷ್ಯ ಒಬ್ಬನೇ ಬರ್ತಾನೆ, ಹೋಗುವುದು ಒಬ್ಬನೇ. ಇಲ್ಲಿ ಏನು ಪಾಪ ಮಾಡ್ತಾನೆ ಅನುಭವಿಸುವುದು ಒಬ್ಬನೇ, ಇಲ್ಲೇನು ಪುಣ್ಯ ಮಾಡ್ತಾನೆ ಅನುಭವಿಸುವುದು ಒಬ್ಬನೇ. ಈ ಕಾರಣದಿಂದಾಗಿ ನೀನು ಯಾರೋ ದುರ್ಯೋಧನಾದಿಗಳ ಆಸೆಗೆ ಸಿಲುಕಿ ಅವರು ಹೇಳಿದಾಗೆ ನೀನು ಪಾಪವನ್ನು ಮಾಡಲಿಕ್ಕೆ ಹೋಗಬೇಡ. ಅದರಿಂದಾಗಿ ನೀನು ಪಾಪವನ್ನು ಅನುಭವಿಸಬೇಕಾಗ್ತದೆ ಅಂತ ಈ ರೀತಿ ಬಹಳಷ್ಟು ಹೇಳ್ತಾನೆ. ತಸ್ಮಾತ್ ಲೋಕಮಿಮಂ ರಾಜನ್ ಸ್ವಪ್ನಮಾಯ ಮನೋರಥಂ
ಸಂಭಜನ್ ಆತ್ಮನಾತ್ಮಾನಂ ಸಮಶಾಂತೋ ಭವ ಪ್ರಭು. ಈ ಜೀವನವನ್ನು ಒಂದು ಸ್ವಪ್ನ ಇದ್ದಾಗೆ ನಿಂತಿರುವುದು ಅಂತ ಹೇಳಿದ್ರೆ, ಸ್ವಪ್ನ ಶಾಶ್ವತ ಅಲ್ಲ, ಹಾಗೆ ಜಗತ್ತು ಶಾಶ್ವತ ಅಲ್ಲ, ಆ ರೀತಿ ತಿಳ್ಕೊ. ಹಾಗೆ ತಿಳ್ಕೊಂಡು ನೀನು ಸಮವಾದ ವರ್ತನೆಯನ್ನು ಮಾಡುವವನಾಗು ಅಂತ ಅಕ್ರೂರ ಹೇಳಿದ ಧೃತರಾಷ್ಟ್ರನಿಗೆ. ಧೃತರಾಷ್ಟ್ರ ಈ ಮಾತನ್ನೆಲ್ಲ ಕೇಳಿ ಅಕ್ರೂರನಿಗೆ ಹೇಳ್ತಾನೆ, ಅಕ್ರೂರ, ನೀನು ಹೇಳ್ತಾ ಇದ್ದರೆ ಮತ್ತಷ್ಟು ಕೇಳಬೇಕು ಅಂತ ನನಗೆ ಕಾಣಿಸ್ತಾ ಇದೆ. ಯಥಾ ವದತಿ ಕಲ್ಯಾಣೀಂ ವಾಚಂ ದಾನಪತಿ ಭಾರಪತೆ ಭವಾನ್ ತಥಾನಯಾನ ದೃಶ್ಯಾಮಿ ಮರ್ತ್ಯ ಪ್ರಾಯೋ ಯಥಾಮೃತ. ಅಮೃತವನ್ನು ಕುಡಿದರೆ ಎಷ್ಟು ಖುಷಿ ಆಗ್ತಾ ಇದೆಯಾ ಅಷ್ಟು ಖುಷಿ ಆಗ್ತಾ ಇದೆ ನಿನ್ನ ಹೇಳ್ತಾ ಇದ್ದೆ. ಹಾಗಂತೇಳಿ ಒಪ್ಪಿಬಿಟ್ಟ ಆತನ ಒಪ್ಪಲಿಲ್ಲ, ಅಕ್ರೂರನ ಮಾತನ್ನು ಒಪ್ಪಲಿಲ್ಲ. ಆದರೆ ಕೇಳಿ ಖುಷಿ ಆಗ್ತಾ ಇದೆ ಅಂತ ಅನುಸರಿಸ್ಲಿಕ್ಕಲ್ಲ. ಹಾಗಾಗಿ ನೋಡಿ ಅವ್ರು ಹೇಳೋದೇನೆಂದರೆ, ಹೌದು ಕೇಳಿ ಖುಷಿ ಆಗ್ತಾ ಇದೆ, ಆದರೆ ದೇವರ ಅವತಾರ ಮಾಡಿ ಬಂದಿದ್ದಾನಲ್ವಾ, ನಮ್ಮ ಕೈಲಿ ಏನಿದೆ, ಎಲ್ಲ ದೇವರ ಕೈಲಿ, ದೇವರ ಇಚ್ಛೆ ಇದ್ದಾಗೆ ಆಗುತ್ತೆ. ಹಾಗಾದ್ರೆ ದೇವರ ಅವತಾರ ಮಾಡಿ ಬಂದಿದ್ದಾನಲ್ವಾ, ಏನಾಗಬೇಕು ಅದಾಗುತ್ತೆ. ಅಂದ್ರೆ ನೋಡಿ ಯಾವ ರೀತಿ ಜಾಗ ಕೊಡ್ತಾನೆ ಅಂತ. ತನ್ನ ಮಕ್ಕಳಿಗೆ ಬುದ್ಧಿ ಹೇಳೋದು ಬಿಟ್ಟು, ಪಾಂಡವರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಬಿಟ್ಟು ಅವನು ಈಶ್ವರಸ್ಯ ವಿಧಿಕೋಂ ವಿಧುನೋತ್ಯನ್ಯಥಾ ಪುಮಾನ್. ಅಯ್ಯೋ, ದೇವರ ಇಚ್ಛೆ ಏನಿದೆ ಅದಕ್ಕೆ ಯಾರಪ್ಪ ವಿರುದ್ಧವಾಗಿ ಹೋಗ್ಲಿಕ್ಕೆ ಸಾಧ್ಯ, ಏನು ದೇವರ ಇಚ್ಛೆ ಮಾಡಿದ್ರೆ ಆ ರೀತಿ ಆಗತ್ತೆ ಅಂತ ಹೇಳಿ ತಾನು ಸುಮ್ಮನೆ ಆದ. ಅಕ್ರೂರ ಯೋಚನೆ ಮಾಡದೆ ಇವನಿಗೆ ಹೇಳಿ ಪ್ರಯೋಜನ ಇಲ್ಲ. ವಾಪಸ್ ಮರಳಿ ಬಂದು ಕೃಷ್ಣನಿಗೆ ಈ ವಿಷಯವನ್ನು ತಿಳಿಸಿದ. ಕೃಷ್ಣನಿಗೆ ಇದು ಗೊತ್ತಿರಲಿಲ್ಲ, ಗೊತ್ತಿತ್ತು. ಧೃತರಾಷ್ಟ್ರ ಒಪ್ಪುವುದಿಲ್ಲ ಅಂತ ಗೊತ್ತಿತ್ತು, ಆದರೆ ಕೃಷ್ಣನಿಗೆ ಇಡೀ ಜಗತ್ತಿಗೆ ತಿಳಿಸಬೇಕಿತ್ತು. ಏನಂದ್ರೆ, ನಾನು ಪಾಂಡವರ ಪರವಾಗಿದ್ದೇನೆ, ಅದಕ್ಕಾಗಿ ಪಾಂಡವರ ವಿಷಯದಲ್ಲಿ ಯಾರಾದರೂ ವಿರೋಧವಾಗಿ ಒಪ್ಪಿಸುವುದಾದರೆ ಜಾಗ್ರತೆ, ಯಾಕಂದರೆ ಕೃಷ್ಣ ಇದ್ದಾನೆ. ಇದು ಕೃಷ್ಣನ ರಾಜಕೀಯ ಪ್ರವೇಶ. ಅಲ್ಲಿವರೆಗೆ ಕೃಷ್ಣ ಬಾಲಕನಾಗಿರುವ ಯುವಕನಾಗಿ ರಾಜಕೀಯ ಪ್ರವೇಶವನ್ನು ಮಾಡಿದ. ನಾನು ಪಾಂಡವರ ಕಡೆ ಇದ್ದೇನೆ ಅಂತ ತೋರಿಸಿದ. ಕೌರವರಿಗೆ ಸ್ವಲ್ಪ ಚುರುಕು ಮುಟ್ಟಿಸಿದ. ಇದಿಷ್ಟು ಆ ದಶಮಸ್ಕಂಧದ ಪೂರ್ವಾರ್ಧದ ಕಥೆಯಾದರೆ, ಇನ್ನು ಕೃಷ್ಣನ ಪ್ರೌಢಾವಸ್ಥೆಯ ಕಥೆ, ಇಲ್ಲಿವರೆಗೆ ಬಾಲ್ಯ ಲೀಲೆಗಳನ್ನು ನಾವು ಹೆಚ್ಚು ನೋಡ್ತಾ ಬಂದದ್ದು. ಈಗ ಕೃಷ್ಣನ ಮುಂದಿನ ಕಥೆಯನ್ನು ತಿಳಿಸ್ಕೊಂಡು, ಕೃಷ್ಣ ಯಾವಾಗ ಕಂಸನನ್ನು ಕೊಂದ, ಆ ಕಂಸನ ಇಬ್ಬರು ಪತ್ನಿಯರು ಅಸ್ಥಿಪ್ರಾಸ್ತಿ ತಮ್ಮ ತಂದೆಯಾದ ಜರಾಸಂಧನ ಬಳಿ ಹೋದರು. ವಿಧವೆಯರಾಗಿ ಜರಾಸಂಧ ಮೊದಲೇ ಕೃಷ್ಣ ದ್ವೇಷಿ, ಸ್ವಾಭಾವಿಕವಾಗಿಯೇ ಕೃಷ್ಣ ದ್ವೇಷಿಯವರು. ಅದಕ್ಕೆ ಸರಿಯಾಗಿ ತನ್ನ ಅಳಿಯನನ್ನು ಯಾವಾಗ ಕೃಷ್ಣ ಕೊಂದ ಅಂತ ಗೊತ್ತಾಯಿತು, ಕೃಷ್ಣನ ಮೇಲೆ ಸೇಡನ್ನು ತೀರಿಸಲಿಕ್ಕೆ, ಆ ಗೊಂದ ನನ್ನ ಮಗನನ್ನು, ನನ್ನ ಅಳಿಯನನ್ನು ಕೊಲ್ಲುವುದು ಅಂತ ಹೇಳಿದ್ರೆ ಏನು, ಅದಕ್ಕೆ ಬಿಡಬಾರದು ಅಂತೇಳಿ ತಾನು ಸೈನ್ಯವನ್ನು ಕಟ್ಕೊಂಡು ಹೊರಟ. ಏನು ಜರಾಸಂಧ ಸಾಮಾನ್ಯವ, ಆಗಿನ ಕಾಲದಲ್ಲಿ ಇಡೀ ಭೂಮಿಯನ್ನು ತನ್ನ ಕೈಲಿಟ್ಕೊಂಡು, ಇಡೀ ಭೂಮಿಯನ್ನು ತನ್ನ ಕೈಲಿಟ್ಟುಕೊಂಡು ಜರಾಸಂಧ. ಎಲ್ಲ ರಾಜರುಗಳು ಅವನ ಅಧೀನವಾಗಿದ್ದರು. ಅವನಿಗೆ ಸಾಮಾನ್ಯ ಅಲ್ಲ, ಬ್ರಹ್ಮದೇವರ ವರ, ಶಿವನ ವರ ಆ ಜರಾಸಂಧನಿಗೆ. ಅದೇ ಸಾಮಾನ್ಯ ದೇವತೆಗಳು ಏನು ಮಾಡಲಿಕ್ಕಾಗಲ್ಲ ಜರಾಸಂಧನಿಗೆ. ಈಗ ಮುದುಕಾಗಿದ್ದರೂ ಕೂಡ ಎಲ್ಲವನ್ನು ತನ್ನ ಕೈಲಿ ಇಟ್ಕೊಂಡಿದ್ದ ಜರಾಸಂಧ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ಹೇಳ್ತಾರೆ, ಭೀಷ್ಮಾಚಾರ್ಯರು ಸಮೇತ ಜರಾಸಂಧನ ಸುದ್ದಿಗೆ ಹೋಗ್ತಾ ಇರಲಿಲ್ಲ. ವಾಸ್ತವಿಕವಾಗಿ ಭೀಷ್ಮಾಚಾರ್ಯರು ಮಹಾಬಲಿಷ್ಠರು, ಆದರೂ ಜರಾಸಂಧ ಸುದ್ದಿಗೆ ಹೋಗಲಿಲ್ಲ. ಯಾಕಂದರೆ ಹೋದ್ರೆ ಗೆಲ್ತೇನೋ ಇಲ್ವೋ ಅದು ಡೌಟ್, ಸಂಶಯ. ಜರಾಸಂಧ ಭೀಷ್ಮಾಚಾರ್ಯರ ಮೇಲೆ ಯುದ್ಧಕ್ಕೆ ಬರಲಿಲ್ಲ, ಯಾಕಂದರೆ ನಾನು ಗೆಲ್ತೇನೋ ಇಲ್ವೋ ಡೌಟ್. ನೋಡಿ, ಈ ರೀತಿಯಾಗಿ ಭೀಷ್ಮಾಚಾರ್ಯರು ಕೂಡ ಅವ್ರ ಸುದ್ದಿಗೆ ಹೋಗಲಿಲ್ಲ. ಆ ರೀತಿ ಇದ್ದವನು ಜರಾಸಂಧ, ಎಲ್ಲರೂ ಅವನ ಅಧೀನವೇ. ಅಂದರೆ ನೋಡಿ, ಅವನ ತಾಕತ್ತು ಆ ಕಾಲದಲ್ಲಿ ಎಷ್ಟಿತ್ತು ಜರಾಸಂಧನ ಅಂತಂದರೆ, ಯಾವಾಗ ಕೃಷ್ಣನ ಮೇಲೆ ಯುದ್ಧ ಮಾಡಬೇಕು ಅಂತ ತಾನು ಇಚ್ಛೆಯನ್ನು ಮಾಡಿದ. ಭಾಗವತ ಹೇಳುವುದಿಲ್ಲ, ಆದರೆ ಮಹಾಭಾರತ ಹೇಳುತ್ತದೆ, ಮೊದಲು ಅವನ ಬಳಿ ಒಂದು ಗದೆ ಇರ್ತದೆ. ಆ ಗದೆಯನ್ನು ತೆಗೆದು ಎಷ್ಟಿದ್ದಾರೆ, ಇಡೀ ಮಥುರಾ ಪಟ್ಟಣವನ್ನು ಪುಡಿ ಮಾಡಿಬಿಡಬೇಕು ಅಂತ. ಆದರೆ ಎಷ್ಟು ಯೋಜನ ಅಂತ ಅವನಿಗೆ ಸರಿಯಾಗಿ ಗೊತ್ತಿಲ್ಲ. ಅವನ ಮಗಧ ದೇಶದಿಂದ ಅಲ್ಲಿವರೆಗೆ ಮಧುರದವರೆಗೆ ನಾರದರ ಹತ್ರ ಕೇಳಿದರು, ಎಷ್ಟು ಯೋಜನೆ ಇದೆ ಅಂತ. ನಾರದರು ಒಂದು ಯೋಜನೆ ಕಡಿಮೆ ಹೇಳಿದರು. ಅದಕ್ಕೆ ಆ ಗದೆ ಆ ಮಧುರೆಯಿಂದ ಒಂದು ಯೋಜನೆ ಈ ಕಡೆ ಬಿತ್ತು. ಪ್ರಾರಂಭಕ್ಕೆ ಅಲ್ಲಿ ಅವನ ತಾಯಿ ಜರ, ಅಂದರೆ ಅವನ ದೇಹ ಧರಿಸಿದ ಜರ ಅಲ್ಲೇ ಇತ್ತು. ಅವಳು ತಲೆ ಮೇಲೆ ಬಿದ್ದು ಅವಳು ಪುಡಿಯಾಗೋದು. ಇದನ್ನು ಕೇಳಿ ಇನ್ನೂ ಸಿಟ್ಟು ಬಂತು ಜರಾಸಂಧನಿಗೆ. ಅಯ್ಯೋ, ಏನೋ ಮಾಡಲಿಕ್ಕೆ ಹೋಗಿ ಏನೋ ಆಯ್ತಲ್ಲ ಅಂತೇಳಿ ಕೇರಳದಿಂದ ಕಾಶ್ಮೀರದ ತನಕ, ಇದನ್ನು ಹರಿವಂಶ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಕೇರಳದಿಂದ ಕಾಶ್ಮೀರದ ತನಕ 23 ಅಕ್ಷೋಹಿಣಿ ಸೈನ್ಯವನ್ನು ಒಟ್ಟು ಮಾಡಿದ್ದಾನೆ. 23 ಅಕ್ಷೋಹಿಣಿ. ಇಡೀ ಮಹಾಭಾರತ ಯುದ್ಧದಲ್ಲಿ ಕೌರವರ ಪಾಂಡವರದ್ದು ಸೇರಿಸಿದ 18 ಅಕ್ಷೋಹಿಣಿ. ಆದರೆ ಜರಾಸಂಧ ಮೊದಲ ಬಾರಿಗೆ ಕೃಷ್ಣದ ವಿರುದ್ಧವಾಗಿ ತಾನು ಯುದ್ಧಕ್ಕೆ ಸಿದ್ಧ ಮಾಡಿದ 23 ಅಕ್ಷೋಹಿಣಿ ಸೈನ್ಯ.
ಕಟ್ಕೊಂಡು ಬಂದಿದ್ದಾನೆ. ಇಡೀ ಮಥುರಾ ಪಟ್ಟಣದ ಸುತ್ತ ತಾನು ಆಕ್ರಮಣವನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದಾನೆ. ಏನು ಸೈನ್ಯ ಸಾಗರ ಅಂತಿದೆ. ಕೃಷ್ಣ ಬಲಭದ್ರ ಕೋಟೆಯ ಬಾಗಿಲನ್ನು ಕೋಟೆಯನ್ನು ಏರಿ ನೋಡ್ತಾರಂತೆ. ಕೃಷ್ಣನಿಗೆ ಖುಷಿಯಂತೆ, ಬಹಳ ಖುಷಿಯಂತೆ. ಶತ್ರುಗಳು ಬಂದಿದ್ದಾರೆ ಅಂತ ಎದುರುಬೇಕುಗಳು ಖುಷಿ ಪಡ್ತಾ ಇದ್ದಾರಂತೆ. ಅಣ್ಣನಿಗೆ ಹೇಳ್ತಾನೆ, ಅಣ್ಣ ನಾವು ಯಾಕಾಗಿ ಅವತಾರ ಮಾಡಿ ಬಂದು ಇವತ್ತು ಅದು ಸರಿಯಾಗ್ತಾ ಇದೆ ಅಂತ. ಯಾಕಂದರೆ ನಾವು ಬಂದದ್ದೇ ಇಂಥ ಭೂಭಾರೋತ್ತಾರಣಾಯಚ, ಭೂಭಾರ ಕಡಿಮೆ ಮಾಡಬೇಕು ಅಂತ. ಭೂಮಿಗೆ ಭಾರವಾದವರೇ ಎಲ್ಲ ದುಷ್ಟ ರಾಜರುಗಳು, ಇವರನ್ನು ಹುಡ್ಕೊಂಡು ಹೋಗಿ ಕೊಲ್ಲಬೇಕಿತ್ತು. ಆದರೆ ಜರಾಸಂಧ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ. ಅವನಾಗಿ ಕರ್ಕೊಂಡು ನಾನು ಮನೆ ಬಾಗಿಲಿಗೆ. ಇವಾಗ ಏನಂದರೆ ಚರ್ಚೆ ಆಗೋದಷ್ಟು ನನ್ನ ಕೆಲಸ. ಈ ರೀತಿ ಯಾವಾಗ ಕೃಷ್ಣ ತಾನು ಯೋಚನೆ ಮಾಡಿದ ಕೂಡಲೇ ಕೃಷ್ಣನ ರಥ ಮೇಲಿಂದ ಇಟ್ಕೊಂಡು ಬಂತು. ಕೃಷ್ಣನ ರಥ ಈ ರಥ ಈ ಲೋಕದಲ್ಲ, ಮೇಲಿನ ಅಲ್ಲಿಂದ ಇಟ್ಕೊಂಡು ಬಂದಂತೆ. ಕೃಷ್ಣನ ಆಯುಧಗಳು ಇಟ್ಕೊಂಡು ಬಂದಂತೆ. ಸುದರ್ಶನ ಚಕ್ರ, ಶಾರ್ಕ ಧನುಸ್ಸು, ನಂದಕ ಖಡ್ಗ ಇಟ್ಕೊಂಡು ಬಂದಂತೆ. ಅದೇ ಬಲಭದ್ರನ ಆಯುಧ ನೇಗಿಲು ಹೊನಕೆ ಹಿಡ್ಕೊಂಡು ಬಂದಂತೆ. ಯಾದವ ಸೈನ್ಯದೊಟ್ಟಿಗೆ ಯುದ್ಧಕ್ಕೆ ಹೊರಟಂತೆ. ಉಗ್ರಸೇನನ ಮುಂದೆ ಮಾಡಿಕೊಂಡು ಭಯಂಕರವಾದ ಯುದ್ಧ ನಡೀತಾ. ಆ ಯುದ್ಧದಲ್ಲಿ ಕೃಷ್ಣ ಬಲಭದ್ರರು ಇಡೀ ಜರಾಸಂಧನ ಸೈನ್ಯವನ್ನು ನುಚ್ಚು ನೂರು ಮಾಡಿ ಜರಾಸಂಧನನ್ನು ಉಳಿಸಿ ಕಳಿಸಿಕೊಟ್ಟಿದ್ದಾರೆ. ಜರಾಸಂಧನನ್ನು ಮಾತ್ರ ಉಳಿಸಿ ಕಳಿಸಿಕೊಟ್ಟಿದ್ದಾರೆ. ಆಶ್ಚರ್ಯ ಏನಂದರೆ, ಹೋಗಿ 3 ತಿಂಗಳೊಳಗೆ ಮತ್ತೆ 23 ಅಕ್ಷೋಹಿಣಿ ಸೈನ್ಯ ಒಟ್ಟು ಮಾಡಿದ್ದಾನೆ ಜರಾಸಂಧ. ಮತ್ತೆ 23 ಅಕ್ಷೋಹಿಣಿ ಸೈನ್ಯವನ್ನು ಒಟ್ಟು ಮಾಡಿ ಮತ್ತೆ ಕೃಷ್ಣನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದಿದ್ದಾನೆ. ಅಂದರೆ ಎಂಥ ತಾಕತ್ತಿರ್ಬೋದು ಜರಾಸಂಧನಿಗೆ ಅಂತ. ಒಮ್ಮೆ ಎಲ್ಲ ಕಳ್ಕೊಂಡ್ರೆ ಒಟ್ಟು ಮಾಡಲಿಕ್ಕೆ ಕೆಲವು ವರ್ಷ ಹಿಡಿತದೆ. ಆದರೆ ಜರಾಸಂಧನ ತಾಕತ್ತೇನಾದರೂ 3 ತಿಂಗಳೊಳಗೆ ಮತ್ತೆ 23 ಅಕ್ಷೋಹಿಣಿ ಸೈನ್ಯವನ್ನು ಒಟ್ಟು ಮಾಡಿ ಕರ್ಕೊಂಡು ಅಂದರೆ ಅಷ್ಟು ತಾಕತ್ತವನಿಗೆ. ಮತ್ತೆ ಕೃಷ್ಣನ ಮೇಲೆ ಯುದ್ಧ ಬಂದಿದ್ದಾನೆ. ಸೋತೋದ. ಮತ್ತೆ ಮರಳಿದೆ. ಮತ್ತೆ ಕೆಲವು ತಿಂಗಳು, ಒಂದು 2-3 ತಿಂಗಳೊಳಗೆ ಮತ್ತೆ 23 ಅಕ್ಷೋಹಿಣಿ ಸೈನ್ಯ ಹಿಡ್ಕೊಂಡ್ಬಂದ. ಅಂದ್ರೆ ಹಠ ಅಂದರೆ ಹಠ, ಯಾವುದೇ ಕಾರಣಕ್ಕೂ ಬಿಡಲ್ಲ ನಾನು. ಮತ್ತೆ 23 ಅಕ್ಷೋಹಿಣಿ ಸೈನ್ಯವನ್ನು ಒಟ್ಟು ಮಾಡ್ಕೊಂಡು ಬಂದ. ಮತ್ತೆ ಸೋತ, ಮತ್ತೆ ಹೋದ. ಈ ರೀತಿ ಕೃಷ್ಣನ ಮೇಲೆ ಎಷ್ಟು ಬಾರಿ ದಾಳಿ ಮಾಡಿದ್ದಾನೆ ಅಂತ ಹೇಳಿದ್ರೆ 18 ಬಾರಿ ಜರಾಸಂಧ ಯುದ್ಧಕ್ಕೆ ಬಂದಿದ್ದಾನಂತೆ. ಪ್ರತಿ ಬಾರಿಯೂ ಕೂಡ 23 ಅಕ್ಷೋಹಿಣಿ. ಹಾಗಿದ್ರೆ ಒಟ್ಟಿಗೆ ಎಷ್ಟು ಅಕ್ಷೋಹಿಣಿ ಆಗಿರಲಿಕ್ಕೆ. ಹಾಗಿದ್ರೆ ಕೃಷ್ಣ ಎಷ್ಟು ಭೂಭಾರವನ್ನು ಕಡಿಮೆ ಮಾಡಿದ್ದಾನೆ. ಆ ರೀತಿ ನೋಡ್ಲಿಕ್ಕೆ ಹೋದರೆ ಮಹಾಭಾರತ ಯುದ್ಧ ಅನ್ನೋದು ಏನೂ ಅಲ್ಲ. ಅದಕ್ಕೆ ನೋಡಿ, ಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಯುದ್ಧಕ್ಕೆ ಹೋಗಲೇ ಇಲ್ಲ. ಯಾಕಂದರೆ ನಾನೀಗಾಗಲೇ ಕೊಂದಾಗಿದೆ, ಕೊಲ್ಲೋರೆಲ್ಲರೂ ಮುಗಿಸಿಯಾಗಿದೆ. ಕೆಲವು 100 ಅಕ್ಷೋಹಿಣಿ ಮುಗಿಸಿಯಾಗಿದೆ ಕೃಷ್ಣ. ಮತ್ತೇನಾದರೂ ಇದೆಲ್ಲ ಅಡುಗುದು, ಅವೆಲ್ಲ ನೀವು ಕೊಂದ್ಕೊಳ್ಳಿ ಅಂತ ಭೀಮ ಮುಂತಾದವರಿಗೆಲ್ಲ ಬಿಟ್ಟ ಕೃಷ್ಣ. ಹೊರತು ಕೃಷ್ಣ ಮೊದಲೇ ಎಲ್ಲ ಮುಗಿಸಿಯಾಗಿದೆ. ಆ ರೀತಿ ಜರಾಸಂಧನೊಟ್ಟಿಗೆ ಯುದ್ಧ ನಡೆಯಬೇಕಾದರೆ ಕೆಲವೊಂದು ಘಟನೆಯನ್ನು ಹೇಳ್ತಾರೆ. ನಿರಂತರವಾಗಿ ಯುದ್ಧ ನಡೀತಾನೆ ಇದೆ. ಬರುವುದು ಮತ್ತೆ ಮರುತು ಮತ್ತೆ ಬಿಡುವುದು, ಆಕ್ರಮಣ ಮಾಡೋದು. ಈ ರೀತಿ ಆಗ್ತಾ ಮಧುರೆಯ ಗೋಡೆಗಳೆಲ್ಲ ಹೋಗ್ತಾ ಇದ್ದೀವಿ. ಇದು ಹರಿವಂಶದಲ್ಲಿ ಬರುವುದು. ಭಾಗವತ ಅಷ್ಟು ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗೋದು. ಗೋಡೆಗಳೆಲ್ಲ ಹೋಗ್ತಾ ಇದ್ದೀವಿ. ಎಲ್ಲ ಯಾದವರು ಹೇಳ್ತಾರೆ, ಸಭೆಯನ್ನು ಸೇರಿ ಕೃಷ್ಣ ಈ ರೀತಿ ಮತ್ತೆ ಆಕ್ರಮಣ ಮಾಡ್ತಾ ಇದ್ದಾರೆ, ನಮಗೆ ನೆಮ್ಮದಿ ಇರೋದು. ಯಾಕಂದರೆ ಯಾವಾಗಲೂ ಮತ್ತೆ ಯುದ್ಧ ನಡೀತಾ ಇದ್ದರೆ ನೆಮ್ಮದಿ ಇರೋದು ರಾಜ್ಯದಲ್ಲಿ. ಯಾಕಂದರೆ ಒಂಥರ ಕಿರಿಕಿರಿ ಆಗ್ತದೆ. ಅದಕ್ಕಾಗಿ ಕೃಷ್ಣ ಒಂದೇ ಕಡೆಯಿಂದ ಗೋಡೆ ಹೋಗ್ತಾ ಇದೆ, ನಮ್ಮ ಎಲ್ಲ ಕೋಟೆಗಳೆಲ್ಲ ಬಿದ್ದು ಹೋಗ್ತಾ ಇದೆ. ಈ ರೀತಿ ಹೇಳಿದಾಗ ಕೃಷ್ಣ ಯೋಚನೆ ಮಾಡ್ತಾನೆ, ನೋಡಿ ಜರಾಸಂಧನಿಗೆ ಯಾದವರ ಮೇಲೆ ದ್ವೇಷ ಇಲ್ಲ, ಅವನಿಗೆ ದ್ವೇಷ ಇರುವುದು ನನ್ನ ಮೇಲೆ. ಅದಕ್ಕಾಗಿ ನಾನು ಕೆಲಸ ಮಾಡ್ತೇನೆ. ಜರಾಸಂಧ ಯುದ್ಧಕ್ಕೆ ಬಂದ ಅಂತ ಹೇಳಿದ್ರೆ ನಿಮ್ಮನ್ನು ಯಾರನ್ನು ನಾನು ಸಿಲುಕಿಸುವುದಿಲ್ಲ, ಮತ್ತೆ ನಾನು ನನ್ನ ಮೇಲೆ ನೋಡ್ಕೊಳ್ತೇನೆ ಅಂತ ಹೇಳಿ ಜರಾಸಂಧ ಯಾವಾಗ ಆಕ್ರಮಣ ಮಾಡಲಿಕ್ಕೆ ಬಂದ ಆಗ ಕೃಷ್ಣ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ. ದಕ್ಷಿಣ ಕಡೆಗೆ ಓಡ್ಲಿಕ್ಕೆ ಶುರು ಮಾಡಿದ ಮಥುರಾ ಪಟ್ಟಣದಿಂದ. ಜರಾಸಂಧ ಎಣಿಸಿದ, ಓ ಕೃಷ್ಣ ಹೆದರುಕೊಂಡ. ಎಷ್ಟು ಸಲ ಯುದ್ಧಕ್ಕೆ ಬಂದದ್ದಕ್ಕೆ ಕೃಷ್ಣ ಹೆದರುಕೊಂಡ ಅಂತ ನೋಡಿ. ಆ ರೀತಿ ಕೃಷ್ಣ ಈ ಕಡೆ ಬರಬೇಕಾದ್ರೆ ಇವತ್ತು ಉತ್ತರ ಭಾರತದಲ್ಲಿ ಪ್ರಸಿದ್ಧ ರಂಛೋಡ್. ಕೃಷ್ಣನಿಗೆ ಕರೆಯುವುದೇ ರಂಛೋಡ್ ಅಂದರೆ ಇದು ಯುದ್ಧರಂಗ ಬಿಟ್ಟು ಓಡಿ ಹೋಗೋದು ಅಂತ. ಅಂದರೆ ಕೃಷ್ಣ ಯಾಕೆ ಬಿಟ್ಟ ಅಂತ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಕೃಷ್ಣ ಯುದ್ಧ ಬಿಟ್ಟು ಓಡಿದವ, ಪಲಾಯನ ಮಾಡಿದವ ಅಂತ ಆ ರೀತಿ ಅದರ ಹೊಗಳಿಕೆ ಅಂತ ಹೇಳ್ತಾರೆ. ಆದರೆ ಅವನು ಹೋಗಿ ಬೇರೆ ಯೋಚನೆಯಿಂದ. ಯಾಕೋಸ್ಕರ ಅಂದರೆ ಯಾವತ್ತೂ ಯಾದವರ ಸೈನ್ಯ ಸಣ್ಣದು, ಜರಾಸಂಧನ ಸೈನ್ಯ ದೊಡ್ಡದು. ಯಾವತ್ತೂ ದೊಡ್ಡ ಸೈನ್ಯ ಸಣ್ಣ ಸೈನ್ಯವನ್ನು ಆಕ್ರಮಣವನ್ನು ಮಾಡಬೇಕಾದ್ರಲ್ಲಿ ಯುಕ್ತಿಯನ್ನು ಉಪಯೋಗ ಮಾಡಬೇಕೆ ಹೊರತು ಬಲವನ್ನಲ್ಲ. ಬಲ ಉಪಯೋಗ ಮಾಡಿದ್ರೆ ಆಗುವುದಿಲ್ಲ. ಆ ಕಾರಣದಿಂದಾಗಿ ಕೃಷ್ಣ ತಾನೊಬ್ಬನೇ ಉಳಿದ ಬಲಭದ್ರನೊಟ್ಟಿಗೆ ಈ ಕಡೆ ದಕ್ಷಿಣದ ಕಡೆಗೆ.
ಜರಾಸಂಧ ಇಡೀ ಸೈನ್ಯವನ್ನು ಕಟ್ಕೊಂಡು ಬರ್ತಾ ಇದ್ದಾನೆ. 23 ಅಕ್ಷೋಹಿಣಿ ಸೈನ್ಯವನ್ನು ಕಟ್ಕೊಂಡು ಬರ್ತಾ ಇದ್ದಾನೆ. ಮಹಾರಾಷ್ಟ್ರದವರೆಗೆ ಬಂದ ಕೃಷ್ಣ. ಮಹಾರಾಷ್ಟ್ರದಲ್ಲಿ ಕರವೀರಪುರ, ಅದೇ ಕೊಲ್ಲಾಪುರ. ಆ ಕೊಲ್ಲಾಪುರದ ಹತ್ರ ಬರ್ತಾನೆ. ಅಲ್ಲಿಗೆ ಬಂದಾಗ ಒಬ್ಬ ಪ್ರಜ್ವಲಿಸ್ತಾ ಕೂತಿದ್ದಾನೆ ಋಷಿ. ಒಳ್ಳೆ ಅಗ್ನಿ ಹಾಕಿ ಜ್ವಲಿಸ್ತಾ ಇದ್ದಾನಂತೆ. ಅವನೇ ಯಾರಾದ್ರೂ ಪರಶುರಾಮ ಅಲ್ಲಿದ್ದಾನೆ. ಕೃಷ್ಣ ಅಲ್ಲಿ ಹೋಗ್ತಾನೆ. ಹೋಗಿ ಆ ಪರಶುರಾಮನನ್ನು ಕಾಣ್ತಾನೆ. ಪರಶುರಾಮನಿಗೆ ನಮಸ್ಕಾರ ಮಾಡ್ತಾನೆ. ರಾಮಾವತಾರದಲ್ಲಿ ರಾಮನಿಗೂ ಪರಶುರಾಮನಿಗೂ ಒಟ್ಟಾಗಿ ನಾವು ಕೇಳಿದ್ದೇವೆ. ಆದರೆ ಕೃಷ್ಣಾವತಾರದಲ್ಲಿ ರಾಮ ಮತ್ತೆ ಕೃಷ್ಣ ಪರಶುರಾಮ ಇಲ್ಲಿ ಸೇರಿದ್ದಾನೆ ಹೇಳ್ತಾರೆ. ಪರಶುರಾಮನ ಹತ್ರ ಪರಶುರಾಮ ಹೇಳ್ತಾನೆ, ಯಾಕೆ ಬಂದಿದ್ಯಾ, ಏನು ಕಥೆ ಅಂತ. ಅಂದರೆ ಲೋಕದ ದೃಷ್ಟಿಯಲ್ಲಿ ಬೇರೆ ಬೇರೆ. ಕೃಷ್ಣ ಹೇಳ್ತಾನೆ, ಈ ರೀತಿ ಹಿಂದಿನಿಂದ ಜರಾಸಂಧ ಬರ್ತಾ ಇದ್ದಾನೆ, ಅದಕ್ಕಾಗಿ ನಾನು ಬಂದಿದ್ದೇನೆ ಹಾಗೆ ಅಂತ. ನೋಡಿ, ಇಲ್ಲಿ ಗೋಮಂತ ಪರ್ವತ ಇದೆ. ಗೋಮಂತ ಪರ್ವತವನ್ನು ಆಶ್ರಯಿಸು, ಅಲ್ಲಿ ನನಗೆ ಯಾವುದೇ ತೊಂದರೆ ಉಂಟಾಗಲಿಲ್ಲ ಅಂತ. ಆಯಿತು ಅಂತ ಕೃಷ್ಣ ಬಲಭದ್ರ ಇಬ್ಬರು ಗೋಮಂತ ಪರ್ವತವನ್ನು ಸೇರಿದರೆ, ಅದೇ ಗೋಮಾಂತಕ, ಗೋವಾ. ಆ ಗೋಮಂತ ಪರ್ವತದ ಬಳಿ ಗೋಮಂತ ಪರ್ವತದ ಮೇಲೆ ತಾವು ಕುಳಿತು ಜರಾಸಂಧಾದಿಗಳೆಲ್ಲ ಬಂದರು. ಓ, ಕೃಷ್ಣ ಗೋಮಂತ ಪರ್ವತದಲ್ಲಿದ್ದಾನೆ ಅಂತ ಗೊತ್ತಾಯಿತು. ಆದರೆ ಗೋಮಂತ ಪರ್ವತವನ್ನು ಏರಲಿಕ್ಕೆ ಇವರಿಗಾಗೋದು. ಯಾಕಂದರೆ ರಥ ಮೇಲಕ್ಕೆ ಹೋಗೋದು, ಇವರಿಗೆ ನಡೆದ ಅಭ್ಯಾಸ ಇಲ್ಲ. ಅವಾಗ ಏನು ಮಾಡೋದು ಅಂತ ಯೋಚನೆಯನ್ನು ಮಾಡಿ ಇಡೀ ಗೋಮಂತ ಪರ್ವತಕ್ಕೆ ಬೆಂಕಿ. ಆ ಬೆಂಕಿಯೊಟ್ಟಿಗೆ ಕೃಷ್ಣನ ಬಲಭದ್ರರಿಬ್ಬರು ಸುಟ್ಟು ಹೋಗಲಿ. ಆ ಬೆಂಕಿ ಇಡೀ ಗೋಮಂತ ಪರ್ವತವನ್ನು ವ್ಯಾಪಿಸಿಕೊಂಡು ಬಂತು. ಅದರಲ್ಲಿ ಬಲಭದ್ರನಿಗೆ ಕೂರ್ಲಿಕ್ಕೆ ಆಗಲಿಲ್ಲ. ಆ ಹೊಗೆಯಲ್ಲಿ ಕೃಷ್ಣ ನನಗಿರ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದ. ಬಲಭದ್ರ ಚಂಗನ ಮೇಲಿನಿಂದಲೇ ಕೆಳಗೆ ಹಾರಿದ, ಸೈನ್ಯದ ಮಧ್ಯದಲ್ಲಿ ಧುಮುಕಿದ್ದು. ಕೃಷ್ಣ ಮುಂದಿನದು ತನಗೆ ಹಾರುವವರೆ. ಅದಕ್ಕಿಂತ ಮೊದಲು ಕೃಷ್ಣ ಏನು ಮಾಡಿದ ಅಂದರೆ, ಒಮ್ಮೆ ತನ್ನ ಕಾಲಿನಿಂದ ಗೋಮಂತ ಪರ್ವತವನ್ನು ಒತ್ತಿದ್ದನಷ್ಟೇ. ಏನು ಭಗವಂತನ ಸಾಮರ್ಥ್ಯ, ಏನು ಬಲ! ಕೂಡಲೇ ಗೋಮಂತ ಪರ್ವತವೇ ಕುಸಿದು ಹೋಯ್ತಂತೆ. ಕುಸಿದು ಕೆಳಗೆ ಇದ್ದಂತಹ ಅಂತರ್ಜಲ ಮೇಲಕ್ಕೆ ಚಿಮ್ಮಿದೆಯಂತೆ. ಆ ಗೋಮಂತ ಪರ್ವತದಲ್ಲಿ ಎಲ್ಲ ಬೆಂಕಿ ಏನು ಹತ್ತಿತ್ತು, ಎಲ್ಲ ಬೆಂಕಿ ಆರಿದಂತೆ. ಕೃಷ್ಣ ಕೂಡಲೇ ಸೈನ್ಯದ ಮಧ್ಯದಲ್ಲಿ ಧುಮುಕಿದಂತೆ. ಕೃಷ್ಣನ ಆಯುಧಗಳೆಲ್ಲ ಮರಳಿ ಕೃಷ್ಣನ ಕೈಗೆ ಬಂದಿದೆ. ಕೃಷ್ಣ ಬಲಭದ್ರ ಇಬ್ಬರೇ, ಯಾದವ ಸೈನ್ಯ ಸಮೇತ ಇಲ್ಲ ಇವರು. ಇಡೀ ಜರಾಸಂಧನ ಸೈನ್ಯವನ್ನು ನುಚ್ಚು ನೂರು ಮಾಡ್ಯಾಕ್ತಾರೆ. ಜರಾಸಂಧ ಒಬ್ಬನೇ ಬರಿಗೈಯಲ್ಲಿ ಜರಾಸಂಧ ಒಬ್ಬನೇ ಮತ್ತು ಶಿಶುಪಾಲ ಮುಂತಾದ ಯಾವ್ದಾರೆ, ಯಾಕಂದ್ರೆ ಇವ್ರನ್ನ ಇರಬೇಕು ಅಂತ ಅವರನ್ನೆಲ್ಲ ಕಳಿಸ್ಕೊಟ್ಟ. ಇದು ಇಡೀ ವಿಶ್ವದ ಇದರಲ್ಲಿ ಸಾಮಾಜಿಕದಲ್ಲಿ, ಅದರ ರಾಜಕೀಯದಲ್ಲಿ ಉಂಟಾದಂಥ ದೊಡ್ಡ ಕ್ರಾಂತಿ. ಯಾಕಂದರೆ ಅಲ್ಲಿಯವರೆಗೆ ಒಳ್ಳೊಳ್ಳೆ ರಾಜರೂ ಸಮೇತ ಜರಾಸಂಧನ ಪಕ್ಷದಲ್ಲಿ. ಜರಾಸಂಧನಿಗೆ ಹೆದರುಕೊಂಡು ಇದ್ದಿದ್ರೆ ಜರಾಸಂಧ ಕೀಟ್ಲೆ ಕೊಡ್ತಾರೆ ನನಗೆ. ಯಾಕಂದರೆ ಅದು ಯಾರು ರಕ್ಷಕರಿಲ್ಲ. ಯಾವಾಗ ಕೃಷ್ಣ ತಾನು ಒಬ್ಬನೇ ಸೋಲಿಸಿದ, ಎಲ್ಲ ಒಳ್ಳೆಯ ರಾಜರುಗಳಿಗೆ ಧೈರ್ಯ ಬಂತು, ನಮ್ಮ ಪಾಲಿಗೆ ಕೃಷ್ಣ ಇದ್ದಾನೆ. ಆಗ ಕೆಲವು ರಾಜರುಗಳೆಲ್ಲ ಕೃಷ್ಣನ ಕಡೆಗೆ ಬಂದು ಸೇರಿಕೊಂಡು. ನೋಡಿ, ಇದು ರಾಜಕೀಯದಲ್ಲಾದಂತಹ ದೊಡ್ಡ ಬದಲಾವಣೆ. ಅಂದರೆ ಕೃಷ್ಣ ರಾಜಕೀಯವಾಗಿ ಏನು ಬದಲಾವಣೆಯನ್ನು ಮಾಡಿದ್ದಾನೆ ಅಂತ. ದಮಘೋಷ ಮುಂತಾದವರೆಲ್ಲ ಕೃಷ್ಣನ ಕಡೆಗೆ ಬಂದು ಸೇರಿಕೊಂಡು. ನಿಜವಾಗ್ಲೂ ದಮಘೋಷ ಮತ್ಯಾರಲ್ಲ, ಕೃಷ್ಣನ ಸೋದರತೆ ಗಂಡೇನೆ. ಆದರೆ ಅಲ್ಲಿ ತನಕ ಜರಾಸಂಧನ ಹತ್ರ ಇದ್ದ, ಇವನು ಜರಾಸಂಧನ ಬಳಿ ಎಲ್ಲ ಬಂದು ಸೇರಿಕೊಂಡು. ಇದು ಕೃಷ್ಣ ಮಾಡಿದಂತಹ ಕ್ರಾಂತಿ. ಅಂದರೆ ಜರಾಸಂಧನ ವಿರುದ್ಧವಾಗಿ ಸೆಟದು ನಿಂತವನು ಕೃಷ್ಣ ಒಬ್ಬನೇ, ಇನ್ಯಾರೂ ಆ ಧೈರ್ಯ ಇರಲಿಲ್ಲ. ದಮಘೋಷ ಹೇಳ್ತಾನೆ, ಕೃಷ್ಣ ಕರವೀರಪುರಕ್ಕೆ ಹೋಗಿ ಲಕ್ಷ್ಮಿಯ ಸಂದರ್ಶನ ಮಾಡ್ಕೊಂಡು ಹೋಗೋಣ. ಹಾಗೆ ಹೋಗಬೇಕಾದ್ರೆ ಬಂದವನೇ ಸುಗಾಲ ವಾಸುದೇವ. ಇವನು ಒಬ್ಬ ವಸುದೇವನ ಮಗ. ನಾನೇ ವಸುದೇವ ಅಂತ ಹೇಳ್ಕೊಳ್ತಾ ಇದ್ದವನು ಶೃಗಾಲ ವಾಸುದೇವ. ಆದರೆ ಕರವೀರಪುರದ ರಾಜಕುಮಾರರಿಂದ ವಸುದೇವ ಮದುವೆ ಆಗಿ ಒಂದು ಮಗುವೆ ಆಗುವ ತನಕ ಇದ್ದ, ಮತ್ತೆ ಹೊರಟೋಗಿದ್ದು. ಆಮೇಲೆ ಇವನಿಗೆ ದ್ವೇಷ ಯಾದವರ ಮೇಲೆ. ಯಾಕಂದರೆ ಆ ಅಜ್ಜ ಹಾಗೆ ಬೆಳೆಸ್ಕೊಂಡು ಬಂದಿದ್ದಾನೆ. ಆ ದ್ವೇಷದಿಂದಾಗಿ ಕೃಷ್ಣನ ಮೇಲೆ ಯುದ್ಧ ಹೊರಡ್ತಾನೆ. ಕೃಷ್ಣ ಆ ಶೃಗಾಲ ವಾಸುದೇವನನ್ನು ಕೊಂದು ಮತ್ತೆ ತಾನು ಮಥುರಾ ಪಟ್ಟಣಕ್ಕೆ ಬಂದ. ಹೀಗೆ ಒಂದು ಕಥೆಯನ್ನು ಹೇಳ್ತಾರೆ. ಆ ಗೋಮಂತ ಪರ್ವತದಲ್ಲಿದ್ದಾಗ ನಡೆದಂತಹ ಒಂದು ಘಟನೆಯನ್ನು ಭಾಗವತ ಉಲ್ಲೇಖವನ್ನು ಮಾಡ್ತಾರೆ. ನೋಡಿ, ಸಾರಸ್ಯ ಏನಂದರೆ, ಇದು ಈ ದಾಕ್ಷಿಣಾತ್ಯ ಭಾಗವತ ಪಾಠದಲ್ಲಿ ಇರುವಂಥದ್ದು, ಉತ್ತರ ಭಾರತದ ಭಾಗವತ ಪಾಠದಲ್ಲಿ ಇಲ್ಲ. ತುಂಬ ಚಂದವಾದ ಕಥೆ. ಕೃಷ್ಣ ಗೋಮಂತ ಪರ್ವತದಲ್ಲಿ ಇರಬೇಕಾದ್ರೆ ಕ್ಷೀರಸಾಗರದಲ್ಲಿ ಕೃಷ್ಣನ ಅಂದರೆ ಭಗವಂತ ಶೇಷಶಾಯ ಮಲಗಿದ್ದಾನೆ. ಅಲ್ಲೊಂದು ಘಟನೆ ನಡೀತು. ಎಲ್ಲ ದೇವತೆಗಳು ಆ ಶೇಷಶಾಯಿಯಾದ ನಾರಾಯಣನ ಸ್ತೋತ್ರ ಮಾಡ್ತಾ ಇದ್ದಾರೆ. ಆಗ ಬಲಿಚಕ್ರವರ್ತಿ ಬಲಿಚಕ್ರವರ್ತಿ ಬಂದು ತಾನು ಕೂಡ ಸ್ತೋತ್ರ ಮಾಡ್ತಾ ಇದ್ದಾನೆ. ಭಗವಂತ ಕಣ್ಣು
ಗರುಡನಿಗೂ ಬಲಿಚಕ್ರವರ್ತಿಗೂ ಯುದ್ಧ ಆಗಿ ಅದರಲ್ಲಿ ಬಲಿಚಕ್ರವರ್ತಿಯನ್ನು ಗರುಡ ಸೋಲಿಸಿ ಕಿರೀಟವನ್ನು ವಾಪಸ್ ತಗೊಂಡ್ಬರ್ತಾ ಇದ್ದಾನೆ. ಬರಬೇಕಾದ್ರೆ ಗೋಮಂತ ಪರ್ವತದಲ್ಲಿ ಕೃಷ್ಣನನ್ನ ಕಂಡ ಗರುಡ ಕೂಡಲೇ ಬಂದು ಆ ಕೃಷ್ಣನನ್ನ ಸ್ತೋತ್ರ ಮಾಡ್ತಾನೆ. ಕೃಷ್ಣನ ತಲೆಯಲ್ಲಿ ಆ ಕಿರೀಟವನ್ನು ಇಡ್ತಾ ಇದ್ದಾರೆ. ಒಳ್ಳೆ ಹೇಳಿ ಮಾಡಿಸಿದಾಗೆ ಸರಿಯಾಗಿ ಕಿರೀಟ ಕೂತ್ಕೊಂಡು ಆಶ್ಚರ್ಯ. ಯಾಕೋಸ್ಕರ ಅಂದರೆ ಭಗವಂತನ ಮೂಲ ರೂಪವೂ ಪೂರ್ಣ, ಅವತಾರ ರೂಪವೂ ಅಷ್ಟೇ ಪೂರ್ಣ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಹೇಳಿದಾಗೆ ಭಗವಂತನ ಮೂಲ ರೂಪ ನಾರಾಯಣ ರೂಪ ಯಾವ ರೀತಿ ಪೂರ್ಣವಾಗಿದೆಯೋ ಅದೇ ರೀತಿ ಕೃಷ್ಣ ರೂಪವೂ ಕೂಡ ಸ್ವಲ್ಪವೂ ವ್ಯತ್ಯಾಸ ಎಣಿಸಲಿಕ್ಕಿಲ್ಲ. ನೋಡಿ ಭಗವಂತ, ಯಾಕಂದ್ರೆ ಕೆಲವರು ಆ ರೀತಿ ಇಲ್ಲ, ಕೃಷ್ಣ ಅವತಾರ ಅಲ್ಪ, ಮೂಲ ರೂಪ ಪೂರ್ಣ, ಅದರಲ್ಲೂ ಕೃಷ್ಣಾವತಾರ ಮಾತ್ರ ಪೂರ್ಣ, ಉಳಿದದ್ದೆಲ್ಲವೂ ಇದು ಅಲ್ಪಾವತಾರ, ಈ ರೀತಿಯೆಲ್ಲ ಹೇಳುತ್ತಿದ್ದಾರೆ. ಆ ರೀತಿ ಭಗವಂತ ಮೂಲ ರೂಪ ಹಾಗೂ ಅವತಾರ ರೂಪವೂ ಹಾಗೆ ಅದನ್ನು ಸ್ಪಷ್ಟವಾಗಿ ಇಲ್ಲಿ ಕಂಡುಕೊಳ್ಬೋದು. ಆ ಗರುಡ ಆ ಭಗವಂತನ ಸ್ತೋತ್ರ ಮಾಡಿ ತಾನು ಹೋಗಿದ್ದಾನಂತೆ. ನಮ್ಗೆ ಇನ್ನೊಂದು ಇಲ್ಲಿ ಕಾಣ್ಬೋದು, ಹೌದು ಕಿರೀಟ ಇಲ್ಲಿಟ್ರೆ ನಾರಾಯಣನಿಗೆ ಕಿರೀಟ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಕಿರೀಟ ಕದ್ದದಲ್ವ, ಅಲ್ಲಿ ಕಿರೀಟದ ಕದ್ದದನ್ನು ಇಲ್ಲಿಟ್ರೆ ಯಾವಾಗ ಕೃಷ್ಣನ ತಲೆಯಲ್ಲಿ ಕಿರೀಟವನ್ನು ಇಟ್ಟಿದ್ದಾನೆ ಗರುಡ, ಆ ಭಗವಂತನಿಗೆ ಕ್ಷೀರಸಾಗರ ಶಯನನಾದ ನಾರಾಯಣನಿಗೆ ಕಿರೀಟ ಬರುತ್ತ ಅಂತ ಹೇಳಿದ್ರೆ ಇವನು ಬೇರೆ ಇಲ್ಲ ಅವನು ಬೇರೆ ಇಲ್ಲ ಅನ್ನೋದನ್ನು ಭಾಗವತ ಬಹಳ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಹೀಗೆ ಮತ್ತೆ ಕೃಷ್ಣ ತಾನು ಮಥುರಾ ಪಟ್ಟಣಕ್ಕೆ ಹೋದ. ಜರಾಸಂಧ ಮತ್ತೆ ಮತ್ತೆ ಆಕ್ರಮಣವನ್ನು ಮಾಡ್ತಾನೇ ಇದ್ದ. ಏನು ಮಾಡೋದು, ಸೋಲಿಸ್ಲಿಕ್ಕೆ ಆಗ್ತಾ ಇಲ್ಲ, ಸೋತು ಹೋಗ್ತಾ ಇದ್ದಾನೆ. ಏನು ಮಾಡೋದು ಯೋಚನೆ ಏನು ಮಾಡಿದ, ಏನು ಮಾಡಿದ್ರೆ ಇವನು ಸೋಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಆಗ ಸಾಲ್ವರಾಜ ಹೇಳ್ತಾರೆ, ಇದು ಹರಿವಂಶದಲ್ಲಿ ಬರುವಂತಹ ಕಥೆ. ಸಾಲ್ವರಾಜ ಹೇಳ್ತಾರೆ, ಕೃಷ್ಣ ಜರಾಸಂಧ ನೀನು ಯೋಚನೆ ಏನು ಮಾಡಬೇಡ, ಕೃಷ್ಣನನ್ನು ಕೊಲ್ಲಿಕ್ಕೋಸ್ಕರವೇ ಒಬ್ಬ ಹುಡ್ಕೊಂಡಿದ್ದಾನೆ, ಅದೇ ಕಾಲಯವನ. ಕೃಷ್ಣನನ್ನು ಕೊಲ್ಲಿಕ್ಕೋಸ್ಕರವೇ ಹುಡ್ಕೊಂಡಿದ್ದು. ಇದೊಂದೇನು ವಿಚಿತ್ರವಾದ ಕಥೆ ಅಂತ ಹೇಳಿದ್ರೆ, ಯಾವ ಗರ್ಗಾಚಾರ್ಯರು ಕೃಷ್ಣನಿಗೆ ನಾಮಕರಣ ಮಾಡಿದ್ರು, ನೋಡು ನಿನ್ನ ಮಗ ಕೃಷ್ಣ ಸಾಮಾನ್ಯ ಅಲ್ಲ ಅಂತ ಎಲ್ಲ ಕೃಷ್ಣನ ಸಾಕ್ಷಾತ್ ಭಗವಂತ ಅಂತ ಹೊಗಳಿ ಹೋದರು. ಅವರು ತಪಸ್ಸಿಗೆ ನಿಂತರದ್ದನ್ನು. ಯಾಕಂದರೆ ಕೃಷ್ಣನನ್ನು ಕೊಲ್ಲುವ ಮಗ ಬೇಕು ನನಗೆ. ವಿಚಿತ್ರ, ಯಾವಾಗ ಏನಾಗುತ್ತೆ ಅಂತ ಹೇಳಿ ಬರಲ್ಲ. ಯಾಕಂದರೆ ಗರ್ಗಾಚಾರ್ಯರು ಒಮ್ಮೆ ಹೋಗ್ಬೇಕಾದ್ರೆ ಯಾದವರು ಅವ್ರಿಗೆ ತಮಾಷೆ ಮಾಡಿದ್ರು. ತಮಾಷೆ ಮಾಡಿದಾಗ ಅವ್ರಿಗೆ ಕಂಡದ್ದು ಅಂತ ಹೇಳಿದ್ರೆ, ನನಗಿಷ್ಟು ತಮಾಷೆ ಮಾಡ್ತಾ ಇದ್ದಾರೆ ಯಾದವರು ಅಂದರೆ ಅದಕ್ಕೆ ಕೃಷ್ಣ ಇರುವುದೇ ಕಾರಣ. ಕೃಷ್ಣನಿಂದಾಗಿ ಯಾದವರು ಒಪ್ಪಿದ್ದಾರೆ. ಅದಕ್ಕೆ ಕೃಷ್ಣ ಹೊರಟೋದ ಅಂದರೆ ಇದು ಸರಿಯಾಗ್ತಾರೆ, ಅದಕ್ಕೆ ಕೃಷ್ಣ ಸಾಯಬೇಕು, ಅದಕ್ಕೆ ಕೃಷ್ಣನನ್ನು ಕೊಲ್ಲುವ ಮಗ ಬೇಕು ಅಂತ ಗರ್ಗಾಚಾರ್ಯರು ತಾವು ತಪಸ್ಸಿಗೆ ನಿಂತು ಶಿವನನ್ನು, ಅದು ಹೇಗೆ ತಪಸ್ಸು ಮಾಡಿದ್ದಾರೆ ಅಂದರೆ ಕಬ್ಬಿಣದ ಪುಡಿಯನ್ನು ತಿಂದು ತಪಸ್ಸು ಮಾಡಿದ್ದಾರೆ ಶಿವನನ್ನು ಕುರಿತು. ಶಿವ ಪ್ರತ್ಯಕ್ಷನಾದ, ನನಗೆ ಕೃಷ್ಣನನ್ನು ಕೊಲ್ಲುವ ಮಗ ಬೇಕು ಅಂತ ಹೇಳಿ. ಶಿವನಾದರೂ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ, ತಥಾಸ್ತು ಅಂತ ಹೇಳಿದ. ಹಾಗೆ ಆಗಲಿ. ಯಾಕಂದರೆ ಕೆಲವು ಸಲ ದೇವತೆಗಳು ಅಸುರಾವೇಶ ಆಗಿಬಿಟ್ಟು ಆ ರೀತಿಯಿಂದ ಶಿವನು ತಾನು ತಥಾಸ್ತು ಅಂತ ಹೇಳಿದ. ಆಶ್ಚರ್ಯ ಏನಂದರೆ ಗರ್ಗಾಚಾರ್ಯರು ಬ್ರಹ್ಮಚಾರಿಗಳು, ಮಗ ಬೇಕು ಅಂತ ಹೇಳಿದ್ರು, ಮದುವೆ ಆಗಿಲ್ಲ. ಅದಕ್ಕೆ ಸರಿಯಾಗಿ ಯವನ ದೇಶದ ರಾಜ, ಅವನಿಗೆ ಮಕ್ಕಳಿರಲಿಲ್ಲ. ಅವನಿಗೆ ಗೊತ್ತಾಯಿತು, ಓ ಈ ರೀತಿ ಇವರಿಗೊಂದು ವರ ಇದೆ ಗರ್ಗಾಚಾರ್ಯರಿಗೆ ಅಂತ. ಅದಕ್ಕೆ ಗರ್ಗಾಚಾರ್ಯರನ್ನು ತನ್ನ ದೇಶಕ್ಕೆ ಕರೆಸಿಕೊಂಡ ಯವನ ರಾಜ. ಅವನು ಒಬ್ಬಳು ಗೋಪಾಲಿ. ಆ ಗೋಪಾಲಿಯ ಸಂಬಂಧ ಆಯಿತು ನೋಡಿ ಗರ್ಗಾಚಾರ್ಯರಿಗೆ. ಅಂದರೆ ಏನೆಲ್ಲ ಅನರ್ಥ ಮಾಡ್ತಾರೆ ಭಗವಂತನಿಗೆ ವಿರುದ್ಧವಾಗಿ ನಡ್ಕೊಂಡು ಅಂತ. ಆ ಗೋಪಾಲಿಯ ಸಂಬಂಧದಿಂದ ಒಂದು ಮಗು ಬಂತು, ಅವನೇ ಕಾಲಯವನ. ಇವನಿಗೆ ಯಾಕೆ ಕಾಲಯವನ ಅಂತ ಹೆಸರು ಅಂತ ಹೇಳಿದ್ರೆ, ಇವನು ಯಾವಾಗಲೂ ಕಾಲ ನಿರೀಕ್ಷೆ ಮಾಡ್ತಾ ಇದ್ದಾನೆ, ನನಗೆ ಯಾವಾಗ ಕೃಷ್ಣನನ್ನು ಕೊಲ್ಲಿಕ್ಕಾಗತ್ತೆ ಅಂತ. ಈ ಕಥೆಯನ್ನು ಸಾರ್ವ ಹೇಳ್ತಾನೆ. ಅದಕ್ಕಾಗಿ ಆ ಕಾಲಯವನನ್ನು ಕೃಷ್ಣನ ಮೇಲೆ ಯುದ್ಧಕ್ಕೆ ಬಿಡೋಣ ಅಂತ. ಜರಾಸಂಧನಿಗೆ ಇಷ್ಟ ಇಲ್ಲ. ಯಾಕಂದರೆ ಇಲ್ಲಿವರೆಗೆ ಎಲ್ಲರೂ ನನ್ನ ಕಾಲು ಹಿಡಿತಾ ಇದ್ರು, ಇಡೀ ಪ್ರಪಂಚದಲ್ಲಿ ಎಲ್ಲರೂ ನನ್ನ ಕಾಲು ಹಿಡಿತಾ ಇದ್ರು. ಯಾಕಂದರೆ ನಾನೇ ದೊಡ್ಡ ರೂಢಿಯಾಗಿದೆ. ಇವಾಗ ನಾನು ಇನ್ನೊಬ್ಬರ ಕೈ ಕೆಳಗೆ ಹೋಗಬೇಕು ಅಂತ ಹೇಳಿದ್ರೆ ನನ್ನ ಪ್ರತಿಷ್ಠೆ ಕಮ್ಮಿ ಆಗಲ್ವಾ? ಇನ್ಯಾರು ನನ್ನ ಹತ್ರ ಕೇಳಿ ಬರ್ತಾರೆ? ಎಲ್ಲ ಅವನ ಹತ್ರ ಹೋಗೋದಿಲ್ಲ, ಕಾಲಯವನ ಹತ್ರ. ಈ ರೀತಿ ಯೋಚನೆ ಮಾಡಿ ಶುರು ಮಾಡೋದಾಗ ಸಾಲ್ವರಾಜ ಹೇಳ್ತಾನೆ, ಜರಾಸಂಧ ಅವನು ನಿನ್ನ ಶಿಷ್ಯನೇ, ಕಾಲಯವನು ನಿನ್ನ ಶಿಷ್ಯನೇ, ನಿನ್ನ ಶಿಷ್ಯನಿಗೆ ಆಜ್ಞೆಯನ್ನು ಮಾಡುವುದು. ಅವಾಗ ಮನಸ್ಸಿಲ್ಲದೆ ಇದ್ದರೂ ಕೂಡ ಬೇರೆ ಯಾವುದೇ ನಿರ್ವಾಹ ಇಲ್ಲ. ಯಾಕಂದರೆ ಎಷ್ಟು ಬಾರಿ ಸೋತು ಹೋಗಾಗಿದೆ, ಇನ್ನೇನು ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ಒಪ್ಪಿಕೊಂಡ. ಸಾಲ್ವರಾಜ ಹೋಗಿ ಕಾಲಯವನಿಗೆ ಹೇಳ್ತಾರೆ,
ಕಾಲಯವನಿಗೆ ಯಾವಾಗ ವಿಷಯ ಗೊತ್ತಾಯಿತು, ಕೃಷ್ಣನನ್ನು ಕೊಲ್ಲಿಕ್ಕೆ ನನ್ನ ಸಹಾಯ ಬೇಕು ಅಂತ ಸಂತೋಷದಿಂದ ಒಪ್ಕೊಂಡ. ಅವನ ಏನು ಇದು ಅಕ್ಷೋಹಿಣಿ ಸೈನ್ಯ, ಕೆಲವು ಸಾವಿರ ಅಕ್ಷೋಹಿಣಿ ಅವನು, ಅಷ್ಟು ಅಕ್ಷೋಹಿಣಿ ಸೈನ್ಯವನ್ನು ಕಟ್ಕೊಂಡು ಬರ್ತಾ ಇದ್ದಾನಂತೆ. ನಂಬಿಕೆ ಬರ್ತದೆ ಇವು. ಅವನ ಅಕ್ಷೋಹಿಣಿ ಸೈನ್ಯದಲ್ಲಿದ್ದಂಥ ಕುದುರೆಗಳ ಮೂತ್ರದಿಂದ ದೊಡ್ಡ ನದಿ ಹರಿದಿದೆಯದು. ಕುದುರೆಗಳ ಮೂತ್ರದಿಂದ ನದಿ ಪ್ರವಾಹ ಹರಿದಿದೆಯದು. ಕಲಿಯುಗದಲ್ಲಿ ವಿಶೇಷವಾಗಿ ಹರಿತದೆ ಅದು ಅಂತ ಹೇಳ್ತಾರೆ. ಶಕೃತ್ ಅಂತ ಹೇಳಿದ್ರೆ ಕಲಿಯುಗಿನ ನೀರು ಹರಿದಿದೆಯದು. ಇನ್ನು ಉಳಿದದ್ದನ್ನು ಪ್ರವಾಹ ಬಂದಿದ್ದು ಅಂತ ವಾಯುದೇವರು ಶೋಷಣೆ ಮಾಡಿದಾರಂದ್ರೆ ಅದನ್ನೆಲ್ಲ ಒಣಗಿಸಿದ್ರು ಅಂತ ಹೇಳ್ತಾರೆ. ಅಂಥ ದೊಡ್ಡ ಸೈನ್ಯವನ್ನು ಕಟ್ಕೊಂಡು ಕಾಲಯವನ ಕೃಷ್ಣನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ಕೃಷ್ಣವನಿಗೆ ವಿಷಯ ಗೊತ್ತಾಯಿತು. ಈಗ ನಾನು ಈ ಕಾಲಯವನ ಮೇಲೆ ಯುದ್ಧಕ್ಕೆ ಹೋದೆ ಅಂತ ಹೇಳಿದ್ರೆ ಈ ಕಡೆಯಿಂದ ಜರಾಸಂಧ ಆಕ್ರಮಣ ಮಾಡ್ತಾರೆ. ಇಲ್ಲಿವರೆಗೆ ಜರಾಸಂಧನಿಗೆ ನನ್ನ ಮೇಲೆ ದ್ವೇಷ ಇದೆ, ಆದರೆ ಈಗ ನನಗೆ ಏನೂ ಮಾಡಲಿಕ್ಕೆ ಆಗಲ್ಲ ಅನ್ನೋದು ನಿಮ್ಗೆ ಖಾತ್ರಿಯಾಗಿದೆ. ಅದಕ್ಕಾಗಿ ಈಗ ಯಾದವರ ಮೇಲೆ ಖಂಡಿತವಾಗಿ ದ್ವೇಷವನ್ನು ಸಾಧಿಸಿಯೇ ಸಾಧಿಸ್ತಾನೆ. ಯಾದವರಿಗೆ ಏನಾದರೂ ಮಾಡೇ ಮಾಡ್ತಾನೆ. ಇವಾಗ ಏನು ಮಾಡೋಣ ಅಂತ ಯೋಚನೆಯನ್ನು ಮಾಡಿ ಕೃಷ್ಣ ಅವಾಗ ದ್ವಾರಕಾ ನಗರದ ನಿರ್ಮಾಣವನ್ನು ಮಾಡ್ತಾನೆ. ಗರುಡನಿಗೆ ಹೇಳ್ತಾರೆ, ಒಂದು ಒಳ್ಳೆಯ ಸುರಕ್ಷಿತವಾದ ಜಾಗವನ್ನು ನೋಡ್ಕೊಂಡು ಬಾ ಅಂತ. ಗರುಡ ಸಮುದ್ರ ಮಧ್ಯದಲ್ಲಿರುವಂತಹ ಕುಶಸ್ಥಲಿ ಅದನ್ನು ನೋಡ್ತಾರೆ. ಈ ಕುಶಸ್ಥಲಿ ಅನ್ನೋದು ನಾವು ಮೊನ್ನೆಯೇ ಕೇಳಿದಾಗೆ ರೇವತರಾಜನಿಂದ ನಿರ್ಮಾಣವಾದಂತಹ ಪಟ್ಟಣ, ಅದು ಜಾಗ ಕುಶಸ್ಥಲಿ, ಅದು ಒಳ್ಳೆಯ ಜಾಗ ಅಂತ. ಅಲ್ಲಿ ವಿಶ್ವಕರ್ಮನಿಂದ ಅದ್ಭುತವಾದ ನಗರವನ್ನು 12 ಯೋಜನೆ ವಿಸ್ತಾರವಾದ ನಗರವನ್ನು ನಿರ್ಮಾಣ ಮಾಡಿಸ್ತಾರೆ ಕೃಷ್ಣ. ದ್ವಾರಕಾ ನಗರ ಸುಧರ್ಮ ಸಭೆ ನಿರ್ಮಾಣ ಮಾಡಿಸ್ತಾರೆ. ಎಲ್ಲ ಒಂದು ಸೌಲಭ್ಯಗಳಿಂದಲೂ ಕೂಡಿರುವಂತಹ ಪಟ್ಟಣ. ಎಲ್ಲಿವರೆಗೆ ಅಂದರೆ ಅದರ ಸುತ್ತ ಇರುವ ಸಮುದ್ರ ಎಲ್ಲವೂ ಸಿಹಿ ನೀರಿನ ಸಮುದ್ರ. ಕೃಷ್ಣನಿಗೆ ವರ್ಣನೆಗೆ ಆದೇಶ ಮಾಡ್ತಾರೆ, ಸುತ್ತ ನೀರು ಕೂಡ ಸಿಹಿ ನೀರಾಗಬೇಕು ಅಂತ. ಅಷ್ಟು ಮಾತ್ರ, ಬೀಸುವ ಗಾಳಿ ತಂಪಾಗಿರಬೇಕು ಅಂತ. ಸಮುದ್ರದಿಂದ ಬೀಸುವ ಗಾಳಿ ಯಾವತ್ತೂ ಇರಬಾರ್ದು, ತಂಪಾಗಿರಬೇಕು. ಸಮುದ್ರ ವರ್ಣ ಮುಗಿದ ಹೀಗೆ ಅದ್ಭುತವಾದ ಪಟ್ಟಣದ ನಿರ್ಮಾಣ ಮಾಡಿ ರಾತ್ರಿ ಬೆಳಗಾಗುವುದರ ಒಳಗೆ ಇಡೀ ಮಥುರಾ ಪಟ್ಟಣದಲ್ಲಿರುವ ಯಾದವರನ್ನು ದ್ವಾರಕಾ ಪಟ್ಟಣಕ್ಕೆ ನಾನು ವರ್ಗಾವಣೆ ಮಾಡಿದೆ. ನೋಡಿ, ಇದು ಈ ಭಾಗವತ ಹೇಳುವಂಥ ಕಥೆ. ಆದರೆ ಹರಿವಂಶ ಸ್ವಲ್ಪ ಬೇರೆ ರೀತಿ ಹೇಳ್ತದೆ. ಎಲ್ರಿಗೂ ಹೇಳ್ತಾರಂತೆ, ನೀವು ಸಾಮಾನು ಸರಂಜಾಮನ್ನು ತಗೊಂಬನ್ನಿ ಅಂಥೇಳಿ ಎಲ್ಲರನ್ನ ಹಾಗೆ ಕರ್ಕೊಂಡು ದ್ವಾರಕಾ ಪಟ್ಟಣ ಹೋದ. ಇದು ಹರಿವಂಶ ಹೇಳುವ ಕಥೆ. ಇವಾಗ ಕೃಷ್ಣ ರಾತ್ರಿ ಹಗಲಾಗದೊಳಗೆ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದ ಅಥವಾ ಎಲ್ಲರನ್ನ ಕರ್ಕೊಂಡು ಬಂದದ್ದ ಅನ್ನೋದೊಂದು ಪ್ರಶ್ನೆ ಬರ್ತದೆ. ಸಾಮಾನ್ಯವಾಗಿ ಆ ರೀತಿ ಕರ್ಕೊಂಡು ಬರಬೇಕಾದ್ರೆ ಅಪಾಯ ಹೆಚ್ಚು. ಯಾಕಂದರೆ ಜರಾಸಂಧಾದಿಗಳು ಮಧ್ಯದಲ್ಲಿ ಆಕ್ರಮಣ ಮಾಡುವ ಸಂಭವ ಇದ್ದೇ ಇದೆ. ಅದಕ್ಕೆ ಕೃಷ್ಣ ರಾತ್ರಿ ಹಗಲಾಗುವುದರ ಒಳಗೆ ಅವರನ್ನು ಇಲ್ಲಿಂದ ಅಲ್ಲಿಗೆ ವರ್ಗಾವಣೆ ಮಾಡಿದ್ದೇ ಸರಿ. ಆದರೆ ಮತ್ತೆ ಅವರೆಲ್ಲ ಸಾಮಾನು ಸರಂಜಾಮ ಎಲ್ಲ ತಗೊಂಡು ಗಾಡಿಯಲ್ಲಿ ಬಂದರಲ್ವ ಅಂತ ಹೇಳಿದ್ರೆ ಅದೊಂದು ಕನಸಿನಲ್ಲಿ ಕಂಡು ಅವರೇನೇ ತಿಳ್ಕೊಂಡು ಇದನ್ನೆಲ್ಲ ನಾವು ತಗೊಂಡು ಬರ್ತಾ ಇದ್ದೇವೆ ಅಂತ ಆ ರೀತಿ ಕೃಷ್ಣ ಅವರಿಗೆ ಮನಸ್ಸಿನಲ್ಲಿ ಭರವಸೆ ಮಾಡಿದ. ಹೀಗೆ ದ್ವಾರಕಾ ಪಟ್ಟಣದಲ್ಲಿ ಅವರನ್ನೆಲ್ಲ ನಿಲ್ಲಿಸಿ ಕೃಷ್ಣ ದ್ವಾರಕೆಯನ್ನು ನಿರ್ಮಾಣ ಮಾಡಿ ನಿಲ್ಲಿಸಿ ತಾನೊಬ್ಬನೇ ಬೈಗೈಯಲ್ಲಿ ಹೋಗುತ್ತಾನೆ ಕಾಲೆಯವರನ್ನು ಎದುರಿಸಲಿಕ್ಕೆ. ಅವನಂತೂ ಎಷ್ಟು ಅಗಾಧವಾದ ಸೈನ್ಯ, ಅದನ್ನು ಎದುರಿಸಲಿಕ್ಕೆ ಒಬ್ಬನೇ ಹೋಗಿದ್ದಾನೆ ಕೃಷ್ಣ. ಕಾಲೆಯವನಿಗೆ ಇದನ್ನು ನೋಡಿ, ಕೃಷ್ಣ ಎದುರಿದ್ದಾನೆ, ಕೃಷ್ಣನ ಕತೆ ಮುಗೀತು ಅಂತ ಹೇಳಿದ. ಅದಕ್ಕೆ ಸರಿಯಾಗಿ ಕೃಷ್ಣ ಓಡ್ತಾ ಇದ್ದಾನಂತೆ, ಕಾಲೆಯವನ ಮುಂದೆ ಓಡ್ತಾ ಇದ್ದಾನಂತೆ. ಕಾಲೆಯವನ ಹಿಂದಿನಿಂದ ಅಟ್ಟಿಸ್ಕೊಂಡು ಬರ್ತಾನೆ, ಇವನು ಮುಂದಿನ ಓಡ್ತಾರೆ. ಓಡಿ 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 ಕೃಷ್ಣ ಒಂದು ಗುಹೆಯನ್ನು ಪ್ರವೇಶ ಮಾಡಿದ್ದಾನೆ. ಹಿಂದಿನಿಂದ ಕಾಲೆಯವನ್ನು ಕೂಡ ಗುಹೆಯನ್ನು ಪ್ರವೇಶ ಮಾಡಿದ್ದಾನೆ. ಆ ಗುಹೆಯಲ್ಲಿ ಮುಚ್ಚುಕೊಂಡು ನಾವು ಹಿಂದೆ ನಾವು ನೋಡಿದ್ದು ಮಾಂಧಾತ. ಆ ಮಾಂಧಾತನ ಮಗನಾದ ಅಂಬರೀಷ್, ಅವನು ಈ ಗುಹೆ ಒಳಗೆ ಬರ್ಕೊಂಡಿದ್ದಾನೆ. ಇಲ್ಲಿ ಯಾಕಪ್ಪ ಅವನು ಬಂದು ಅಂದ್ಕೊಂಡಾದ್ರೆ ಅದು ಕಥೆ. ಅವನು ಹಿಂದೆ ದೇವತೆಗಳಿಗೆ ಸಹಾಯ ಮಾಡಲಿಕ್ಕೆ ಹೋಗಿದ್ದಾನೆ ಯುದ್ಧದಲ್ಲಿ. ಹಿಂದೆ ಇದೆಲ್ಲ ಮಾಡ್ತಾ ಇದ್ದಾರೆ. ಯಾಕಂದರೆ ರಾಜರುಗಳೆಲ್ಲ ದೇವತೆಗಳೊಂದಿಗೆ ಸಂಬಂಧವನ್ನು ಇಟ್ಕೊಳ್ತಾ ಇದ್ದಾರೆ. ಹಾಗಾಗಿ ದೇವತೆಗಳಿಗೆ ಸಹಾಯ ಮಾಡಿ ಹೋಗಿದ್ದಾನೆ. ಅಲ್ಲಿ ಇವನ ಸಹಾಯದಿಂದಾಗಿ ದೇವತೆಗಳು ದೈತ್ಯರನ್ನು ಗೆದ್ದು ಬಹಳ ಸಂತೋಷ ಆಯಿತು. ಅದಕ್ಕೆ ದೇವತೆಗಳು ಇವನ ಹತ್ರ ಕೇಳಿದರು, ನಿನಗೆ ಏನು ಬರಬೇಕು ಕೇಳು, ನಾನು ಕೊಡ್ತೇನೆ, ನಾವು ಕೊಡ್ತೇವೆ. ಮುಚುಕುಂದನಿಗೆ ಯುದ್ಧ ಮಾಡಿಸಿ ಸುತ್ತಾಗಿತ್ತು. ಅದಕ್ಕಾಗಿ ಅವನು ಬರ ಕೇಳಿದ, ನನಗೆ ಒಳ್ಳೆ ನಿದ್ರೆ ಬರಬೇಕು. ಆ ನಿದ್ರೆಯನ್ನು ಯಾರು ಭಂಗ ಮಾಡ್ತಾರೆ ಅವರನ್ನು ನಾನು ನೋಡಿದರೆ ಸ್ವಲ್ಪ ಭಸ್ಮ ಆಗಬೇಕು ಅಂತ. ತಥಾಸ್ತು ಅಂತ ದೇವತೆಗಳು ಹೊರ ಕೊಟ್ಟರು. ಆಮೇಲೆ ಬೇಸರ ಮಾಡಿಕೊಂಡ್ರಂತೆ, ಅಲ್ಲ ಯಾರಾದರೂ ನಿದ್ರೆಯನ್ನು ಒಂದು ವರವಾಗಿ ಕೇಳ್ತಾರೆ
ಬಂದರೆ ಸಾಕು, ತನ್ನಷ್ಟಕ್ಕೆ ಅದರಿಂದಾಗಿ ಅಂದರೆ ನೋಡಿ, ನಿದ್ರೆಯೂ ಒಂದು ವರವ. ಆದರೆ ಅವರು ದೇವತೆಗಳು ತಿಳ್ಕೊಂಡ್ರು, ಇಲ್ಲ ಇವನ ವರ ಸಾರ್ಥಕ ಆಗೋದು. ಅದಕ್ಕಾಗಿ ಭಗವಂತನ ಬಳಿ ಒಂದು ಪ್ರಾರ್ಥನೆ ಮಾಡಿಕೊಂಡು, ಸ್ವಾಮಿ ಇವನ ಈ ನಿದ್ರೆಯ ವರವನ್ನು ಸಾರ್ಥಕ ಮಾಡಬೇಕು ಅಂತ ನೋಡಿ. ಅದಕ್ಕಾಗಿ ದೇವತೆಗಳು ಏನು ವರ ಕೊಟ್ಟಿದ್ದಾರೆ ಅದನ್ನು ಸತ್ಯ ಮಾಡಲಿಕ್ಕೋಸ್ಕರ ಭಗವಂತ ಇಲ್ಲಿ ಬರ್ತಾ ಇದ್ದಾರೆ. ಯಾವುದೋ ವರ ಕೊಡುವುದು, ಆದರೆ ಅದನ್ನು ಸತ್ಯ ಮಾಡುವುದು ದೇವರು. ನೋಡಿ ಭಗವಂತನ ಏನೆಲ್ಲ ಲೀಲೆಗಳು ಅಂತ. ಹಿರಣ್ಯಕಶಿಪುವಿಗೆ ವರ ಕೊಡುವುದು ಬ್ರಹ್ಮ, ಆದರೆ ಅದನ್ನೆಲ್ಲ ಮುರಿದು ಕೊಲ್ಲುವುದು ಭಗವಂತ. ಎಲ್ಲ ಭಗವಂತ ಅಂದರೆ ಎಂಥ ಭಕ್ತ ವತ್ಸಲ್ಯ ಭಗವಂತ, ಎಂಥ ಭಕ್ತ ವತ್ಸಲ. ಹಾಗೆ ಭಗವಂತ ಇಲ್ಲಿ ಒಳಗೆ ಬಂದಿದ್ದಾನೆ. ಬಂದು ಕತ್ತಲೆ, ಆ ಗುಹೆ ಬಳಿ ಕತ್ತಲೆ ತಾನು ಒಂದು ಮರೆಯಲ್ಲಿ ನಿಂತ. ಹಿಂದಿನಿಂದ ಕಾಲೆಯನ್ನು ಬಂದ, ಎದುರಿಗೆ ಕಂಡವನು ಮುಚ್ಚುಕುಂದ, ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಓ ಕೃಷ್ಣನೇ ಮಲ್ಕೊಂಡಿದ್ದಾನೆ ಅಂತ ಅನಿಸಿದ. ಕೃಷ್ಣನೇ ಮಲ್ಕೊಂಡಿದ್ದಾನೆ ಅಂತ ಎಣಿಸಿ, ನನಗೆ ಗೊತ್ತಾಗಲ್ಲ ಅಂತ ಇಲ್ಲಿ ಮಲ್ಕೊಂಡಿದ್ಯಾ ಅಂತ ಕಾಲಿನಿಂದ ಒದ್ದ. ಮುಚ್ಚುಕುಂದ ಕಣ್ಣು ಬಿಟ್ಟ ಕೂಡಲೇ ಕಾಲೆಯನ್ನು ಸುಟ್ಟು ಭಸ್ಮ ಆಗಿ ಬಿದ್ದ ಒಂದೇ ಕ್ಷಣದಲ್ಲಿ. ನೋಡಿ, ದೇವರಿಗೆ ಶತ್ರು ಸಂಹಾರ ಎಷ್ಟು ಸುಲಭ, ಏನು ಕಷ್ಟವೇ ಇಲ್ಲ, ಒಂದೇ ಕ್ಷಣದಲ್ಲಿ ಸುಟ್ಟು ಭಸ್ಮ ಮಾಡಿದ ಕಾಲಯವರನ್ನು. ವಾದಿರಾಜರು ಬಹಳ ಸುಂದರವಾದ ಒಂದು ವಿಷಯವನ್ನು ಹೇಳ್ತಾರೆ. ಕಾಲಯವನ ಯಾಕೆ ಸುಟ್ಟು ಭಸ್ಮ ಆದ? ಏನು ಕಾರಣ? ದೊಡ್ಡ ಕಾರಣ ಏನಂತ ಹೇಳಿದ್ರೆ, ಅವನು ಮುಚುಕುಂದನನ್ನ ಕೃಷ್ಣ ಅಂತ ತಿಳ್ಕೊಂಡ. ಅಂತ ಹೇಳಿದ್ರೆ ಜೀವನನ್ನ ಪರಮಾತ್ಮ ಅಂತ ತಿಳ್ಕೊಂಡ. ಈ ಐಕ್ಯ ಚಿಂತನೆಗೆ ಅವನನ್ನು ಸುಟ್ಟು ಭಸ್ಮ ಮಾಡಿತು ಅಂತ ಹೇಳ್ತಾರೆ. ಯಾವತ್ತೂ ನಾವು ದೇವರಲ್ಲ, ಜೀವ ದೇವರಲ್ಲ, ಜೀವನನ್ನ ದೇವರು ಅಂತ ತಿಳ್ಕೊಂಡ್ರೆ, ಆ ಮುಚುಕುಂದನನ್ನ ದೇವರು ಅಂತ ತಿಳ್ಕೊಂಡ್ರೆ ಇದೇ ರೀತಿ ಸುಟ್ಟು ಭಸ್ಮ ಆಗಬೇಕಾಗುತ್ತೆ. ಆದಿರಾಜರು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಮತ್ತೆ ಮುಚುಕುಂದ ಕಣ್ಬಿಟ್ಟು ನೋಡ್ತಾನೆ, ಎದುರಿನಲ್ಲಿ ಕೃಷ್ಣ ಇದ್ದಾನೆ. ನೀನು ಯಾರು, ಏನು ಕತೆ ಕೇಳ್ತಾನೆ? ಅದಕ್ಕೆ ಕೃಷ್ಣ, ನಾನು ಈ ರೀತಿ ಯಾವುದೋ ವಂಶದಲ್ಲಿ ಬಂದವನು, ಸಾಕ್ಷಾತ್ ಭಗವಂತನ ಅಂತ ತನ್ನ ಪರಿಚಯವನ್ನು ಮಾಡಿಕೊಡ್ತಾನೆ. ಆಗ ಆ ಮುಚುಕುಂದ ಮಾಡುವ ಭಗವಂತನ ಸ್ತೋತ್ರ ತುಂಬ ಸುಂದರವಾದ. ಮುಚುಕುಂದ ಕೈ ಜೋಡಿಸಿ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡ್ತಾನೆ. ವಿಮೋಹಿತೋಯಂ ಜನಗೀತ ಮಾಗೆಯ ತ್ವದೀಯಯಾತ್ಮಾನ್ನ ಭಜಂತ್ಯನರ್ಥದೃಗ್ ಸುಖಾಯ ದುಃಖ ಪ್ರಭವೇಷು ಸಜ್ಜತೆ ಋಗೇಶು ಯೋಚಿತ್ ಪುರುಷಸ್ಯ ವಂಚಿತಃ. ಹೇ ಸ್ವಾಮಿ, ಈ ಜಗತ್ತು ನಿನ್ನ ಮಾಯೆಯಿಂದ ಮೋಹಿತವಾಗಿದೆ. ಅರ್ಥ ಆಗ್ತಾ ಇಲ್ಲ ಜನರಿಗೆ, ಏನು ಗೊತ್ತಾಗ್ತಾ ಇಲ್ಲ. ನಿನ್ನನ್ನು ಆರಾಧನೆ ಮಾಡುವುದೇ ಇಲ್ಲ. ನಿನ್ನನ್ನು ಆರಾಧನೆ ಮಾಡುವವರೂ ಕೂಡ ಯಾಕೆ ಆರಾಧನೆ ಮಾಡ್ತಾರೆ ಅಂದರೆ, ದೇವರಿಗೆ ಏನು ಸಿಗುತ್ತೆ ನಮಗೆ, ದೇವ್ರು ಅದು ಕೊಡ್ತಾನೆ ಇದು ಕೊಡ್ತಾನೆ ಅಂತ ಏನೂ ಸಿಗುತ್ತದೆ ಅಂತ ಆರಾಧನೆ ಮಾಡ್ತಾ ಇದ್ದಾರೆ ಹೊರತು ದೇವರೇ ಬೇಕು ಅಂತ ಆರಾಧನೆ ಮಾಡೋದು ಯಾಕಿಲ್ಲ. ಯಾಕಂತ ಹೇಳಿದ್ರೆ ದೇವರ ಮಾಯೆಯಿಂದ ಮೋಹಿತರಾಗಿದ್ದಾರೆ. ಲಬ್ಧ್ವಾ ಜನ್ಮೋ ದುರ್ಲಭಂ ಮಾತ್ರ ಮಾನುಷಂ ಕಥಂಚಿದಪ್ಯಂಗ ಮಯತ್ನತೋ ನಘ ಪಾದಾರವಿಂದಂ ನ ಭಜಂತ್ಯ ಸನ್ಮತಿ ಗೃಹಾಂಧ ಭೂಮೇ ಪತಿತೋ ಯಥಾ ಪಶು. ಈ ಮನುಷ್ಯ ಜನ್ಮವನ್ನು ಪಡೆದಿದ್ದಾನೆ. ಲಬ್ಧ ಜನಃ ದುರ್ಲಭ ಮಾತ್ರ ಮಾನುಷಂ. ಈ ಮನುಷ್ಯ ಜನ್ಮ ಅತ್ಯಂತ ದುರ್ಲಭವಾದಂತಹ ಜನ್ಮ. ಯಾಕೆ ಇದನ್ನು ದುರ್ಲಭ ಅಂತ ಕರೀತಾರೆ ಅಂತ ಹೇಳಿದ್ರೆ, ಮನುಷ್ಯ ಜನ್ಮ ಬರಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇದೆ, ಬಹಳ ಕಷ್ಟ ಇದೆ, ಅಷ್ಟು ಸುಲಭವಾಗಿ ಬರುವುದಲ್ಲ. ಮೊದಲನೇದಾಗಿ ಕೀಟವಾಗಿ ಹುಟ್ಟುಕೊಳ್ತಾನೆ. ಕೀಟವಾಗಿ, ಪಕ್ಷಿಯಾಗಿ, ಮರವಾಗಿ, ಗಿಡವಾಗಿ, ಬೆಳ್ಳಿಯಾಗಿ, ಪ್ರಾಣಿಗಳಾಗಿ ಇಷ್ಟೆಲ್ಲ ಹುಟ್ಟಿ 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 ಕಡೆಗೆ ಮನುಷ್ಯನಾಗಿ ಹುಟ್ಟಿ ಬರ್ತಾನೆ. ಬರೀ ಮನುಷ್ಯನಾಗಿ ಹುಟ್ಟಿ ಬರ್ತಾನೆ. ಇನ್ನು ಮನುಷ್ಯರಲ್ಲಿ ಕೂಡ ಶ್ರೇಷ್ಠತ್ವವನ್ನು ಪಡಿತಾ ಹೋಗಬೇಕು ಅಂದರೆ ಇನ್ನೂ ಪುಣ್ಯ ಬೇಕು. ಇಂತಹ ಮನುಷ್ಯ ಜನ್ಮವನ್ನು ಪಡೆದು ನಂತರ ಕಥಂಚಿದಪ್ಯಂಗ ಮಯತ್ನತೋನಘ, ಇಂತಹ ಇಲ್ಲಿ ಪಡೆದು ಕೂಡ ಭಗವಂತನ ಆರಾಧನೆಯಲ್ಲಿ ಯಾರು ಮಾಡುವುದಿಲ್ಲ. ಅವನು ತನ್ನ ಜನ್ಮವನ್ನು ವ್ಯರ್ಥ ಮಾಡ್ಕೊಳ್ತಾನೆ. ಏನೂ ಪ್ರಯೋಜನ ಇದೆ, ಕಳೆದುಬಿಡ್ತಾನಲ್ವ ಅಂತ ಹೇಳಿ ಮುಚ್ಕೊಂಡು ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಕರೋತಿ ಕರ್ಮಾಣಿ ತಪಸ್ಸು ನಿಶ್ಚಿತೋ ನಿವೃತ್ತ ಭೋಗ ತದಪೇಕ್ಷೆಯ ಪುನಶ್ಚ ಭೂಯಾಯ ಮಹೀಶ ರಾಧಸೆ ಪ್ರವೃದ್ಧ ದರ್ಶೋ ನ ಸುಖಾಯ ಕಲ್ಪತೆ. ಇಲ್ಲಿ ಕೆಲವರು ಈ ಮನುಷ್ಯರಾಗಿ ಹುಟ್ಟಿ ಬಂದು ಯಜ್ಞ, ಯಾಗ, ದಾನ, ಧರ್ಮ, ತಪಸ್ಸು, ಪೂಜೆ, ಪುನಸ್ಕಾರ ಎಲ್ಲ ಮಾಡ್ತಾರೆ. ಮಾಡಲ್ಲ ಅಂತಲ್ಲ, ಯಾಕೋಸ್ಕರ ಮಾಡ್ತಾರೆ, ಯಾವ ಕಾರಣದಿಂದ ಮಾಡ್ತಾರೆ? ಒಂದೇ, ಯಾಕಂತ ಹೇಳಿದ್ರೆ ನಾವಿಲ್ಲಿ ತಪಸ್ಸು ಮಾಡ್ತೇವೆ, ಯಜ್ಞ ಮಾಡ್ತೇವೆ, ಯಾಕೆ ಮಾಡ್ತೇವೆ
ಅಥವಾ ನಾವು ಇದೆಲ್ಲ ಮಾಡೋದಾದ್ರೆ ದೇವರು ನಮ್ಗೆ ಒಳ್ಳೇದು ಮಾಡ್ತಾನೆ. ನಮ್ಮ ಪ್ರಕಾರ ಒಳ್ಳೇದು ಮಾಡೋದೇನು ಅಂತ ಹೇಳಿದ್ರೆ ನಾವು ಕಷ್ಟ ಪರಿಹಾರ ಮಾಡ್ತಾನೆ. ಕಷ್ಟ ಪರಿಹಾರ ಮಾಡೋದೇನು ಅಂತ ಹೇಳಿದ್ರೆ ಅಯ್ಯೋ ನಮಗೆ ಇಷ್ಟೆಲ್ಲ ಕಷ್ಟ ಇದೆಯಲ್ಲ, ರೋಗ ಇದೆಯಲ್ಲ, ರೋಗ ಪರಿಹಾರ ಮಾಡ್ತಾನೆ. ನಮ್ಗೆ ನೋಡಿ ದುಡ್ಡಿಲ್ಲ, ದುಡ್ಡು ಕೊಡ್ತಾನೆ ದೇವರು. ಆಸ್ತಿ ಇಲ್ಲ, ಆಸ್ತಿ ಕೊಡ್ತಾನೆ. ಅಯ್ಯೋ ಮಕ್ಕಳಿಲ್ಲ, ಮಕ್ಕಳು ಕೊಡ್ತಾನೆ. ಈ ರೀತಿ ಇಲ್ಲಿಯದ್ದನ್ನೇ ಬಯಸ್ತಾರೆ. ಇಲ್ಲಿಯದ್ದನ್ನೇ ಬಯಸಿ ಮಾಡಿದ್ರಿಂದ ಏನಾಯಿತು, ಮತ್ತೆ ಮತ್ತೆ ಇಲ್ಲಿ ಸಿಗುತ್ತಾರೆ. ಸಕಾಮ ಕರ್ಮ ಅನ್ನುವಂಥದ್ದು ಮನುಷ್ಯನನ್ನು ಬಂಧಿಸುತ್ತದೆ. ಮತ್ತೆ ಇಲ್ಲಿಗೆ ತಂದಾಗ್ತಾನೆ, ಮತ್ತೆ ಅದೇ ಕರ್ಮ ಮಾಡ್ತಾನೆ, ಮತ್ತೆ ಅದೇ ಆಸೆ ಇಟ್ಕೊಳ್ತಾನೆ, ಮತ್ತೆ ಇಲ್ಲೇ ಬಂದುಬಿಡ್ತಾನೆ. ಈ ರೀತಿ ಮನುಷ್ಯ ಆಸೆಯನ್ನು ಇಟ್ಕೊಂಡು ಕರ್ಮ ಮಾಡ್ತಾ 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 ಇಲ್ಲಿಯೇ ಬೀಳ್ತಾನೆ ಹೋಗಿ ಇಲ್ಲಿಂದ ಉದ್ಧಾರ ಆಗುವುದೇ ಇಲ್ಲ ಅಂತ ಮುಚ್ಚುಕುತ್ತ ಹೇಳ್ತಾನೆ. ಆ ಕಾರಣದಿಂದಾಗಿ ಸತ್ಸಂಗಮೋ ಯರ್ಹಿ ತದೇವ ಸಂಗತೋ ಬಲಾಬಲೇಶೇ ತ್ವಯಿ ಜಾಯತೆ ಮತಿಃ ಮನ್ಯೇ ಮಮಾನುಗ್ರಹ ಗೀತತೆ ಕೃತೋ ರಾಜ್ಯಾನುಬಂಧಾಪಗಮೋ ಯದೃಚ್ಛಯ. ಅದಕ್ಕಾಗಿ ಜೀವನದಲ್ಲಿ ನಾವು ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಭಗವದ್ಭಕ್ತರ ಸಂಘ ಆಗಬೇಕು, ಸತ್ಸಂಗ ಆಗಬೇಕು. ಆ ಭಗವದ್ಭಕ್ತರ ಸಹವಾಸದಿಂದ ಮಾತ್ರ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ. ಹೇ ಸ್ವಾಮಿ, ಎಷ್ಟು ಜನ್ಮದ ಪುಣ್ಯವು ನೀನು ನನಗೆ ಕಟ್ಟಿದೆಯಾ, ನಿನ್ನ ಅನುಗ್ರಹದಿಂದಾಗಿ ನಾನಿವಾಗ ತಪಸ್ಸು ಮಾಡಲಿಕ್ಕೆ ಹೋಗ್ತೇನೆ ಅಂತ ಹೇಳಿ ಮುಚ್ಚುಕುಂದ ಆಗ ತಪಸ್ಸು ಮಾಡಲಿಕ್ಕೆ ತಾನು ಭಗವಂತನ ಆದೇಶ, ಕೃಷ್ಣನ ಆದೇಶವನ್ನು ಹೊರಟು ಹೊರಟನು. ಹೊರಗೆ ಬಂದು ನೋಡ್ತಾನೆ, ಎಲ್ಲ ಬದಲಾವಣೆ ಆಗಿದೆ. ಯಾಕಂದರೆ ಇದು 28ನೇ ದ್ವಾಪರ ಯುಗ. ಯಾವುದೋ ಯುಗದಲ್ಲಿ ಇದೆಲ್ಲ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಸೀದಾ ಬದರಿಗೆ ಹೋದ. ಬದರಿಯಲ್ಲಿ ಒಂದು ಗುಹೆಯಲ್ಲಿ ಕೂತು ತಪಸ್ಸನ್ನು ಮಾಡಿ ಮುಚುಕುಂದ ತಾನು ದೇಹತ್ಯಾಗ ಮಾಡಿ ಭಗವಂತನನ್ನು ಸೇರಿಕೊಂಡ ಅಂತ ಹೇಳಿ ಆ ಗುಹೆಯು ಮುಚುಕುಂದ ಗುಫಾ ಅಂತ ಕರೀತಾರೆ. ಬದರಿಯಲ್ಲಿ ಮುಚುಕುಂದ ತಪಸ್ಸು ಮಾಡಿದಂಥ ಗುಹೆ. ಭಗವಂತನಾದರೂ ಮತ್ತೆ ತಾನು ಕೃಷ್ಣ ಮರಳಿ ಬಂದ. ಬರಬೇಕಾದ್ರೆ ಕಾಲಯವನ ಎಲ್ಲ ಸಂಪತ್ತನ್ನು ತಂದ. ತರಬೇಕಾದ್ರೆ ಈ ಕಡೆ ಜರಾಸಂಧ ಆಕ್ರಮಣ ಮಾಡಿದ. ಜರಾಸಂಧನನ್ನು ಕೂಡ ತಾನು ಸೋಲಿಸಿ ದ್ವಾರಕೆಗೆ ಎಲ್ಲ ಜರಾಸಂಧನ ಸಂಪತ್ತನ್ನು, ಕಾಲಯವನ ಸಂಪತ್ತನ್ನು ತಗೊಂಡೋಗಿ ದ್ವಾರಾವತಿಯನ್ನ ಅತ್ಯಂತ ಸಂಪತ್ಕರವಾದ ಸಿದ್ಧಿ ಇದು ನಗರವನ್ನಾಗಿ ಮಾಡಿದ್ದಾನೆ. ದ್ವಾರಾವತಿ ಸಕಲ ಭಾಗ್ಯವತಿ, ಆ ರೀತಿ ತಾನು ಮಾಡಿದ್ದಾನೆ. ಈ ಕಡೆ ಜರಾಸಂಧಾದಿಗಳಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಏನು ಮಾಡಿದ್ರು ಕೂಡ ಕೃಷ್ಣನನ್ನು ಕೊಲ್ಲಿಕ್ಕಾಗ್ತಾ ಇಲ್ಲ, ಕೃಷ್ಣನನ್ನು ಸೋಲಿಸ್ಲಿಕ್ಕೆ ಸಮೇತ ಆಗ್ತಾ ಇಲ್ಲ. ಕಡೆಗೆ ಕೃಷ್ಣನಿಗೆ ಅವಮಾನ ಮಾಡಬೇಕು ಅಂತ ನಾನು ನಿಶ್ಚಯವನ್ನು ಮಾಡಿ ಯಾಗಾದ್ರೂ ಮಾಡಿ ಕೃಷ್ಣನಿಗೆ ಅವಮಾನವನ್ನು ಮಾಡಬೇಕು. ಅದಕ್ಕಾಗಿ ಕೃಷ್ಣನಿಗೆ ಕೊಡಬೇಕು ಅಂತ ನಿಶ್ಚಯ ಮಾಡಲ್ಪಟ್ಟಿದ್ದಂತಹ ರುಕ್ಮಿಣಿಯನ್ನ, ಭೀಷ್ಮಕ ರಾಜನ ಮಗಳು ರುಕ್ಮಿಣಿ, ಕೃಷ್ಣನಿಗೆ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದಾನೆ ಭೀಷ್ಮಕ ರಾಜ. ಅದ್ಯಾಕೆ ಅಂದರೆ ಅದು ಕೂಡ ಭಾಗವತದಲ್ಲಿ ಬರದ ಕಥೆ, ಹರಿವಂಶದಲ್ಲಿ ಬರುವ ಕಥೆ. ರುಕ್ಮಿಣಿಯ ಸ್ವಯಂವರದ ಏರ್ಪಾಡು ಆರಂಭವಾಗಿದೆ. ಅಲ್ಲಿಯೂ ಕೂಡ ಈ ರುಕ್ಮಿಣಿಯ ಅಣ್ಣ ಇಲ್ಲ, ರುಕ್ಮಿ ಇಲ್ಲ. ಇವನು ಜರಾಸಂಧನ ಶಿಷ್ಯ, ಕೃಷ್ಣನನ್ನು ಕಂಡ್ರೆ ಆಗೋದು. ಅದಕ್ಕಾಗಿ ಆ ಸ್ವಯಂವರಕ್ಕೆ ಎಲ್ಲ ರಾಜರುಗಳಿಗೂ ಕೂಡ ಆಹ್ವಾನ ಇದೆ, ಯಾದವರಿಗೆ ಮಾತ್ರ ಇಲ್ಲ. ಯಾಕಂದರೆ ಕೃಷ್ಣ ಬರಬಾರದು. ಕೃಷ್ಣನಿಗೆ ಗೊತ್ತಾಗಿ ಯಾಕಂದರೆ ಯಾವುದು ಹಿಂದೆ ಸ್ವಯಂವರಕ್ಕೆ ಹೇಳಿಕೆ ಹೇಳದೇ ಇದ್ರೂ ಕೂಡ, ಆಹ್ವಾನ ಇಲ್ಲದೇ ಇದ್ರೂ ಕೂಡ ಬರುವಂಥದ್ದು ನಮ್ಮ ಪ್ರತಿಷ್ಠೆ ಪ್ರಶ್ನೆ. ಆ ಸ್ವಯಂವರದಲ್ಲಿ ಬಲಾತ್ಕಾರದಿಂದ ಎಳ್ಕೊಂಡು ಹೋಗುವುದಂತೂ ಇನ್ನೂ ಪ್ರತಿಷ್ಠೆ ಪ್ರಶ್ನೆ. ಯಾಕಂದರೆ ಅವಾಗ ಯಾರಾದರೂ ಯುದ್ಧಕ್ಕೆ ಬಂದರೆ ಅವರನ್ನು ಸೋಲಿಸಿ ತಗೊಂಡು ಹೋದರೆ ತಾವು ಭಾರಿ ಪರಾಕ್ರಮಗಳು. ಹಾಗಾಗಿ ಈಗ ಕೃಷ್ಣ ಯಾದವರಿಗೆ ಇಲ್ಲಿ ಹೇಳಿಲ್ಲ, ಆಹ್ವಾನ ಇಲ್ಲ. ಹಾಗಿದ್ರೂ ಕೂಡ ಯಾದವರು ಕೃಷ್ಣ ಬಂದದ್ದು ಗೊತ್ತಾದ ಕೂಡಲೇ ಇದೆಲ್ಲ ಹರಿವಂಶದಲ್ಲಿ ಬರುವಂತಹ ಬಹಳ ಸುಂದರವಾಗಿರುತ್ತದೆ. ಕೃಷ್ಣ ಬಂದದ್ದು ಗೊತ್ತಾಯಿತು. ಜರಾಸಂಧಾದಿಗಳೆಲ್ಲ ಸಭೆ ಸೇರಿದರು. ಕೃಷ್ಣ ಬಂದಿದ್ದಾನೆ, ನಾಳೆ ಸ್ವಯಂವರದಲ್ಲಿ ಕೃಷ್ಣ ಭಾಗವಹಿಸ್ತಾನೆ. ಕೃಷ್ಣ ಭಾಗವಹಿಸಿದ ಅಂದರೆ ರುಕ್ಮಿಣಿ ಕೃಷ್ಣನಿಗೆ ಮಾಲೆ ಹಾಕೋದು ಖಚಿತ. ಕೃಷ್ಣ ಬಂದ ಆಗಬೇಕು. ಏನು ಮಾಡೋಣ? ಅದಕ್ಕೊಂದು ಕೆಲಸ ಮಾಡೋಣ. ಯಾರು ರಾಜರಿದ್ದಾರೆ ರಾಜರಿಗೆಲ್ಲ ನಾವು ಮೇಲೆ ಆಸನವನ್ನು ಹಾಕೋಣ, ಜನಸಾಮಾನ್ಯರಿಗೆಲ್ಲ ಕೆಳಗೆ ಆಸನ ಹಾಕೋಣ. ನಾಳೆ ಕೃಷ್ಣ ಬಂದರೆ ಎಲ್ಲಿ ಕೂತ್ಕೊಳ್ತಾನೆ? ರಾಜರುಗಳಿಗೆ ಹಾಕಿರುವ ಆಸನದಲ್ಲಿ ಕೂಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಯಾವ ದೇಶದ ರಾಜ ಅಲ್ಲ, ಯಾವ ದೇಶದ ಮಂತ್ರಿ ಅಲ್ಲ, ಯಾವ ದೇಶದ ಸೇನಾಪತಿ ಅಲ್ಲ, ಏನೂ ಅಲ್ಲ, ಸಾಮಾನ್ಯ ಪ್ರಜೆ. ಕೃಷ್ಣ ಕೆಳಗೆ ಕೂತ್ಕೊಳ್ಬೇಕು, ನಮ್ಮ ಕಾಲಪುರದಲ್ಲಿ ಕೂತ್ಕೊಳ್ಬೇಕು. ಕೃಷ್ಣ ಕೂತ್ಕೊಳ್ತಾನ ಕೂರಲ್ಲ, ಯಾಕಂದ್ರೆ ಅದಕ್ಕೆ ಅವಮಾನ ಆಗುತ್ತೆ. ಅದಕ್ಕೆ ಕೃಷ್ಣ ಎದ್ಕೊಂಡು ಹೋಗ್ತಾನೆ. ಅವಾಗ ನಾವು ವಯಸ್ಸವರಿಗೆ ಮಾಲೆಯನ್ನು ಹಾಕುವಾಗ ರುಕ್ಮಿಣಿಯನ್ನು ನೋಡಿಕೊಳ್ಳೋಣ ಅಂತ ಈ ರೀತಿ ಲೆಕ್ಕಾಚಾರ ಮಾಡಿದ್ರು. ಈ ವಿಷಯ ಭೀಷ್ಮಕನ ಇಬ್ಬರು ಸಹೋದರರಿಗೆ ಕ್ರತುಕೈಶಿಕರು ಗೊತ್ತಾಯ್ತು. ಅವ್ರು ಎಂಥ ಕೃಷ್ಣನ ಭಕ್ತರು ಅಂದರೆ ಕೂಡಲೇ ಕೃಷ್ಣ ಹತ್ರ ಹೋಗಿ ಹೇಳ್ತಾರೆ, ಕೃಷ್ಣ ನಾಳೆ ನಿನಗೆ ಈ ರೀತಿ ಅವಮಾನ ಮಾಡಲಿಕ್ಕೆ ಏರ್ಪಾಡು ಮಾಡಿದ್ದಾರೆ. ಅದಕ್ಕಾಗಿ ನಾವು ನಮ್ಮ ಸಾಮ್ರಾಜ್ಯವನ್ನು ನಿನಗೆ ಕೊಡ್ತಾ ಇದ್ದೇವೆ, ನಿನಗೆ ಅವಮಾನ
ಸಾಮ್ರಾಜ್ಯವನ್ನು ನೆರಿಗೆ ಹೋಗಿಸ್ತಾ ಇದ್ದೇವೆ ಅಂತ ಹೇಳಿ ಕೃತುಕೈಶಿಕರು ಹೇಳ್ತಾರೆ. ಈ ವಿಷಯ ಗೊತ್ತಾದ ಕೂಡಲೇ ಇಂದ್ರ ಬಂದ ನೋಡಿ, ಹೌದು ಕೃಷ್ಣನಿಗೆ ಪಟ್ಟಾಭಿಷೇಕ ನಾಳೆ ಅಂತೇಳಿ ಸಿಂಹಾಸನವನ್ನು ಇಂದ್ರ ಕಳಿಸಿದ್ದಾನೆ. ಎಲ್ಲ ರಾಜರುಗಳೇನು ಸ್ವಯಂವರಕ್ಕೆ ಭಾಗವಹಿಸಿದ್ದಾರೆ, ತಾನು ದೂತನನ್ನು ಕಳಿಸಿದ. ನಾಳೆ ಕೃಷ್ಣನಿಗೆ ರಾಜ್ಯಾಭಿಷೇಕ ಆಗಲಿಕ್ಕಿದೆ. ಎಲ್ಲ ರಾಜರುಗಳು ಕಡ್ಡಾಯವಾಗಿ ಬರಲೇಬೇಕು. ಯಾರು ಬರುವುದಿಲ್ಲ, ಅವ್ರ ತಲೆ ಮೇಲೆ ವಜ್ರ ಇದ್ದಿದ್ದನ್ನು ಹೊಡಿತೇನೆ ನಾನು ಅಂತ ಹೇಳಿದೆ. ಆದರೆ ಜರಾಸಂಧ, ಶಿಶುಪಾಲ, ಸಾಲ್ವ ಹಾಗೂ ರುಗ್ಮಿ ಈ 4 ಜನ ಮಾತ್ರ ಬರಬಾರದು. ಉಳಿದವರೆಲ್ಲರೂ ಬರಬೇಕು. ಯಾಕಂದ್ರೆ ಈ ದುಷ್ಟರು ಮಾತ್ರ 4 ಜನ ಇರಬೇಕು ಅಂತ. ಇವ್ರು ಬಿಟ್ಟು ಎಲ್ಲರೂ ಬರಬೇಕು ಅಂತ ಹೆದರುಕೊಂಡು ಎಲ್ಲ ಬಂದಿದ್ದಾರೆ. ಮಾರನೇ ದಿನ ಇವರೆಲ್ಲರ ಸಮ್ಮುಖದಲ್ಲಿ ಕೃಷ್ಣನಿಗೆ ಪಟ್ಟಾಭಿಷೇಕ ಆಗಿ ಬರೀ ರಾಜಾಧಿರಾಜ ಅಂತ ಅವನಿಗೆ ಕೃಷ್ಣನಿಗೆ ಗೌರವಿಸಿದ ರಾಜಾಧಿರಾಜ ಅಂತ ನೋಡಿ. ಇವಾಗಲೂ ಕೂಡ ಕೃಷ್ಣನು ಕೂಡ ಸಿಂಹಾಸನದ ಕುರಿತು ರಾಜಾಧಿರಾಜರಾಗಿದ್ದಾರೆ. ಆದರೆ ಮುಂದಿನ ಕ್ಷಣದಲ್ಲಿಗೆ ಎಲ್ಲರನ್ನು ಉದ್ದೇಶಿಸಿ ಕೃತುಕೈಶಿಕರನ್ನ ಪಕ್ಕದಲ್ಲಿ ಕೂರಿಸಿಕೊಂಡ. ನನ್ನ ಸಾಮ್ರಾಜ್ಯವನ್ನು ಇವರಿಗೇ ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಎಂತ ಕರುಣಾಮಯಿ ಅಂತ ಇವರಿಗೆ ಬಿಟ್ಟಿದ್ದೆ ನಾನು. ನಂತರ ಏನು ಸ್ವಯಂವರಕ್ಕೆ ಬರ್ತಾನೆ, ಸೀದಾ ಭೀಷ್ಮಕರ ಹತ್ರ ಹೋಗ್ತಾನೆ. ಭೀಷ್ಮಕನಿಗಾದರೂ ಕೃಷ್ಣನನ್ನು ಕಂಡು ಸಂಕೋಚ. ಯಾಕಂದ್ರೆ ಆಹ್ವಾನ ಕೊಟ್ಟಿಲ್ವಲ್ಲ ಕೃಷ್ಣ. ಇದೆಲ್ಲ ಹರಿವಂಶದಲ್ಲಿ ಬರುವುದು. ಚೆನ್ನಾಗಿ ಶಿಶುಪಾಲ ಭೀಷ್ಮಕನಿಗೆ ಬೈತಾನೆ ಕೃಷ್ಣ. ಭೀಷ್ಮಕನಾದರೂ ಹೆದರಿದ. ಕೃಷ್ಣ ಹೇಳ್ತಾನೆ, ನನಗೆ ನಿನ್ನ ಮಗಳ ಅವಶ್ಯಕತೆ ಇಲ್ಲ, ರುಕ್ಮಿಣಿ ಅವಶ್ಯಕತೆ ಇಲ್ಲ. ನೋಡು, ನನ್ನಲ್ಲಿ ನಿನ್ನ ಮಗಳು ರುಕ್ಮಿಣಿ ಅಂತವರು ಎಷ್ಟು ಜನ ಇದ್ದಾರೆ ಅಂತ ಮೊದಲ ಬಾರಿಗೆ ವಿಶ್ವರೂಪ ತೋರಿಸಿದರು ಕೃಷ್ಣ. ಮೊದಲ ಬಾರಿಗೆ ವಿಶ್ವರೂಪವನ್ನು ತೋರಿಸಿದ. ಆ ವಿಶ್ವರೂಪದಲ್ಲಿ ಸಾವಿರಾರು ರುಕ್ಮಿಣಿಯರು. ಆ ಪ್ರತಿಯೊಬ್ಬಳು ರುಕ್ಮಿಣಿಯೂ ಕೂಡ ಭೀಷ್ಮಕನ ಮಗಳು ರುಕ್ಮಿಣಿಗಿಂತಲೂ ಸುಂದರಿಯಾಗಿ ಕಾಣಿಸ್ತಾ ಇದ್ದಾರೆ. ತೋರಿಸಿ ಹೇಳ್ತಾನೆ, ನನಗೆ ನಿನ್ನ ಮಗಳ ಅವಶ್ಯಕತೆ ಇಲ್ಲ, ಆದರೆ ರುಕ್ಮಿಣಿ ಲಕ್ಷ್ಮಿಯನ್ನು ನಾರಾಯಣನಿಗೆ ಕೊಟ್ಟು ಮೊದಲು ಮಾಡಬೇಕು. ಹಾಗೆ ಮಾಡಲಿಲ್ಲ ಅಂತ ಹೇಳಿದ್ರೆ ನೀನು ಎಲ್ಲ ಸಂಪತ್ತಿನಿಂದ ನೀನು ಮೋಸ ಹೋಗ್ತೀಯ, ಕಳ್ಕೊಳ್ತೀಯ. ಅದನ್ನು ತಿಳಿಸ್ಲಿಕ್ಕೆ ನಾನು ಬಂದದ್ದು ಇಲ್ಲ. ಯಾವ ವಿಶ್ವರೂಪವನ್ನು ತೋರಿಸಿದ ಕೃಷ್ಣ, ಕೂಡಲೇ ಭೀಷ್ಮಕ ಅಲ್ಲೇ ಸಂಕಲ್ಪ ಮಾಡಿದ, ಸ್ವಯಂವರ ಇಲ್ಲಿಗೆ ನಿಂತಿದೆ, ರುಕ್ಮಿಣಿಗೆ ಸ್ವಯಂವರ ಮಾಡುವುದಿಲ್ಲ. ಯಾಕಂದರೆ ರುಕ್ಮಿಣಿಯನ್ನು ಕೃಷ್ಣನಿಗೆ ಕೊಟ್ಟು ವಿವಾಹ ಮಾಡುವುದನ್ನು ನಿಶ್ಚಯ ಮಾಡಿದೆ ನಾನು. ಈ ರೀತಿ ಘೋಷಣೆ ಮಾಡಿ ಕೃಷ್ಣ ಕೂಡಲೇ ಅಲ್ಲಿಂದ ವಾಪಸ್ ಹೊರಡ್ತಾನೆ. ಇದು ಜರಾಸಂಧಾದಿಗಳಿಗೆ ಇನ್ನೂ ಅವಮಾನಕ್ಕೆ ಕಾರಣ. ಅದಕ್ಕೆ ಹಾಗಾದರೂ ರುಕ್ಮಿಣಿಯನ್ನು ಕೃಷ್ಣನಿಗೆ ಸಿಗದ ಹಾಗೆ ಮಾಡಬೇಕು ಅಂತ ಒಳಗಿಂದೊಳಗೆ ಮದುವೆ ಏರ್ಪಾಡು ಮಾಡಿದ್ದಾರೆ. ಯಾರಿಗೆ ಅಂದರೆ ಶಿಶುಪಾಲನಿಗೆ. ಜರಾಸಂಧನಿಗೆ ಭಾರೀ ಇಷ್ಟನಾದವರು ಶಿಶುಪಾಲ. ಆ ಶಿಶುಪಾಲನಿಗೆ ಕೃಷ್ಣನನ್ನು ಈ ರುಕ್ಮಿಣಿಯನ್ನು ಕೊಟ್ಟು ವಿವಾಹ ಮಾಡುವುದು ಭೀಷ್ಮಕನಿಗೆ ಇಷ್ಟ ಇಲ್ಲ. ಅಷ್ಟು ಮಾತ್ರ ಅಲ್ಲ, ರುಕ್ಮಿಣಿಯ ಉಳಿದ ಯಾವ ಸಂಬಂಧಿಗಳಿಗೂ ಇಷ್ಟ ಇಲ್ಲ. ಇದನ್ನು ಭಾಗವತ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಆದರೆ ರುಕ್ಮಿಣಿಯ ಹಠ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ಆದರೆ ಭೀಷ್ಮಕನಿಗೆ ಪಾಪ ಮಗನನ್ನು ಎದುರಿಸುವಷ್ಟು ಸಾಮರ್ಥ್ಯ ಇಲ್ಲ, ಅವನಿಗೆ ಸುಮ್ಮನೆ ಕೂತಿದ್ದಾನೆ. ಈ ಸಂದರ್ಭದಲ್ಲಿ ರುಕ್ಮಿಣಿ ಕೃಷ್ಣನಿಗೋಸ್ಕರ ಒಂದು ಪತ್ರವನ್ನು ಬರೀತಾಳೆ. ಪತ್ರವನ್ನು ಬರೆದು ಒಬ್ಬ ಬ್ರಾಹ್ಮಣನ ಕೈಯಲ್ಲಿ ಕೊಟ್ಟು ಕಳಿಸ್ತಾಳೆ. ಬ್ರಾಹ್ಮಣ ಆ ಪತ್ರವನ್ನು ತಗೊಂಡು ಕೃಷ್ಣನ ಬಳಿಗೆ. ಕೃಷ್ಣನಾದರೂ ಆ ಬ್ರಾಹ್ಮಣನನ್ನು ಸ್ವಾಗತ ಮಾಡಿದ್ದಾನೆ, ಕೂರಿಸಿದ್ದಂತೆ. ಕೂರಿಸಿ ಆ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡ್ತಾನೆ ಕೃಷ್ಣ ನಮಸ್ಕಾರ ಮಾಡಿ ಹೇಳ್ತಾನೆ, ವಿಪ್ರಾನ್ ಸ್ವಲಾಭ ಸಂತುಷ್ಟಾನ್ ಸಾಧೂನ್ ಭೂತ ಸುಕೃತಮಾನ್ ನಿರಹಂಕಾರಿಣ ಶಾಂತಾನ್ ನಮಸ್ಯೇ ಶಿರಸಾ ಯಾರು ಸ್ವಲಾಭ ಸಂತುಷ್ಟ, ದೇವರು ಎಷ್ಟು ಕೊಟ್ಟು ಅಷ್ಟು ಸಾಕು. ಕೊಟ್ಟದ್ದರಲ್ಲಿ ಯಾರು ಸಂತುಷ್ಟರಾಗಿರ್ತಾರೆ ಅಂಥವ್ರು, ಮತ್ತೆ ಒಳ್ಳೆ ಗುಣಗಳಿಂದ ಕೂಡಿಕೊಂಡಿರುವವರು, ಮತ್ತೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವವರು, ತಮ್ಮ ಕೈಲಾದಷ್ಟು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವಂಥವ್ರು, ಯಾವುದೇ ಅಹಂಕಾರ ಇಲ್ಲದೆ ಇರುವಂಥವ್ರು, ಶಾಂತರಾಗಿರುವಂಥವ್ರು. ಅಂತಹ ಬ್ರಾಹ್ಮಣರಿಗೆ ನಾನು ಯಾವಾಗಲೂ ನಮಸ್ಕರಿಸ್ತಾ ಇದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. ಅಂತಹ ಬ್ರಾಹ್ಮಣರಿಗೆ ಅಂತ ಅವರ ಕೈ ಹಿಡಿದಂತೆ, ಬ್ರಾಹ್ಮಣರ ಕೈ ಹಿಡಿದಂತೆ. ಅದಕ್ಕೆ ಆ ಬ್ರಾಹ್ಮಣರು ಆ ಪತ್ರವನ್ನು ಕೊಡ್ತಾರೆ ಕೃಷ್ಣನಿಗೆ. ಕೃಷ್ಣ ಹೇಳ್ತಾನೆ, ಹೌದು ನಾನು ಕೂಡ ಹಾಗೆ ರುಕ್ಮಿಣಿ ಯೋಚನೆಯಲ್ಲಿ ಏವಂ ಸಂಪ್ರಶ್ನ ಬ್ರಾಹ್ಮಣ ಪರಮೇಷ್ಠಿನ ವಿಧಾಯ ಲಿಖಿತಂ ಪತ್ರಂ ಪಾದಯೋಹೋ ಪ್ರಣನಾಮತಂ. ಅವನಿಗೆ ನಮಸ್ಕಾರ ಮಾಡಿ ಪತ್ರ ಕೊಟ್ಟ. ಕೃಷ್ಣನು ಕೂಡ ಹೇಳ್ತಾನೆ, ಆ ಪತ್ರದಲ್ಲಿ ಏನಿದೆ ಅದನ್ನು ಓದ್ತಾನೆ. ಅಲ್ಲಿ ಏನು ರುಕ್ಮಿಣಿ ಬರೆದಿದ್ದಾಳೆ, ತುಂಬ ಸುಂದರವಾಗಿರುವ ವಿಷಯ. ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಸ್ತೆ ನಿರ್ವಿಶ್ಯ ಕರ್ಣವಿವರಂ ಹರತೋಂಗತಾಪಂ ರೂಪಂ ಪರಂ ಭುವನ ಮಂಗ
ನಿನ್ನ ಬಗ್ಗೆ ಕೇಳಿದೆ, ಕೇಳಿ ನಿನ್ನನ್ನೇ ಮನಸ್ಸಿಟ್ಟೆ. ಎಂಥ ನಿನ್ನಲ್ಲಿ ಅಂತ ಹೇಳಿದ್ರೆ, ಯಾರ ಬಗ್ಗೆ ಕೇಳಿದ್ರೆ ಯಾರಿಗೇ ಆಗಲಿ ಮನಸ್ಸು ನಿಂತು ಬಿಡ್ತದೋ. ಯಾವತ್ತೂ ಅಷ್ಟೇ ಅಂದರೆ, ದೇವರ ಬಗ್ಗೆ ನಾವು ಚೆನ್ನಾಗಿ ಕೇಳಿದ್ವು ಅಂದರೆ, ದೇವರು ಏನು ಅರ್ಥ ಆಯಿತು ಅಂತ ಹೇಳಿದ್ರೆ ಆಮೇಲೆ ದೇವರನ್ನು ಬಿಟ್ಟಿರ್ಲಿಕ್ಕೆ ಆಗೋದು. ಆ ರೀತಿ ಯಾರ ಬಗ್ಗೆ ಕೇಳಿದರೆ ಅವನನ್ನು ಬಿಟ್ಟಿರ್ಲಿಕ್ಕೆ ಆಗುವುದಿಲ್ವೋ ಅಂತಹ ಗುಣಪೂರ್ಣನಾಗಿರುವಂತಹ, ಸಕಲ ಸದ್ಗುಣಗಳಿಂದ ಪೂರ್ಣನಾಗಿರುವಂತಹ, ಯಾವುದೇ ದೋಷ ರಹಿತನಾಗಿರುವಂತಹ, ಅಂದರೆ ದೋಷ ಇಲ್ಲದೇ ಇರುವಂತಹ ಅತ್ಯಂತ ಸುಂದರನಾದ ನಿನ್ನಲ್ಲಿ ನಾನು ಮನಸ್ಸನ್ನಿಟ್ಟಿದ್ದೇನೆ ಅಂತ ರುಕ್ಮಿಣಿ ಹೇಳ್ತಾ ಇದ್ದಾರೆ. ಕಾವ ಮುಕುಂದ ಮಹತಿ ಗುಣಶೀಲ ರೂಪ ವಿದ್ಯಾ ವಯೋ ದ್ರವಿಣ ಧಾಮಭಿರಾತ್ಮ ತುಲ್ಯಂ ವ್ರೀಡಾವತಿ ಕುಲವತಿ ನವನೀತ ಕನ್ಯಾ ಕಾಲೇಂದ್ರ ಸಿಂಹ ನರಲೋಕ ಮನೋಭಿರಾಮಂ. ನಾನು ಮಾತ್ರ ಅಲ್ಲ ಕೃಷ್ಣ, ಯಾವುದೇ ಒಳ್ಳೆಯ ಕುಲದಲ್ಲಿ ಬಂದವರು, ಒಳ್ಳೆಯ ಶೀಲವತಿ, ಗುಣವತಿ, ರೂಪವತಿ, ಈ ರೀತಿ ಎಲ್ಲ ಸದ್ಗುಣ ಭರಿತಳಾದಂತಹ ಯಾವುದೇ ಹೆಣ್ಣಾದರೂ ಕೂಡ ನಿನ್ನನ್ನು ಬಿಟ್ಟು ಯಾರನ್ನು ಬಯಸ್ತಾರೆ ಕೃಷ್ಣ. ಅದಕ್ಕೆ ನಾನು ಕೂಡ ಹಾಗೆ ನಿನ್ನನ್ನು ಬಯಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಿನ್ನ ಗುಣಗಳನ್ನು ಕಂಡು ಇಲ್ಲಿ ನಾವು ಗಮನಿಸಿಕೊಳ್ಬೇಕಾದದೇನೆಂದರೆ, ಶುದ್ಧ ಗುಣ. ಭಗವಂತ ಗುಣಪೂರ್ಣ, ಭಗವಂತ ನಿರ್ಗುಣ ಅಲ್ಲ. ಭಗವಂತ ಒಳ್ಳೆ ಗುಣಗಳಿಂದ ಪೂರ್ಣನಾದವನು. ದೇವರು ನಮಗೆ ಹಾಗೆ ಇಷ್ಟ ಆಗಬೇಕು. ದೇವರ ಬಗ್ಗೆ ತಿಳಿತಾ 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 ದೇವರ ಬಗ್ಗೆ ನಮಗೆ ಭಕ್ತಿ ಬರ್ತದೆ ಹೊರತು, ದೇವರ ಬಗ್ಗೆ ತಿಳಿಯದೇ ಇದ್ದರೆ ಭಕ್ತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ತಿಳಿಯದೆ ಭಕ್ತಿ ಮಾಡುವಂಥದ್ದು ಬರೀ ಊಟಾಟಿಕೆ ಅಷ್ಟೇ. ಭಕ್ತಿಯಿಂದ ಕೆಲಸ ಕೊಡಲ್ಲ, ಅದನ್ನೇ ಮೂಢ ಭಕ್ತಿ ಅಂತ ಕರೀತೇವೆ. ತಿಳಿಬೇಕು, ಅದನ್ನೇ ರುಕ್ಮಿಣಿ ಹೇಳಿದೆ, ನಿನ್ನ ಬಗ್ಗೆ ತಿಳಿದದ್ರಿಂದಾಗಿ ನಿನ್ನಲ್ಲಿ ನಿಮಗೆ ಅಷ್ಟು ಆಸಕ್ತಿ ಬಂದಿದೆ. ನಿಜವಾಗಲೂ ರುಕ್ಮಿಣಿ ಅನಾದಿ ಕಾಲದಿಂದಲೂ ಕೃಷ್ಣನಂದೇ ಭಕ್ತಳವರು. ಆದರೆ ಲೋಕದ ದೃಷ್ಟಿ ಅಂತ ಹೇಳ್ತಾ ಇರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಇನ್ನು ಹೇಳ್ತಾಳೆ, ತನ್ಮೇ ಭವಾನ್ ಖಲು ವೃತ ಪತಿರಂಗಜಾಯ ಮಹಾತ್ಮಾದ್ವಿದಶ್ಚ ಭವತೋತ್ರ ವಿಭೋ ವಿಭೇಹಿ ಮಾ ವೀರಭಾಗಮಿ ಪರಿಷತು ಚೈತ್ಯಾರಾತ್ ಗೋಮಾಯುವನ್ ಮೃಗಪದೇ ಬಲಿಮಂಬುಜಾಕ್ಷ. ಹೇ ಭಗವಂತ, ನಾನು ನಿನ್ನನ್ನೇ ನನ್ನ ಪತಿಯಾಗಿ ನಾನು ಬಲಿಸಿದ್ದೇನೆ, ಇಚ್ಛಿಸಿದ್ದೇನೆ. ನನ್ನನ್ನು ನೀನು ಸ್ವೀಕಾರ ಮಾಡಬೇಕು. ಆ ಶಿಶುಪಾಲಾದಿಗಳು ನನ್ನನ್ನು ಮದುವೆ ಆಗಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಅವರನ್ನೆಲ್ಲ ಮೀರಿ ನೀನು ನನ್ನನ್ನು ತಗೊಂಡು ಹೋಗಬೇಕು. ಯಾಕಂದರೆ ಈ ಬಲಿ ನಿನಗಾಗಿಯೇ ಇರುವಂಥದ್ದು. ಆ ನೆರಿ ನಾಯಿಗಳಲ್ಲಿ ಇರುವಂತಹ ಶಿಶುಪಾಲ ಮುಂತಾದವರಿಗೆಲ್ಲ ಸಿಂಹದಾಗೆ ಇರುವಂತಹ ನಿನಗೆ ನಾನು ಯೋಗ್ಯನಾಗಬೇಕು. ಅದಕ್ಕೆ ನೀನೇ ನನ್ನನ್ನು ವಧಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾನೇನಾದರೂ ಒಳ್ಳೆಯ ಕರ್ಮವನ್ನು ಮಾಡಿದರೆ, ದಾನ ಧರ್ಮ ವ್ರತ ತಪಸ್ಸು ಏನಾದರೂ ಮಾಡಿದರೆ ಅದರ ಫಲದಿಂದಾಗಿ ಕೃಷ್ಣನೇ ನನಗೆ ಪತಿಯಾಗಿ ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಹೇಳ್ತಾರೆ. ಕೃಷ್ಣ, ನಾಳೆ ನನಗೆ ಮದುವೆ ಅಂತ ಹೇಳಿದರೆ ಅದರ ಹಿಂದಿನ ದಿನ ನೀನು ನನ್ನನ್ನು ಕರ್ಕೊಂಡು ಹೋಗಬೇಕು. ಅದು ಯಾಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಕದ್ದು ಮುಚ್ಚಿ ಅಲ್ಲ, ಕದ್ದು ಮುಚ್ಚಿ ನನ್ನನ್ನು ಕರ್ಕೊಂಡು ಹೋಗೋದಲ್ಲ. ಸಿಂಹ ಯಾವ ರೀತಿ ಎಲ್ಲ ನರಿ ತೋಳ ನಾಯಿಗಳಿದ್ರು ಕೂಡ ಅದರ ಮಧ್ಯದಲ್ಲಿ ಧೈರ್ಯದಿಂದ ಬಂದು ತನ್ನ ಮಾಂಸವನ್ನು ತಾನು ತಗೊಂಡು ಹೋಗ್ತದೋ, ಆ ರೀತಿ ಎಲ್ಲ ರಾಜರುಗಳು ಇರಬೇಕಾದ್ರೆ ರಾಜ್ಯದ ಮಧ್ಯದಲ್ಲೇ ನೀನು ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನನ್ನ ಪತಿ ಈ ರೀತಿ ಇದ್ದಾನೆ ಅಂತ ನಾನು ತೋರಿಸ್ಬೇಕು. ಅದಕ್ಕೆ ನೀನು ನನ್ನನ್ನು ಹಾಗೆ ಕರ್ಕೊಂಡು ಹೋಗಬೇಕು. ಅದು ಹೇಗೆ ಸಾಧ್ಯ ಅಂತ ನೀನು ಕೇಳ್ತೀವಿ. ಯಾಕಂದರೆ ರಾಜಕುಮಾರಿ ಮದುಮಗಳನ್ನೇ ಮನೆಯಿಂದ ಹೊರ ಕಳಿಸಲ್ಲ, ರಾಜಕುಮಾರಿ ಅನ್ನೋದು ಹೊರ ಕಳಿಸುವುದೇ ಇಲ್ಲ. ಅದಕ್ಕೂ ಒಂದು ಉಪಾಯವನ್ನು ಹೇಳ್ತೇನೆ. ಮದುವೆಯ ಹಿಂದಿನ ದಿನ ನಮ್ಮಲ್ಲೊಂದು ವಾಡಿಕೆ ಇದೆ. ಏನಂತ ಹೇಳಿದ್ರೆ ಕುಲದೇವಿ ಯಾತ್ರಾ, ಕುಲದೇವಿಯ ಪೂಜೆ ಮಾಡ್ಕೊಂಡು ಬರೋದು ಅಂತ. ಅದಕ್ಕಾಗಿ ಹಿಂದಿನ ದಿನ ಮನೆಯಿಂದ ಹೊರಗೆ ಹೋಗಬೇಕು. ಊರ ಹೊರಗೆ ಕುಲದೇವಿಯ ಮಂದಿರ, ಅದೇ ಶಚಿ ಅವರ ಕುಲದೇವಿ. ಹಾಗೆ ಗೌರಿ ಪೂಜೆ ಮಾಡಿ ಶಚಿಯ ದರ್ಶನ ಮಾಡ್ಕೊಂಡು ಬರಲಿಕ್ಕೆ ಉಂಟು. ಅದಕ್ಕಾಗಿ ಮನೆಯಿಂದ ಹೊರಗೆ ಬರ್ತೇನೆ. ಹಾಗೆ ಹೊರಗೆ ಬಂದು ಕುಲದೇವಿಯ ಪೂಜೆಯನ್ನು ಮಾಡಿಕೊಂಡು ವಾಪಸ್ ಬರಬೇಕಾದ್ರೆ ನೀನು ನನ್ನನ್ನು ಕರ್ಕೊಂಡು ಹೋಗಬೇಕು ಕೃಷ್ಣ ಅಂತ ಈ ರೀತಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾಳೆ. ಒಂದೊಮ್ಮೆ ನೀನು ನನ್ನನ್ನು ಕರ್ಕೊಂಡು ಹೋಗಲಿಲ್ಲ ಅಂತ ಹೇಳಿದ್ರೆ ಪ್ರಾಣವನ್ನು ಬೇಕಾದರೆ ಬಿಡ್ತೇನೆ ಹೊರತು ಯಾವುದೇ ಕಾರಣಕ್ಕೂ ಶಿಶುಪಾಲಾದಿಗಳನ್ನು ನಾನು ತೆಗೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಈ ರೀತಿ ಪತ್ರದಲ್ಲಿ ಒಕ್ಕಣೆ. ಇದನ್ನು ಕೃಷ್ಣ ನೋಡಿದ್ದಾನೆ. ನೋಡಿ ಆ ಬ್ರಾಹ್ಮಣರ ಕೈ ಹಿಡ್ಕೊಂಡು ನಾನು ಹೇಳ್ತಾನಂತೆ, ತಥಾಹಮಿ ತಚ್ಚಿತಃ ನಿದ್ರಾ ನಾದ್ಯಗಮಿ. ಕೃಷ್ಣ ಹೇಳ್ತಾನೆ, ಹೌದು, ನನಗೂ ಕೂಡ ಕೆಲವು ದಿನದಿಂದ ರಾತ್ರಿ ನಿದ್ರೆನೇ ಬರ್ತಾ ಇಲ್ಲ. ಯಾಕಂದರೆ ರುಕ್ಮಿಣಿ ನೆನಪಾಗಿ ಕೃಷ್ಣ ಹೇಳ್ತಾನಲ್ಲ, ರುಕ್ಮಿಣಿಯ ನೆನಪಾಗಿ ನನಗೂ ಕೂಡ ರಾತ್ರಿ ನಿದ್ರೆ ಬರ್ತಾ ಇಲ್ಲ.
ಹೌದು, ಈಗಲೇ ಹೊರಡ ಅಂದರೆ ದೇವರು ಕೂಡ ಯಾಕೆ ನಾಟಕ ಮಾಡ್ತಾರೆ ಅಂತ ಸಾಮಾನ್ಯವಾಗಿ ತಿಳ್ಕೊಳ್ಳೋರು ಪಾಪ ಏನು ಇವರಿಗೆ ಹೆಣ್ಣಿನ ಆಸೆ ಅಂತ ಕೃಷ್ಣನಿಗೆ ಹೆಣ್ಣು ಆಹಾರಿ. ನಂತರ ಆ ರಾತ್ರಿಯೇ ತಾನು ಹೊರಟಿದ್ದಾನೆ. ಆ ಬ್ರಾಹ್ಮಣರನ್ನ ರಥದಲ್ಲಿ ಕೂರಿಸಿಕೊಂಡು ಕೃಷ್ಣ ಕೂಡಲೇ ಹೊರಟಿದ್ದಾನೆ. ಯಾವಾಗ ಕೃಷ್ಣ ಹೊರಟ ಸುದ್ದಿ ಬಲಭದ್ರನಿಗೆ ಗೊತ್ತಾಯಿತು, ಯಾಕೆ ಕೃಷ್ಣ ಹೋಗ್ತಾ ಇದ್ದಾನೆ, ಎಲ್ಲ ವಿಷಯ ಗೊತ್ತಾಯ್ತು. ಹೀಗೆ ಅಂತ ಬಲಭದ್ರನು ಯಾದವ ಸೈನ್ಯವನ್ನು ಕಟ್ಕೊಂಡು ಹಿಂದಿನಿಂದ ಹೊರಟು ಬಂದಿದ್ದಾನೆ. ಮಾರನೇ ದಿನ ಬೆಳಗ್ಗೆ ಜಾವ ಆಗ್ತಾ ಇದೆ. ಯಾಕಂದ್ರೆ ಮಾರನೇ ದಿನ ಆಯಿತು ಅಂತ ಹೇಳಿದ್ರೆ ಅವಾಗಲೇ ಕುಲದೇವಿ ಯಾತ್ರೆ ಪ್ರಾರಂಭ ಆಗ್ತದೆ. ಈ ಇವಳಾದ್ರು ರುಕ್ಮಿಣಿಯಾದರೂ ಬಹಳ ತಾನು ಒಳಗಿನಿಂದಲೂ ಆ ಬ್ರಾಹ್ಮಣರು ಬರ್ತಾರೆ ಇಲ್ವೋ, ಕೃಷ್ಣನ ಮೇಲೆ ಅನುಗ್ರಹ ಮಾಡ್ತಾನೆ ಇಲ್ವೋ, ಕೃಷ್ಣನ ವಿವಾಹವಾಗುವಂತಹ ಭಾಗ್ಯ ನನ್ನ ಪಾಲಿಗೆ ಇದೆಯೋ ಇಲ್ವೋ, ಈ ರೀತಿ ತಾನು ಎಣಿಸಿ ಬಹಳಷ್ಟು ದುಗುಡಕ್ಕೊಳಗಾಗ್ತಾ ಇದ್ದಾರೆ. ಅಷ್ಟಾಗಬೇಕಾದ್ರೆ ಇನ್ನೇನು ಬೆಳಗಿನ ಜಾವ ಕಡೆಯ ಯಾಮ ಆ ಬ್ರಾಹ್ಮಣರು ಬಂದಿರುತ್ತೆ. ಬ್ರಾಹ್ಮಣರು ಬಂದು ಕೂಡಲೇ ಕೇಳಿದ್ರು, ಪತ್ರವನ್ನು ಕೊಟ್ಟಿಯಾ ಅಂತ. ಕೊಟ್ಲ ಅಂತ ಕೂಡಲೇ ಬ್ರಾಹ್ಮಣರು ಹೇಳ್ತಾರೆ, ಇಲ್ಲ ಕೃಷ್ಣನೇ ಬಂದಿದ್ದಾನೆ, ರಾತ್ರಿ ಇಡೀ ಪ್ರಯಾಣ ಮಾಡಿ ಬಂದಿದ್ದಾನಂತೆ. ಅವನಿಗೆ ರುಕ್ಮಿಣಿಗಾದ ಸಂತೋಷ ಕಾಲವೇ ಇಲ್ಲ. ಆ ಬ್ರಾಹ್ಮಣರಿಗೆ ಏನು ಕೊಡುವುದು ಅಂತ ಕಾರಣ ಸಾಕಾಗಲಿಲ್ಲ ಅವರಿಗೆ ಅಂತ ಹೇಳ್ತಾರೆ. ಬ್ರಾಹ್ಮಣನಿಗೆ ಅಂಥ ಅನುಗ್ರಹವನ್ನು ಮಾಡಿದ್ದಾನೆ. ನಂತರ ಮಾರನೇ ದಿನ ಬೆಳಗ್ಗೆ ಕೃಷ್ಣ ಈ ರುಕ್ಮಿಣಿ ಕುಲದೇವಿ ಯಾತ್ರೆಗೆ ತಾನು ಹೊರಟರು. ಅದು ನಡ್ಕೊಂಡು ಹೋಗ್ಬೇಕಂತೆ, ಬರಿಗಾಲಲ್ಲಿ ನಡ್ಕೊಂಡು ಹೋಗ್ಬೇಕಂತೆ. ಮೌನದಿಂದ ಎಲ್ಲ ಪೂಜಾ ಸಾಮಗ್ರಿಗಳನ್ನು ತಗೊಂಡು ವಾದ್ಯ ಘೋಷದೊಂದಿಗೆ ಹೊರಟಿದ್ದಾಳಂತೆ ರುಕ್ಮಿಣಿ. ಪಕ್ಕದಲ್ಲಿ ಎಲ್ಲ ಬ್ರಾಹ್ಮಣ ಮುತ್ತೈದೆಯರಿದ್ದಾರೆ. ಯಾಕಂದರೆ ಹೇಳಿದ್ರೆ ಪೂಜೆ ಎಲ್ಲ ಮಾಡಿಸ್ಬೇಕಲ್ವಾ, ಗೌರಿ ಪೂಜೆ ಎಲ್ಲ ಮಾಡಿಸ್ಬೇಕು, ಅದಕ್ಕೋಸ್ಕರ ಎಲ್ಲ ಬ್ರಾಹ್ಮಣ ಮುತ್ತೈದೆಯರಲ್ಲಿ ಇದ್ದಾರೆ. ಅವರೊಟ್ಟಿಗೆ ಇವಳು ಹೋಗ್ತಾ ಇದ್ದಾಳೆ. ಸುತ್ತ ಪಹರೆ ಸೈನ್ಯ. ಯಾಕಂದರೆ ಕೃಷ್ಣ ಬಂದಿರುವುದು ಗೊತ್ತಾಗಿದೆ ಎಲ್ಲ ಸಂದಾರಿಗಳಿಗೆ. ಕೃಷ್ಣ ಬಂದಿದ್ದಾನೆ, ಏನಾದರೂ ಮಾಡೇ ಮಾಡ್ತಾನೆ ಅನ್ನೋದು ಗೊತ್ತುಂಟು. ಅದಕ್ಕೋಸ್ಕರ ಸುತ್ತ ಪಹರೆ. ಜರಾಸಂಧ ರುಕ್ಮಿ ಮುಂತಾದವರೆಲ್ಲರೂ ಕೂಡ ತಾವು ಬರ್ತಾ ಇದ್ದಾರೆ, ಹಿಂದಿನಿಂದ ಬರ್ತಾ ಇದ್ದಾರೆ. ಇವಳಾದರೂ ತಾನು ಏನು ಮೌನವಾಗಿ ಹೋದಂತೆ ಕಾಲು ತೊಳ್ಕೊಂಡು ಮೊದಲು ಗೌರಿಯ ಮಂದಿರ, ಆ ಗೌರಿಯ ಮಂದಿರವನ್ನು ಪ್ರವೇಶ ಮಾಡಿದರು. ಅಲ್ಲಿ ಗೌರಿಯ ಪೂಜೆಯನ್ನು ಅದನ್ನೆಲ್ಲ ವರ್ಣನೆ ಏನು ಮಾಡ್ತಾರೆ, ಅವಳ ಆಚರಣವನ್ನು ಮಾಡಿಸಿ ಅವಳ ಮೂಲಕ ಏನು ಬ್ರಾಹ್ಮಣ ಸ್ತ್ರೀಯರೇನಿದ್ದಾರೆ ಮುತ್ತೈದೆಯರು ಅವರು ತಾವು ಪುರೋಹಿತವನ್ನು ಮಾಡಿದರು. ಯಾವ ರೀತಿ ಗೌರಿಯ ಪೂಜೆ ಮಾಡಬೇಕು, ಆರಾಧನೆಯನ್ನು ಮಾಡಬೇಕು ಅದನ್ನೆಲ್ಲ ತಾವು ಮಾಡಿಸಿದಂತೆ. ಇವಳೆಲ್ಲ ಪೂಜೆಯನ್ನು ಮಾಡಿದಂತೆ. ಮಾಡಿದ ಮೇಲೆ ದಕ್ಷಿಣೆ ಮುಂತಾದವುಗಳನ್ನು ಅವರಿಗೆ ಕೊಟ್ಟಂತೆ. ಇದನ್ನೆಲ್ಲ ಭಾಗವತ ಭಾಳ ಚೆನ್ನಾಗಿರ್ತದೆ. ದಕ್ಷಿಣೆ ಮುಂತಾದವುಗಳನ್ನು ಕೊಟ್ಟು ಆಮೇಲೆ ಅಲ್ಲಿಂದ ಹೊರಗೆ ಬಂದಿದ್ದಾಳೆ. ಇವಾಗ ಮೌನ ಮುಗಿದಿದ್ದಾಳೆ. ಅಲ್ಲಿಗೆ ಮೌನ ವ್ರತ ಮುಗಿತು. ಅಲ್ಲಿಂದ ಪಕ್ಕದಲ್ಲಿ ಶಚಿಯ ಗುಡಿ, ಅದು ಕುಲದೇವಿ. ಆ ಶಚಿಯ ದರ್ಶನವನ್ನು ಮಾಡಿ ಅಲ್ಲಿಂದ ಹೊರಟಿದ್ದಾರಂತೆ. ಈಗ ವಾಪಸ್ ಬರ್ತಾ ಇರುವಂತಹ ಸಂದರ್ಭದಲ್ಲಿ ತಾಂ ದೇವಮಾಯಾ ವಿಭವೀರ ಮೋಹಿನೀಂ ಸುಮಧ್ಯಮಾಂ ಕುಂಡಲ ಮಂಡಿತಾನನಾಂ ಶ್ಯಾಮಾಮೃತಂಬಾರ್ಪಿತ ರತ್ನಮೇಖಲಾಂ ವ್ಯಂಜಸ್ತನೀಂ ಕುಂದಲ ಶಂಕಿತೆ ಕ್ಷಣಾಂ. ಇವಾಗಂತೂ ಅತ್ಯಂತ ಚಂದವಾಗಿ ರುಕ್ಮಿಣಿ ಕಾಣಿಸ್ತಾ ಇದ್ದಾಳೆ. ಹಿಂದಿಗಿಂತಲೂ ಹೆಚ್ಚು ಚೆನ್ನಾಗಿ ತಾನು ಕಾಣಿಸ್ತಾ ಇದ್ದಾಳೆ. ವೀರಮೋಹಿನಿ ಸುಮಧ್ಯಮ, ಒಂದೊಂದು ಅಂಗಾಂಗಗಳು ಅವಳದು ಅಷ್ಟು ಚಂದ. ಶುಚಿಸ್ಮಿತ ಬಿಂಬ ಫಲಾಧರದ್ಯುತಿ ಅದನ್ನು ಹೇಳ್ತಾರೆ. ಅವಳ ಮುಗುಳುನಗೆ ಅಷ್ಟು ಚಂದವಾದ ಮುಗುಳುನಗೆ. ಆ ತುಟಿಗಳು ಅಂತ ಹೇಳಿದ್ರೆ ತೊಂಡೆ ಹಣ್ಣಿನ ಆಗಿ ತುಟಿಗಳಂತೆ, ಕೆಂಪಾದ ತುಟಿಗಳಂತೆ, ಸಣ್ಣದಾದ ನಡುವಂತೆ, ಗುಂಗುರು ಕೂದಲಂತೆ, ಉದ್ದವಾದ ಜಡೆಯಂತೆ, ಕಮಲದಂತೆ ಕಣ್ಣಂತೆ ಎಲ್ಲ ಅಷ್ಟು ಚೆಂದಾಗಿ ವರ್ಣನೆಯನ್ನು ಮಾಡ್ತಾರೆ. ಪದಾಚಲಂತೀಂ ಕಲಹಂಸಗಾಮಿನೀಂ ಸಿಂಜತ್ ಕಲನ್ನೂಪುರ ಪಾದಶೋಭಿತಾಂ. ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದಾಳೆ. ಗೆಜ್ಜೆಯ ಕಾಲಿನ ನಾದವನ್ನು ತೋರುತ್ತ ಆ ರೀತಿ ಗೆಜ್ಜೆಯನ್ನು ಹಾಕೊಂಡಿದ್ದಾಳೆ. ಗೆಜ್ಜೆಯ ಧ್ವನಿಯನ್ನು ಮಾಡ್ತಾ ಹೋಗ್ತಾ ಇದ್ದಾಳೆ. ವಿಲೋಕ್ಯ ವೀರ ಮುಹು ಸಮಾಗತ. ಅವಳ ಆ ರೂಪವನ್ನು ನೋಡಿ ಈಗ, ಯಾಕಂದರೆ ಆವಾಗಾದರೂ ಮೌನವಾಗಿದ್ದರು, ಇವಾಗ ಆಗಲ್ಲ. ಇವಾಗ ಪಕ್ಕದಲ್ಲಿರುವಂತಹ ಸಖಿಯರ ಹತ್ರ ಮಾತಾಡ್ತಾ ಇದ್ದಾನೆ. ಆ ಮಾತಾಡ್ತಾ ಮುಗುಳು ನಗೆಯನ್ನು ಕುಡಿದಾಗ ಇನ್ನೂ ಇಮ್ಮಡಿ ಸೌಂದರ್ಯದಿಂದ ಕಾಣಿಸ್ತಾ ಇದ್ದಾಳೆ. ಅವಳ ಸೌಂದರ್ಯವನ್ನು ನೋಡ್ತಾ ಇದ್ದಂತೆ ಆ ಕಡೆ ಈ ಕಡೆ ಇರುವಂತಹ ಎಲ್ಲ ಸೈನಿಕರು ಎಷ್ಟರ ಮಟ್ಟಿಗೆ ಅಂದರೆ ಅವಳನ್ನು ನೋಡ್ತಾ ನೋಡ್ತಾ ಕೈಯಲ್ಲಿ ಅಸ್ತ್ರ ಬಿಟ್ಟಿದ್ದೇ ಗೊತ್ತಾಗುತ್ತೆ, ಕತ್ತಿ ಕೆಳಗೆ ಜಾರಿದ್ದೇ ಗೊತ್ತಾಗುತ್ತೆ ಅವರಿಗೆ. ಕೆಲವರಂತೂ ಕೂಡ ಪೇದುಕ್ಷಿತೋ ಗಜರಥಾಶ್ವಗತ ವಿಮೂಢಾ. ಸುತ್ತ ಆನೆ ಬೇರೆ ಇತ್ತು, ಆನೆ ಮೇಲೆ ಕಡೆ ಕೂತಿದ್ರು ರಾಜರುಗಳೆಲ್ಲ. ಯಾಕಂದರೆ ನಾವು ಯಾರಾದರೂ ಬಂದರೆ ಎದುರಿಸಬೇಕು ಅಂತ. ಆದರೆ ಅವರ ಕಣ್ಣಿರುವುದು ರುಕ್ಮಿಣಿಯ ಮೇಲೆ. ಅದಕ್ಕೆ ಸರಿಯಾದ ರುಕ್ಮಿಣಿ ತಾನು ಏನಿದೆ ಗುಂಗುರು ಕೂದಲು
ಮುಖದ ಮೇಲೆ ಬೀಳ್ತಾ ಇದೆಯಂತೆ, ಅದನ್ನು ಪಕ್ಕಕ್ಕೆ ಸರಿಸಿ ಹೀಗೆ ನೋಡ್ತಾಳಂತೆ. ಅಂದರೆ ತನ್ನ ಓರೆ ನೋಟದಿಂದ ನೋಡ್ತಾಳಂತೆ. ಯಾರನ್ನ ಈಗ ಓರೆ ನೋಟದಿಂದ ನೋಡಿದ್ರು ಒಬ್ಬ ರಾಜನನ್ನ, ಆ ರಾಜರು ರಾಜಕುಮಾರರು ಎಷ್ಟು ಮೋಹಿತರಾಗ್ತಾರೆ ಅಂತ ಹೇಳಿದ್ರೆ, ಆ ಮೋಹಿತರಾಗಿ ಆನೆಯಿಂದ ಕೆಳಗೆ ಬಿದ್ದದ್ದೇ ಗೊತ್ತಾಗಲಿಲ್ಲ. ಕೆಲವರು ಈ ರೀತಿ ಮೋಹಿತರಾಗಿ ರಥದಿಂದ ಕೆಳಗೆ ಬೀಳ್ತಾ ಇದ್ದಾರಂತೆ. ಎಲ್ಲರದ್ದು ದೃಷ್ಟಿ ರುಕ್ಮಿಣಿಯ ಮೇಲೆ ಇದೆ. ಯಾಕಂದ್ರೆ ರುಕ್ಮಿಣಿ ಅವಾಗ ಆ ರೀತಿ ಮೋಹದಿಂದ ಮೋಹಿಸ್ತಾ ಇದ್ದಾರೆ ಎಲ್ಲರನ್ನು ಕೂಡ. ಈ ರೀತಿ ಎಲ್ಲರ ದೃಷ್ಟಿಯೂ ಕೂಡ ರುಕ್ಮಿಣಿಯ ಮೇಲೆಯೇ ಇರಬೇಕಾದ್ರೆ ಕೃಷ್ಣ ಬಂದಿದ್ದೇ ಗೊತ್ತಾಗಲಿಲ್ಲ. ಕೃಷ್ಣ ತಾನು ಬಂದವರೇ ರುಕ್ಮಿಣಿಯ ಕೈ ಹಿಡಿದ ರಥದಲ್ಲಿ ಕುಳ್ಳಿರಿಸಿದ. ಎಲ್ಲರೂ ನೋಡ್ತಾ ಇರುವಂತೆ ಅವರ ಮಧ್ಯದಲ್ಲಿ ರುಕ್ಮಿಣಿಯನ್ನು ಕರ್ಕೊಂಡೇ ಹೋದ. ಕೃಷ್ಣ ರುಕ್ಮಿಣಿಯನ್ನು ಕದ್ಕೊಂಡು ಹೋಗಿದ್ದಲ್ಲ, ಕರ್ಕೊಂಡು ಹೋಗಿದ್ದು. ಯಾಕಂತ ಹೇಳಿದ್ರೆ ಕದ್ಕೊಂಡು ಹೋಗುದು ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗದಾಗೆ ಕರ್ಕೊಂಡು ಹೋಗುದು, ಕರ್ಕೊಂಡು ಹೋಗುದು. ಕರ್ಕೊಂಡು ಹೋಗುದು ಅಂತ ಹೇಳಿದ್ರೆ ಎಲ್ಲರೂ ನೋಡ್ತಾ ಇದ್ದಾರೆ, ಕರ್ಕೊಂಡು ಹೋಗುದು. ಆ ರೀತಿ ರುಕ್ಮಿಣಿಯನ್ನು ಕರ್ಕೊಂಡು ಹೋಗಿದ್ದಾರಂತೆ. ಅವಳು ಯಾವ ರೀತಿ ಹೇಳಿದ್ರು, ಸಿಂಹ ಯಾವ ರೀತಿ ತನ್ನ ಆಹಾರವನ್ನು ತಗೊಂಡು ಹೋಗ್ತಾರೆ, ಆ ರೀತಿ ಜರಾಸಂಧಾದಿಗಳು ನೋಡ್ತಾ ಇರುವಾಗ ಅವರ ಮಧ್ಯದಲ್ಲೇ ಕರ್ಕೊಂಡು ಹೋಗ್ಬೇಕು ಅಂತ ಹಾಗೆ ಕರ್ಕೊಂಡು ಹೋಗಿದ್ದಾನೆ. ಆ ಕಡೆ ಹೋಗ್ತಾ ಇದ್ದಾಗ ಎಚ್ಚರ, ಅಯ್ಯೋ ಕೃಷ್ಣ ರುಕ್ಮಿಣಿಯನ್ನು ಕರ್ಕೊಂಡೇ ಹೋದ ಅಂತ. ಆವಾಗ ಜರಾಸಂಧಾದ ಸೈನ್ಯ ಮುನ್ನುಗ್ಗಿ ಬಂದಿದೆಯಂತೆ. ಅವರನ್ನು ಎದುರಿಸಲಿಕ್ಕೆ ಅಲ್ಲೇ ನಿಂತಿದ್ದಾನೆ ಬಲಭದ್ರ ಯಾದವ ಸೈನ್ಯದೊಂದಿಗೆ. ಯಾದವರಿಗೂ ಈ ಜರಾಸಂಧನ ಸೈನಿಕರಿಗೂ ಯುದ್ಧ ಇದೆ. ಅಲ್ಲಿ ಈ ಬಲಭದ್ರ ಜರಾಸಂಧಾದಿಗಳ ಸೈನ್ಯವನ್ನು ನುಚ್ಚು ನೂರು ಮಾಡಿದರು. ಆದರೆ ರುಕ್ಮಿ ಮಾತ್ರ ಜರಾಸಂಧನಿಗೆ ಈ ಬಲಭದ್ರನಿಗೆ ಸಿಗದೆ ಸೀದಾ ಕೃಷ್ಣನನ್ನು ಅಡ್ಡಿಸಿಕೊಂಡು ಹೋಗಿದ್ದಾನೆ ರುಕ್ಮಿ. ಯಾಕಂದರೆ ನನ್ನ ತಂಗಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಕೃಷ್ಣನಿಗೂ ರುಕ್ಮಿಗೂ ಯುದ್ಧ ಇದೆ. ಆ ರುಕ್ಮಿಯಲ್ಲಿ ಕೃಷ್ಣ ಆ ಯುದ್ಧದಲ್ಲಿ ಕೃಷ್ಣ ರುಕ್ಮಿಯನ್ನು ಕೊಲ್ಲಬೇಕು ಅಂತ ಬಾಣವನ್ನು ಹೂಡಿದಾಗ ರುಕ್ಮಿಣಿ ಪ್ರಾರ್ಥನೆ ಮಾಡಿಕೊಡ್ತಾಳೆ, ಬೇಡ ಕೃಷ್ಣ ಬೇಡ, ಎಷ್ಟಂದ್ರೂ ನನ್ನ ಅಣ್ಣ, ಬಿಡು ಅವನನ್ನು. ಕೃಷ್ಣ ರುಕ್ಮಿಣಿಯ ಮಾತಿನಂತೆ ಅವನನ್ನು ಬಿಟ್ಟ. ಆದರೆ ಹಾಗೆ ಬಿಡಲಿಲ್ಲ. ಅವನಿಗೆ ಪಂಚಶಿಖ 5 ಕಡೆ ತಲೆಗೊಳಿಸಿದ. ಅಂದರೆ ತಲೆ 5 ಜುಟ್ಟು ಇಡುವ ಹಾಗೆ ಮಾಡಿ, ಅಂದರೆ ವಿಕೃತವಾಗಿ ಅವನನ್ನು ಮಾಡಿ ಅವನನ್ನು ಬಿಟ್ಟಿದ್ದಾನೆ. ಅಂತ ಹೇಳಿದ್ರೆ ಈ ರೀತಿಯ ನಗರಕ್ಕೆ ಪ್ರವೇಶ ಮಾಡಲಿಕ್ಕೆ ಇವಾಗ, ಯಾಕಂತ ಹೇಳಿದ್ರೆ ವಿಕೃತವಾಗಿದೆ. ಆ ರೀತಿ ವಿಕೃತವನ್ನಾಗಿ ಮಾಡಿ ಇನ್ನೂ ಸದ್ದಾಗಿ ಮಾಡಿ ಅವನನ್ನು ಬಿಟ್ಟ. ಆ ರುಕ್ಮಿ ಅದು ಎಷ್ಟು ಅವಮಾನಿತನಾದ ಅಂತ ಹೇಳಿದ್ರೆ, ಆಮೇಲೆ ತಾನು ಆ ಕಡೆ ಕುಂಟಿನಪುರಕ್ಕೆ ಪ್ರವೇಶನ ಮಾಡಿಲ್ಲ, ಅಲ್ಲೇ ಕೂತಂತೆ. ಅಲ್ಲೇ ಭೋಜಕಟ ಅಂತ ಒಂದು ನಗರವನ್ನು ನಿರ್ಮಾಣ ಮಾಡಿದ ಅಂತ ಹೇಳಿದ್ರು. ನಗರ ನಿರ್ಮಾಣ ಮಾಡಿಕೊಂಡು ಅಂತ ಶಿವನನ್ನು ಕುರಿತು ತಪಸ್ಸು ಮಾಡಿದ. ನಾನು ಕೃಷ್ಣನನ್ನು ಸೋಲಿಸಬೇಕು ಅಂತ ಒಂದು ಧನುಸ್ಸನ್ನು ಪಡಿತಾನೆ. ಇದೆಲ್ಲ ಕಥೆ ಮುಂದೆ ಬರ್ತದೆ. ಕೃಷ್ಣನಾದರೂ ಆ ಜರಾಸಂಧಾದಿಗಳನ್ನೆಲ್ಲ ಸೋಲಿಸಿ ಬಲಭದ್ರನೊಟ್ಟಿಗೆ ಮತ್ತೆ ದ್ವಾರಕಾ ನಗರವನ್ನು ಪ್ರವೇಶ ಮಾಡಿದ. ದ್ವಾರಕಾ ಪಟ್ಟಣದಲ್ಲಿ ಮೊದಲ ಮದುವೆ ಕೃಷ್ಣನಿಗೂ ರುಕ್ಮಿಣಿಗೂ. ಆ ಕೃಷ್ಣ ರುಕ್ಮಿಣಿಯರ ವಿವಾಹವನ್ನು ವಿವರಣೆಯನ್ನು ಮಾಡಿದ್ದಾರೆ. ಭಗವಾನ್ ಭೀಷ್ಮಕ ಸುತಾಂ ಏವಂ ನಿರ್ಜಿತ್ಯ ಭೂಮಿಪಾನ್ ವರಮಾನೀಯ ವಿಧಿವತ್ ಉಪಯೇ ಮೇ ಕುರುತ್ವಃ. ಅವಳನ್ನು ದ್ವಾರಕಾ ಪಟ್ಟಣಕ್ಕೆ ಕರ್ಕೊಂಡು ಬಂದು ವಿಧಿವತ್ತಾಗಿ ತಾನು ವಿವಾಹವಾಗಿದ್ದಾನೆ. ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದಾರೋ ಆ ರೀತಿ ರುಕ್ಮಿಣಿಯನ್ನು ತಾನು ವಿವಾಹವಾಗಿದ್ದಾನೆ. ಆ ಸಂದರ್ಭದಲ್ಲಿ ತದಾ ಮಹೋತ್ಸವೋ ನೃಣಾಂ ಯದು ಕುರ್ಯಾನ್ ಗೃಹೇ ಗೃಹೇ ಅಭೂದನನ್ಯ ಭಾವಾನಾಂ ಕೃಷ್ಣೇ ಯದುಪಥೋ ನೃಪ. ಯಾವಾಗ ಕೃಷ್ಣ ರುಕ್ಮಿಣಿಯರ ವಿವಾಹ ನಿಶ್ಚಯವಾಯಿತು, ಆ ಮದುವೆ ಕೇವಲ ಕೃಷ್ಣನ ಮನೆಗೆ ಸಂಬಂಧಪಟ್ಟ ವಿವಾಹ ಮಾತ್ರ ಅಲ್ಲ, ಮತ್ತೆ ಎಲ್ಲ ಯಾದವರಿಗೆ ಇಡೀ ದ್ವಾರಕಾ ಪಟ್ಟಣಕ್ಕೆ ಸಂಬಂಧಪಟ್ಟಂತಹ ವಿವಾಹ. ಪ್ರತಿ ಮನೆಯೂ ಕೂಡ ಅಲಂಕಾರ ಮಾಡಲ್ಪಟ್ಟಿದೆ. ಯಾಕಂದ್ರೆ ಕೃಷ್ಣನ ವಿವಾಹ ಅಂತ. ಕೃಷ್ಣ ಅಂದರೆ ನಮ್ಮವ, ಅದಕ್ಕೆ ಕೃಷ್ಣನ ವಿವಾಹಕ್ಕೋಸ್ಕರ ಮನೆಗಳು ಅಲಂಕಾರ ಮಾಡಲ್ಪಟ್ಟಿದೆಯಂತೆ. ಅಷ್ಟು ಮಾತ್ರ ಅಲ್ಲ, ನರ ನಾರಿಯಶ್ಚ ಮುದಿತಾ ಪ್ರವೃಷ್ಟ ಮಣಿಕುಂಡಲಾ ಪಾರಿಯ ಬರ್ಗಮುಪಾಜಗೃಹು ರಥೋಶ್ಚಿತ್ರ ವಾಸಸೋ. ಎಲ್ಲ ನರರು ನಾರಿಯರು ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿದ್ದಾರೆ. ಅಲಂಕಾರವನ್ನು ಮಾಡಿಕೊಂಡು ತಾವು ಉಡುಗೊರೆಯನ್ನು ತಗೊಂಡು ಬರ್ತಾ ಇದ್ದಾರೆ. ಆಶೀರ್ವಾದವೇ ಉಡುಗೊರೆ ನೋಡಿ, ಅದು ಇತ್ತೀಚೆಗೆ ಶುರುವಾಗಿ ಆಶೀರ್ವಾದವೇ ಉಡುಗೊರೆ ಅನ್ನೋಂಥದ್ದು. ನಿಜವಾಗಿಯೂ ಕೂಡ ವಿವಾಹದಲ್ಲಿ ಉಡುಗೊರೆಯನ್ನು ಕೊಡುವುದು ಹಿಂದಿನಿಂದಲೂ ಬಂದದ್ದು. ಯಾಕಂತ ಹೇಳಿದ್ರೆ ಲಕ್ಷ್ಮೀನಾರಾಯಣನ ವಿವಾಹದಲ್ಲಿ ಉಡುಗೊರೆ ಕೊಟ್ಟಿದ್ದಾರೆ. ಲಕ್ಷ್ಮಿಗೆ ಕಮ್ಮಿಯ ನಾರಾಯಣನಿಗೆ ಕಮ್ಮಿ. ಆದರೂ ಕೂಡ ಯಾಕೋಸ್ಕರ ಕೊಡುವುದು ಅಂತ ಹೇಳಿದ್ರೆ ನೆನಪಿನ ಕಾಣಿಕೆ, ನೆನಪಿಗಾಗಿ. ಎರಡನೆಯದ್ದೇನೆಂದರೆ ಅಲ್ಲಿ ಲಕ್ಷ್ಮೀನಾರಾಯಣನ ಸನ್ನಿಹಿತರಾಗಿರ್ತಾರೆ. ಯಾವತ್ತು ವಧುವರಲ್ಲಿ ಲಕ್ಷ್ಮೀನಾರಾಯಣನ ಸನ್ನಿಹಿತರಾಗಿರ್ತಾರೆ. ಅವರಿಗೆ ನಾವು
ವರ್ಣಿಸುವಂಥದ್ದು. ಹೀಗೆ ನಾನಾ ವಿಧವಾದ ಉಡುಗೊರೆಗಳನ್ನು ಹಿಡ್ಕೊಂಡು ಎಲ್ಲ ಬರ್ತಾ ಇದ್ದಾರಂತೆ. ಅದರಿಂದ ಅದು ಪ್ರೀತಿ, ಭಕ್ತಿಯನ್ನು ಭಗವಂತನಿಗೆ ತೋರಿಸುವಂಥದ್ದು. ಇದೇ ದ್ವಾರಕಾಪಟ್ಟಣ, ಇಡೀ ದ್ವಾರಕಾಪಟ್ಟಣ ಅಲಂಕಾರ ಮಾಡಲ್ಪಟ್ಟಿದೆಯಂತೆ. ರಸ್ತೆಗಳು ಪನ್ನೀರಿನಿಂದ ತೊಳೆಯಲ್ಪಟ್ಟಿದೆಯಂತೆ. ಎಲ್ಲಿ ನೋಡಿದ್ರು ತಳಿರು ತೋರಣಗಳು, ಧ್ವಜಗಳು ಎಲ್ಲ ಕಡೆ ಈ ರೀತಿ ಅಲಂಕರಿಸಲ್ಪಟ್ಟಿದೆಯಂತೆ. ಬಹು ಪ್ರತಿದ್ವಾರ್ಯುಪಯುಕ್ತ ಮಧ್ವರೈ ಆಪೂರ್ಣ ಕುಂಭೈರಗುರು ಧೂಪ ದೀಪಕೈ. ಇಡೀ ಎಲ್ಲೆಲ್ಲಿ ನೋಡಿದ್ರು ಕೂಡ ಧೂಪ ಅಂತ ಹೇಳಿದ್ರೆ ಹೊಗೆ, ಗಂಧದ ಹೊಗೆ ಮುಂತಾದವುಗಳೆಲ್ಲ ಇಡೀ ರಸ್ತೆಗಳು ಪರಿಮಳ ಅಲಂಕರಿಸಲ್ಪಟ್ಟಿದೆಯಂತೆ. ಎಲ್ಲ ಕಡೆಯಿಂದಲೂ ಸಿಕ್ತ ಮಾರ್ಗ ಮದಚ್ಯುದ್ಭಿ ಆಹೂತ ಪ್ರೇಷ್ಠ ಭೂಷ. ಈ ರೀತಿ ಅತ್ಯಂತ ಅಲಂಕಾರಗೊಂಡಂತಹ ದ್ವಾರಕಾ ಪಟ್ಟಣಕ್ಕೆ ಎಲ್ಲ ರಾಜರುಗಳು ಬಂದಿದ್ದಾರಂತೆ. ಯಾರು ಕೃಷ್ಣನಿಗೆ ಮಾಡಬೇಕಾದ, ಕೃಷ್ಣನ ಭಕ್ತರಾದ ರಾಜರುಗಳಿದ್ದಾರೋ ಅವರೆಲ್ಲರೂ ಬಂದಿದ್ದಾರಂತೆ. ಅವರೆಲ್ಲರ ಸಮ್ಮುಖದಲ್ಲಿ ಕೃಷ್ಣ ರುಕ್ಮಿಣಿಯ ಕೈಯನ್ನು ತಾನು ಹಿಡಿದಂತೆ, ರುಕ್ಮಿಣಿಯನ್ನು ತಾನು ವಿವಾಹವಾದಂತೆ. ಎಲ್ಲ ರಾಜರುಗಳಿಗೆ ಆಶ್ಚರ್ಯ ಅಂತೆ ಬಂದವರಿಗೆ, ಕೃಷ್ಣ ಹೇಗೆ ಕರ್ಕೊಂಡು ಬಂದ ರುಕ್ಮಿಣಿಯನ್ನ ಅಂತ. ಜರಾಸಂಧಾದಿ ರಾಜರುಗಳು ಇರಬೇಕಾದ್ರೆ ಅವರ ಮಧ್ಯದಲ್ಲಿ ಕೃಷ್ಣ ಹೇಗೆ ಕರ್ಕೊಂಡು ಬಂದ ಅಂತ ಇದೇ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ದ್ವಾರಕಾಯಾಮ ಭೂತರಾಜನ್ ಮಹಾಮೋದ ಪುರೋಕಸಾಂ ರುಕ್ಮಿಣೀಂ ರಮಣೋಪೇತಾಂ ದೃಷ್ಟ್ವಾ ಕೃಷ್ಣಾಂ ಶ್ರಿಯಪತಿಂ. ರುಕ್ಮಿಣಿಯೊಂದಿಗೆ ನಿಂತಿರುವ ಕೃಷ್ಣನನ್ನು ಕಂಡು ಇಡೀ ದ್ವಾರಕಾ ಪಟ್ಟಣವೇ ಸಂತೋಷ ಪಡ್ತಾ ಇದೆ. ಹೀಗೆ ಕೃಷ್ಣ ತಾನು ರುಕ್ಮಿಣೀಶನಾದ, ರುಕ್ಮಿಣೀಪತಿಯಾದ. ಇದು ನಾವಿವತ್ತು ನೋಡಬೇಕಾಗಿರುವಂತಹ ಕಥೆ. ಅಂದರೆ ರುಕ್ಮಿಣಿ ವಿವಾಹದೊಂದಿಗೆ ಇವತ್ತಿನ ಕಥೆ ಸಮಾಪ್ತಿಯಾಗ್ತದೆ. ಹೀಗೆ ಆ ಕೃಷ್ಣನ ಬಾಲಲೀಲೆಯಿಂದ ಹಿಡಿದು ಕೃಷ್ಣನ ರುಕ್ಮಿಣಿ ವಿವಾಹದವರೆಗೆ ಅಂತ ಹೇಳಿದ್ರೆ ಭಗವಂತ ಲಕ್ಷ್ಮಿಯೊಟ್ಟಿಗೆ ತಾನು ಸೇರಿತ್ತು. ಅದೇ ನಾವು ಹೇಳ್ತಾರಲ್ಲ, ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜಯವಿದ್ದ ಕ್ಷೀರಾಂಬುದಿಯಲ್ಲಿ ನಮ್ಮನ್ನು ದಯವಿಟ್ಟ ಕ್ಷೀರಾಂಬುದಿಯಲ್ಲಿ ದಯದಿಂದ ಎಂಬ ಸಲಹಲಿ ಹೇಳಿದಾಗೆ ಆ ಭಗವಂತ ಲಕ್ಷ್ಮಿಯ ಕೈ ಹಿಡಿದು ಅವಳಿಗೆ ಅಂತಹ ದೊಡ್ಡ ಸ್ಥಾನವನ್ನು ಕೊಟ್ಟ, ಅವಳಿಗೆ ಅಷ್ಟು ಅನುಗ್ರಹ ಮಾಡಿದ. ಅಂತಹ ಲಕ್ಷ್ಮೀಪತಿಯಾದಂತಹ ಭಗವಂತ ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುವಂತೆ ಕೃಷ್ಣನಿಂದ ರುಕ್ಮಿಣಿ ಸಹಿತನಾದಂತಹ ಕೃಷ್ಣ ನಮ್ಮೆಲ್ಲರನ್ನು ಕೂಡ ರಕ್ಷಣೆ ಮಾಡಲಿ, ನಮ್ಮೆಲ್ಲರಿಗೂ ಕೂಡ ಬೇಕಾದಂತಹ ಎಲ್ಲ ಅಭೀಷ್ಟಗಳನ್ನು ಪೂರಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ ಭಾಗವತದ ಉಪನ್ಯಾಸವನ್ನು ಆ ಮಧ್ವಾಂತರಗದ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ, ನಾಳೆ ಮತ್ತೆ 8:45ರಿಂದ 9 ಗಂಟೆಯ ಬೆಳಗ್ಗೆ ಕೃಷ್ಣನ ಕಥೆ ಮತ್ತೆ ಪ್ರಾರಂಭ ಆಗ್ತದೆ. ನಾಳೆಯೂ ಕೂಡ ಕೃಷ್ಣನದೇ ಕಥೆ ಮತ್ತೆ ಕೃಷ್ಣನ ಉಪದೇಶಗಳು. ಮತ್ತೆ 9ರಿಂದ 12 ಗಂಟೆ ತನಕ ಮಧ್ಯದಲ್ಲಿ ಒಂದು 10 ನಿಮಿಷ ವಿರಾಮ. ಆಮೇಲೆ 2 ಗಂಟೆಯಿಂದ 6 ಗಂಟೆ ತನಕ ಮತ್ತೆ ಭಾಗವತವನ್ನು ನೋಡೋಣ ಅಂತ ಹೇಳ್ತಾ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಇವತ್ತು ನಮ್ಮ ವಿದ್ವಾನ್ ವೆಂಕಟೇಶಾಚಾರ್ಯ ಆಗಮಿಸ್ತಾರೆ. ಇಂಥ ಒಂದು ಶುಭ ಸಂದರ್ಭದಲ್ಲಿ ಅವರು ಒಂದು 1/4 ಗಂಟೆ ಭಗವಂತನ ಬಗ್ಗೆ, ಕೃಷ್ಣನ ಬಗ್ಗೆ, ಭಾಗವತದ ಬಗ್ಗೆ ತಿಳಿಸಿಕೊಡ್ಬೇಕು ಅಂತ ನಾನೇ ಅವರಿಗೆ ಹೇಳಿಕೊಡ್ತಾ ಇದ್ದೇನೆ. ಅವರು ಈ ಒಂದು 1/4 ಗಂಟೆಗಳ ಕಾಲ ಈ ಭಾಗವತ ಕೃಷ್ಣನ ಬಗ್ಗೆ ತಿಳಿಸಿಕೊಡ್ತಾರೆ ಅಂತ ಹೇಳ್ತಾ ಈ ಭಾಗವತ ಭಗವಂತನಿಗೆ ಅರ್ಪಣೆ ಮಾಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾರಂ ವಿಷ್ಣುರ್ಮೇ ಪರಮಸ್ಮೃತು ತಪಸ್ವಿನೋ ದಾನವರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮನ್ನ ವಿಂದಂತಿ ವಿನಾಯತರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಉಚಿತಂ ಯಸ್ಯ ವಿಧ್ವಂಸರಾಜಾಧಿಕಂ ಕ್ರೀಣಯಾಮೋ ದೇವತಾ